They have an entrance I exam? written for Annapurna entrance exam. ನನಗಿತ್ತು. Really? ನಾನು ಕ್ಲಿಯರ್ ಮಾಡಲಿಲ್ಲ, ಬಟ್ ಮೈ ಫಿಲಿಮ್ ಇಸ್ ಗೆಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ಡನ್ ಇನ್ ಅನ್ನಪೂರ್ಣ ರೈಟ್ ನೌ. ಒಂದು ಇದೈತಲ್ಲ, ಶೀಲ್ಡ್ ಐತಿ ಸ್ಕ್ರೀನಿಂದ. ಮುಂದೆ ಯಾರಿಗೂ ಮಾತಾಡೋಕೆ ಧೈರ್ಯ ಇರ್ಲಿಕ್ಕಿಲ್ಲ. ಫೋನ್ದಾಗ ಒಂದು 4 ಮೆಸೇಜ್ ಹಾಕಿ ಸೀದಾ ಬಿಟ್ಬಿಟ್ರೆ. ಒಂದ್ಸತಿ AK-47 ಕರ್ಕೊಂಡು ಹೋಗಿದ್ರು ಅಂಡ್ ಫಸ್ಟ್ ಸೀನಲ್ಲೇ ಅದು ಅಪ್ಪಂಗೆ ಜೈಲಲ್ಲಿ ಹೊಡಿತಾರೆ. ಸೊ ನಾನು ಫುಲ್ ಕಿರ್ಚ್ಕೊಂಡು ಹತ್ಬಿಟ್ಟಿದ್ದೆ. ಸೊ ಮನೆಗೆ ಕಳಿಸಿದ್ರು. ವಿ ಆಲ್ವೇಸ್ ಹರ್ಡ್ ದಿಸ್, your cinematography should not stand out ಅಂತ. ಶುಡ್ ಬಿ ಪಾರ್ಟ್ ಆಫ್. Yes, it should blend in. ಸಿನಿಮಾ ಶೂಟ್ ಮಾಡೋ ಡಿಫಿಕಲ್ಟು, ಪ್ರಮೋಷನ್ ಮಾಡೋ ಡಿಫಿಕಲ್ಟು. ಪ್ರಮೋಷನ್ಸ್ ಅಂದ್ರೆ ಸಿನಿಮಾ ಹೆಂಗ್ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿದೆ. ಪ್ರಮೋಷನ್ಸ್ ಹೆಂಗ್ ಮಾಡಿದ್ರೆ ಜನಕ್ಕೆ ವರ್ಕೌಟ್ ಆಗುತ್ತೆ ಅನ್ನೋದು ಯಾರಿಗೂ ಇನ್ನೂ ಎಲ್ಲರೂ ಫಿಗರ್ ಔಟ್ ಮಾಡ್ತಿದ್ದಾರೆ. ಸೊ ದಟ್ಸ್ ವೈ ಇಟ್ಸ್ ಡಿಫಿಕಲ್ಟ್. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅವು ಇದು ಟ್ಯಾಪ್ ಮಾಡಿದ್ರೆ ಆಡಿಯನ್ಸ್ ಇಟ್ ವಿಲ್ ರೀಚ್ ನೋಡ್ತಾರೆ ಅಂತ. ನಾವು ಯೂಟ್ಯೂಬಲ್ಲಿ ಹಾಕಿದ್ರೆ ಜನ ನೋಡ್ತಾರೆ ಅನ್ಕೊಂತೀವಿ, ಬಟ್ ಎಲ್ಲಿ ನೋಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ? ಯೂಟ್ಯೂಬ್ ಚಾನಲ್ದಾಗ ಕುಂತ ಎಲ್ಲಿ ನೋಡತ್ತಾರ ಅಂದ್ರೆ ಏನ್ ನೋಡ್ತಾರೆ ಅಂದ್ರೆ ನಾವೇನ್ ಅನ್ಕೊಂತೀವಿ ಇವಾಗ ಸಿನಿಮಾ ಅಂದ್ರೆ ನೋಡ್ತಾರೆ, ಬಟ್ ನಮ್ಮ ಆಡಿಯನ್ಸ್ ದಟ್ ರೀಚಿಂಗ್ ಇದೆ ಅಲ್ಲ, ಅದು ಇನ್ನ ವಿ ಆರ್ ಫಿಗರಿಂಗ್ ಇಟ್ ಔಟ್. ಬಿಕಾಸ್ ಸೋ ಮೆನಿ ರೀಚ್ ಆಗತೈತಿ, ಕಾಂಟೆಂಟ್ ಇಸ್ ರೀಚಿಂಗ್, ಬಟ್ ಕನ್ವರ್ಷನ್ ಇಸ್ ದ. ದಟ್ಸ್ ವಾಟ್. ಅದೇ ನಮ್ಗೆ ಅದು ಗೊತ್ತಾಗೋದಿಲ್ಲ. ಅದನ್ನ ನೋಡಿ ಥಿಯೇಟರಿಗೆ ಬಂದು ಮೂವಿ ನೋಡ್ತಾರ ಗೊತ್ತಿಲ್ಲ. ಐ ಸ್ಟಿಲ್ ಫೀಲ್ ಟ್ರೇಲರ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್ ಫಸ್ಟ್. ಅದೇ ದೊಡ್ಡ ಇನ್ವಿಟೇಷನ್. ಅದು ಪ್ರಮೋಷನ್ ಕಮ್ಸ್ ಲೇಟರ್, ಬಟ್ ಟ್ರೇಲರ್ ಎಕ್ಸೈಟಿಂಗ್ ಇದ್ರೆ ಅರ್ಧ ಜನ ಅಲ್ಲೇ ಸೆಲ್ ಹಾಕ್ತಾರ. ಓಕೆ ಫೈನ್, ವಿ ವಿಲ್ ವಾಚ್ ಆರ್ ನಾಟ್ ವಾಚ್. ಟ್ರೇಲರ್ ಚಲೋ ಐತಿ. ಥ್ಯಾಂಕ್ ಯು. ಬಟರ್ಫ್ಲೈಸ್ ಇನ್ ದ ಸ್ಟಮಕ್ ಏನೋ ಫೈರ್ಫ್ಲೈ ಫಿಲ್ಮಿಗೆ ಇಟ್ಸ್ ಪ್ರೂವಿಂಗ್ ಆಡಿಷನಿಂಗ್ ಟು ಯು. ಎಷ್ಟು ಫಾಲೋಸ್ ಬರಂಗಿಲ್ರಿಪ್ಪ, ಚಲೋ ಬರೀತೀನಿ ಹಂಗ್ಯಾಕೆ ಸುಮ್ಮನೆ. ಕ್ವಿಂಟನ್ ಟಾರೆಂಟಿನೋ, ಐ ಡೋಂಟ್ ಗೋ ಟು ಫಿಲ್ಮ್ ಸ್ಕೂಲ್ಸ್, ಐ ವೆಂಟ್ ಟು ಫಿಲ್ಮ್ಸ್. ಓಕೆ, ನೀವು ಫಿಲ್ಮ್ ಸ್ಕೂಲ್ ಹೋಗಿರೇನಾ? ಇಲ್ಲ, ನೀವು ಪಾಸ್ ಆಗಲಿಲ್ಲ. ಹೋಗಿರೇನಾ? ಪಾಸ್ ಆಗಿಲ್ಲ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಹೌದಾ? They have an entrance exam? written for Annapurna entrance exam. ನನಗಿತ್ತು. Really? ನಾನು ಕ್ಲಿಯರ್ ಮಾಡಲಿಲ್ಲ, ಬಟ್ ಮೈ ಫಿಲಿಮ್ ಇಸ್ ಗೆಟಿಂಗ್ ಪೋಸ್ಟ್ ಪ್ರೊಡಕ್ಷನ್ ಡನ್ ಇನ್ ಅನ್ನಪೂರ್ಣ ರೈಟ್ ನೌ. ಎಡಿಟ್ ಮಾಡೋದು No, CV Rao. ಬಟ್ ನಾನು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಸರ್. ಅನ್ನಪೂರ್ಣ ಐ ಟ್ರೈಡ್ ಟು ಕ್ರ್ಯಾಕ್ ಇಟ್. ಡೈರೆಕ್ಷನ್, ಆಕ್ಟಿಂಗ್, ಡೈರೆಕ್ಷನ್, ಫಿಲಿಮ್ ಮೇಕಿಂಗ್ ಕ್ರ್ಯಾಕ್ ಆಗಲಿಲ್ಲ. ಏನಿರ್ತದೆ ಎಂಟ್ರೆನ್ಸ್ ಎಕ್ಸಾಮ್ದಾಗ? ಇರುತ್ತೆ, ಕೇಳ್ತಾರೆ ಏನು MCQs, they ask you to write a scene. ಜನರಲ್ ಇರುತ್ತೆ, ವೈ ಆರ್ ಯು ಕಮಿಂಗ್ ಇನ್ ಟು ಫಿಲ್ಮ್ ಮೇಕಿಂಗ್. ನಾ ಅದ ಕಲಿಯಕ್ಕೆ ಬರತ್ತೇನಲ್ಲ. ಅಲ್ಲ ಅಂದ್ರೆ ಬೇಕು ಅಂದ್ರೆ ಮಿನಿಮಮ್ ನಾಲೆಜ್ ಬೇಕು. ಸಿನಿಮಾ ದ ವೈಡರ್ ಪರ್ಸ್ಪೆಕ್ಟಿವ್ ಏನಂದ್ರೆ ನೋಬಡಿ ಕ್ಯಾನ್ ಟೀಚ್ ಯು ಫಿಲ್ಮ್ ಮೇಕಿಂಗ್. ಕರೆಕ್ಟ್. ದೇ ಕ್ಯಾನ್ ಓನ್ಲಿ ಟೀಚ್ ಯು ಮುಂಚೆ ಏನು ಮಾಡಿದ್ರು, ಹಿಸ್ಟ್ರಿ, ಆಮೇಲೆ ಹೆಂಗೆ ಅಪ್ರೋಚ್ ಮಾಡ್ಬೋದು ಒಂದು ಟೆಕ್ನಿಕ್ನ, ಆಮೇಲೆ ಏನೊಂದು ಬೇಕು ಅಂದರೆ ಹೌ ಡು ಯು ಚಾನಲ್ ಇಟ್. ನೋಬಡಿ ಕ್ಯಾನ್ ಟೀಚ್ ಯು ಫಿಲ್ಮ್ ಮೇಕಿಂಗ್. ಸೊ ಇಟ್ಸ್ ಯು ಇಂಡಿವಿಜುವಲಿ ಫಸ್ಟ್. ಅವ್ರು ಅದೇ ನೋಡೋದು ನಿನ್. ಸಾರಿ, ವಾಟ್ ಆರ್ ಯು ಟ್ರೈಂಗ್ ಟು ಗೆಟ್? ಐ ಟ್ರೈಂಗ್ ಟು ಪಾಲಿಶ್ ಇಟ್. ಬಟ್ ಇಲ್ಲ, ನೀವು ಆರಾಮ್ ಮಾತಾಡ್ರಿ. ಅಂದರೆ ವಾಟ್ ಇಸ್ ದಟ್ ಯು ವಾಂಟ್ ಟು ಬ್ರಿಂಗ್ ಔಟ್? ಏನು ಹೇಳ್ತೀರಾ? ಆಮೇಲೆ ನೀವು ಏನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ನಿಮಗೆ ಏನು ಎಕ್ಸೈಟ್ ಆಗಿದೆ ಸಿನಿಮಾಲಿ ಅನ್ನೋದು ಅವ್ರು ಫಸ್ಟ್ ನೋಡ್ತಾರೆ. ಆ್ಯಂಡ್ ಐ ಥಿಂಕ್ ಅದೇ ಅಂದರೆ ಅವಾಗ ನನಗೂ ಐಡಿಯಾ ಇರಲಿಲ್ಲ. ಬಿಕಾಸ್ ಆಫ್ಟರ್ ಮೈ ಇಂಜಿನಿಯರಿಂಗ್ ಇಮಿಡಿಯೇಟಾಗಿ ಅಪ್ಲೈ ಮಾಡಿ ಬರ್ದಿದ್ದು. ನಂಗೆ ಎಕ್ಸಾಮ್ ಇರುತ್ತೆ ಅಂತಲೇ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. ನಾನೇನು ದುಡ್ಡು ಕೊಟ್ಟು ಹೋಗಿ ಜಾಯ್ನ್ ಆಗೋದು ಅಂದ್ಕೊಂಡಿದ್ದೆ. ಬಟ್ ಐ ಕುಡಂಟ್ ಕ್ರ್ಯಾಕ್ ಇಟ್ ಬಿಕಾಸ್ ಅವ್ರದ್ದು ಇನ್ಪುಟ್ ಬಂದು ಬರೀ 12 people 15 people 1 yearಗೆ. ಸೊ ಕಾಂಪಿಟೇಷನ್ ವಾಸ್ ವೆರಿ ಹೈ. So how did you feel first time Annapurna when we went? ಫುಲ್ ಪ್ರೌಡ್ ಫೀಲಿಂಗ್ಸ್ ಇತ್ತು. ಇದೇ ಫೀಲಿಂಗ್ ಇತ್ತು, ಇವಾಗ ಹೇಳ್ತಿದ್ದಾರೆ, ಅಲ್ಲಿ ಹೇಳಿಲ್ಲ ಅಷ್ಟೇ. ವಿ ಕ್ರ್ಯಾಕ್ಡ್ ಇಟ್ ಅನ್ನಪೂರ್ಣ. ಅಲ್ಲ ರೀ, ಯಾವ್ದಾರ ಕ್ವಶನ್ ನೆನಪಾಯ್ತಾ ನಮಗೆ MCQ? ಅದು ಅವ್ರ ಬೇಸಿಕ್ಸ್ ಎಲ್ಲ ಇರ್ತಾರೆ. ರ್ಯಾಂಡಮ್ ಕ್ವಶನ್ ಟೆಕ್ನಿಕಲ್ ಆಗಿರುತ್ತೆ. ಅಂದರೆ ಅವಾಗ ಇಟ್ ವಿಲ್ ಬಿ ವೆರಿ ಬೇಸಿಕ್. ಎಷ್ಟು ಫ್ರೇಮ್ಸಲ್ಲಿ ಐ ಯು ಪ್ಲೇಯಿಂಗ್ ದಿಸ್ ಅಂದರೆ ನೀವು ಜೆನ್ರಿಕ್ ಲೆವೆಲ್ ನಾಲೆಜ್ ಇರಲೇಬೇಕು. ಸೊ ಅಟ್ ವಾಟ್ ಫ್ರೇಮ್ ರೇಟ್ ಈಸ್ ಯುವರ್ ಮೂವಿ ಪ್ಲೇಡ್, ಓಕೆ, ಆ್ಯಂಡ್ ಎಸ್ಥೆಟಿಕ್ಸ್ ಆಫ್ ಪರ್ಟಿಕ್ಯುಲರ್ ಟಾಪಿಕ್. ಇಲ್ಲ ಒಂದು ಸಿನಿಮಾನ ಡಿಸ್ಕ್ರೈಬ್ ಮಾಡಿ ಅಂದರೆ ಅವ್ರು ನೋಡ್ತಾರೆ ನೀವು ಆ ಸಿನಿಮಾಲಿ ಏನು ವಿಷಯ ನಿಮ್ಗೆ ಅರ್ಥ ಆಗಿದೆ, ಅದನ್ನ ಏನು ಎಕ್ಸಿಬಿಟ್ ಮಾಡ್ತಾ ಇದ್ದೀರಾ. ಸೊ ಅದೇ ಇಂಪಾರ್ಟೆಂಟ್. ಆಮೇಲೆ ಟು ರೈಟ್ ಎ ಸ್ಮಾಲ್ ಸೀಕ್ವೆನ್ಸ್, ಚಿಕ್ಕ ಸೀಕ್ವೆನ್ಸ್ ಥರ, ಲೈಕ್ 5 mark question type. They ask you to write one sequence, like a scene or something. Sequence, how do you approach this scene? ಆ ಥರ ಎಲ್ಲ ಇತ್ತು ನನಗೆ.
ನಾನು ಕ್ಯಾಮ್ರಾ ಎತ್ಕೊಂಡು ಹೋಗಿ ತೆಗಿಯೋದು ಅಷ್ಟೇ ತಾನೇ, ವರ್ಡಲ್ಲಿ ಹಾಕಿ ಬರೆಯೋದು. ನಂಗೆ ಅದು ಅಂದರೆ ಫಿಲ್ಮ್ ಸ್ಕೂಲ್ದೊಂದು ಥಿಯರಿ ಇದೆ ಅಗೇನ್, ಲೈಕ್ ಹೇಳ್ದಂಗೆ ನೋಬಡಿ ಕ್ಯಾನ್ ಟೀಚ್ ಯು ಫಿಲ್ಮ್ ಮೇಕಿಂಗ್. ಸೊ ಅವ್ರದ್ದು ಪಾಲಿಸಿ ಇಸ್, ನೀವು ಏನೋ ಒಂದು ವಿಷಯ ನೋಡಿದಾಗ ಅದನ್ನ ಹೆಂಗೆ ಕನ್ಸೀವ್ ಮಾಡಿ ಏನು ಹೇಳೋಕೆ ಹೊರಟಿದ್ದೀರ. ಸೊ ದೇರ್ ಆಲ್ಸೋ ಸೀಯಿಂಗ್ ಯು ಆಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಆ್ಯಂಡ್ ದಟ್ ಮೇಕ್ಸ್ ಯು ಅ ರೆಸ್ಪಾನ್ಸಿಬಲ್ ಫಿಲ್ಮ್ ಮೇಕರ್. ಸೊ ವಾಟ್ ಎಕ್ಸೈಟ್ಸ್ ಯು, ವಾಟ್ ಆರ್ ಯು ಟೆಲಿಂಗ್? ಸೊ ದಟ್ ಈಸ್ ದೇರ್ ಎವ್ಯಾಲ್ಯೂಯೇಷನ್ ಸ್ಕಿಲ್, ಐ ಪರ್ಸ್ನಲಿ ಫೀಲ್ ಅಷ್ಟೇ. ಸೊ ಒಂದಷ್ಟು ಕಡೆ ಐ ಆಲ್ಸೋ ಗಾನ್, ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಐ ಆಲ್ಸೋ ಟಾಟ್. ಸೊ ನನಗೆ ಐ ಲೈಕ್ ಟು ಜಸ್ಟ್ ಶೇರ್. ಅಂದರೆ ಇಟ್ಸ್ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ, ಲೈಕ್ ಮುಂಚೆನೇ ಮೆನ್ಷನ್ ಮಾಡಿದಾಗ, ಏನೋ ಒಂದು ಟೆಕ್ನಾಲಜಿ ಬೇಕು, ಇಲ್ಲ ಒಂದು ಲೆನ್ಸಸ್ ಬೇಕು. ಸುಮಾರು ಜನಕ್ಕೆ ಆಪ್ಷನ್ಸ್ ಇಲ್ಲ, ರಿಸೋರ್ಸ್ ಇಲ್ಲ. ಆ್ಯಸ್ ಐ ಸೆಡ್, ಒಂದು ಲೆನ್ಸ್ ತೊಗೊಂಡು ಟೆಸ್ಟ್ ಶೂಟ್ ಮಾಡಬೇಕಾದ್ರೂ ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ಸೊ ಎಲ್ಲೋ ಒಂದು ಸ್ಕಿನ್ ಹಾಲಿವುಡಲ್ಲಿ ಅಲ್ಲಿ ಇಲ್ಲಿ ಮಾಡಿದವ್ರು ಇದ್ದಾರೆ, ಬಟ್ ಅವ್ರ ಸ್ಕಿನ್ ಟೋನ್ಗೆ, ಆ ಲೈಟಿಂಗ್ ಎಸ್ಥೆಟಿಕ್ಸ್ಗೆ ವಿ ಕೆ ನಾಟ್ ಜಡ್ಜ್. ಸೊ ನಮ್ಮ ಲೈಟಿಂಗು ನಮ್ಮ ಸ್ಕಿನ್ ಟೋನ್ಸ್ಗೂ ಎಸ್ಥೆಟಿಕ್ಸ್ಗೂ ಡಿಫ್ರೆಂಟ್ ಇದೆ. ವೆನ್ ಯು ಆರ್ ಟೇಕಿಂಗ್ ಅನ್ ಎಕ್ಸಾಂಪಲ್, ಇಫ್ ಯು ಶೂಟಿಂಗ್ ಸಮಥಿಂಗ್, we have more of earth colors. Earth colors suit us also really well because of our skin tone. So it is to do with that palette first ಅರ್ಥ ಮಾಡಿಕೊಂಡು how do you deal with it. ಲೆನ್ಸಸ್ಗೆ ಒಂದಷ್ಟು ಶಾರ್ಪ್ನೆಸ್ ಇರುತ್ತೆ, ಒಂದಷ್ಟಕ್ಕೆ ಒಂದು ಟೆಕ್ಸ್ಚರ್ ಇರುತ್ತೆ, ಒಂದು ಫಾಲ್ ಆಫ್ ಇರುತ್ತೆ. ಫಾಲ್ ಆಫ್ ಅಂದರೆ ಲೆನ್ಸ್ ಎಡ್ಜಸ್ಸಲ್ಲಿ ಒಂದು ಫಾಲ್ ಆಫ್ ಇರುತ್ತೆ. ಇದನ್ನೆಲ್ಲ ನೀವು ಓನ್ಲಿ ವೆನ್ ಯು ಟೆಸ್ಟ್ ಇಟ್ ಔಟ್, ಅಂದರೆ ಸುಮ್ಮನೆ ಸರ್ಫೇಸ್ ಲೆವೆಲಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಓನ್ಲಿ ವೆನ್ ಯು ಟೆಸ್ಟ್ ಇಟ್, ಒಂದು ಫೋಕಸ್ ಶಿಫ್ಟ್ ಮಾಡಿದಾಗ ಅದು ಹೆಂಗೆ ಫಾಲ್ ಆಫ್ ಆಗುತ್ತೆ, ಈ ಥರದೆಲ್ಲ ನೀವು ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡಿದಾಗಲೇ ಅರ್ಥ ಆಗೋದು. ಅಂದರೆ ದಿಸ್ ಇಸ್ ಮೋರ್ ಟೆಕ್ನಿಕಲ್. ಇದಕ್ಕೆ ದಿಸ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಪ್ರೊಸೆಸ್. ಯು ಕ್ಯಾನ್ ಗೋ ಹೈಯರ್ 5 ಡಿಫ್ರೆಂಟ್ ಲೆನ್ಸ್ ಇನ್ ಟೆಸ್ಟ್. ಸೊ ಈ ಥರದ್ದು 5 ಡಿಫ್ರೆಂಟ್ ಲೆನ್ಸ್ ಸಿಗೋದು ಅಟ್ ಎ ಟೈಮ್ ಇಟ್ಸ್ ಡಿಫಿಕಲ್ಟ್. ಒಂದು ಅಟ್ ಎ ಟೈಮ್ ಸಿಗಬೇಕು. ಆಮೇಲೆ ಗೆಟಿಂಗ್ ಇಟ್ ಆಲ್ಸೋ ಇಸ್ ಅ ಟಾಸ್ಕ್. ಈಗ ಪೀಪಲ್ ಆರ್ ಡೂಯಿಂಗ್ ಸಮ್ ವರ್ಕ್ಶಾಪ್ಸ್, ಲೆನ್ಸಸ್ ಅವ್ರದ್ದು ಆಫೀಸಸ್ ಇದೆ, ನಾವು ಯು ಕ್ಯಾನ್ ಗೋ ಟೆಸ್ಟ್. ಆಗ ವಿ ಹ್ಯಾವ್ ವೆರಿ ಲಿಮಿಟೆಡ್. ಆ್ಯಂಡ್ ಅದು ಹೈದರಾಬಾದಲ್ಲಿದೆ, ಮುಂಬೈಲಿದೆ, ಬೆಂಗಳೂರಲ್ಲಿಲ್ಲ. ಸೊ ಹಿಯರ್ ಎನಿಬಡಿ ವಾಂಟ್ಸ್ ಟು ಲರ್ನ್. ಹೆಂಗೆ ನಾನು ಅಷ್ಟೇ, ಏನೋ ಒಂದು ಲೆನ್ಸ್ ಸಡನ್ನಾಗಿ ಟ್ರೈ ಮಾಡಬೇಕು ಅಂದರೆ ನನಗೆ ಟೆಸ್ಟ್ ಮಾಡೋ ಆಪ್ಷನ್ ತರಿಸ್ಕೊಳ್ಳೋದಕ್ಕಂತ ಐ ವಿಲ್ ಕಾಲ್ ಸಂಬಡಿ ಅಂಡ್ ಆಸ್ಕ್, ಯು ಯೂಸ್ ಈ ಲೆನ್ಸ್ ಯೂಸ್ ಮಾಡಿದ್ರಲ್ಲ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು, ವಾಟ್ ಆರ್ ದ ಪ್ರೋಸ್ ಆ್ಯಂಡ್ ಕಾನ್ಸ್. ಆವಾಗ ಒಂದಷ್ಟು ಪಾಯಿಂಟರ್ಸ್ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ನಂದೊಂದು ಸಿನಿಮಾಗೊಂದು ಲುಕ್ ಇದೆ, ಆ ಸಿನಿಮಾ ಲುಕ್ ಜೊತೆ ಇದು ಫಿಟ್ ಆಗ್ತಿದೆಯಾ, ಆರ್ ಇಟ್ಸ್ ಲೈಕ್ ಕಂಪ್ಲೀಟ್ ಆಪೋಸಿಟ್. ಶುಡ್ ಐ ಈವನ್ ಥಿಂಕ್ ಆಫ್ ಕನ್ಸಿಡರಿಂಗ್? ಯಾಕಂದರೆ ಒಂದು ಲೆನ್ಸ್ ತರಿಸಿ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಇನ್ ಲಾಟ್ ಆಫ್ ಎಫರ್ಟ್, ಟೈಮ್. So, is it worth it or not? You evaluate. So again, I said, filmmaking is an expensive process. So, the more you share, people can learn. Because aurage kalibeku andre it's expensive. So my point is, ಎಷ್ಟು ಬರುತ್ತೋ, just try to share. You ask me one question, I'll answer 10 points. Yes. So that way you will learn extra. Yes. ಅಷ್ಟೇ. And moreover, back then, maybe you started film making ಎಲ್ಲ ಇಟ್ಸ್ ಅಬೌಟ್ ಎಕ್ಸ್ಪೀರಿಯನ್ಸ್ ಮೇಲೆನೇ ಇರ್ತಿತ್ತು ಅನ್ಸುತ್ತೆ ಸರ್. ಇವಾಗ ಒಂದು 5 ಜನ ಫಿಲ್ಮ್ ಮೇಕರ್ ಜೊತೆ, ಸಿನಿಮಾಟೋಗ್ರಫರ್ ಜೊತೆ ಕೆಲಸ ಮಾಡಿದ್ರೆ ಒಂದು ಐಡಿಯಾ ಬರ್ತಿತ್ತು ಯಾವ ತರ ಇರ್ತಿತ್ತು. I think you learn on the job practically, no? Now we have this all the sources. ಎಲ್ಲ ಡೈರೆಕ್ಟರ್ಸ್ ರೌಂಡ್ ಟೇಬಲ್ ಮಾಡ್ತಿದ್ದಾರೆ. ಎವ್ರಿವನ್ ಆಕ್ಟರ್ಸ್ ಹೆಂಗೆ ಸೀನ್ ನ ಟ್ರೀಟ್ ಮಾಡ್ತಿದ್ರು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಹೆಂಗೆ ಬಿಸ್ನೆಸ್ ಮಾಡ್ತಾರೆ, ಎವ್ರಿಥಿಂಗ್ ಇಸ್ ಆನ್ಲೈನ್ ನಾವು. ಅದು ನನಗೆ ನಾನು ಬಂದಾಗ ದಟ್ ವಾಸ್ ಮೋರ್ ಹೆಲ್ಪ್ಫುಲ್ ಫಾರ್ ಮೀ. ಸೊ ದಟ್ ಜಾಸ್ತಿ ಡೈರೆಕ್ಟರ್ ಜೊತೆ ನಾವು ದಟ್ ಲಾಂಗ್ ರನ್ ವರ್ಕ್ ಮಾಡಬೇಕು ಅನ್ನೋದು ಇರಲಿಲ್ಲ. ಬಟ್ ಐ ಬಿಲೀವ್ ಎರಡೂ ಇರಬೇಕು ಹ್ಯಾಂಡ್ ಇನ್ ಹ್ಯಾಂಡ್. ಯಾಕಂದರೆ ಥಿಯರಿ ನೀವು ಕಲ್ತಾಗ, ನಾವು ಆ್ಯಕ್ಚುಲಿ ಕಾಲೇಜಲ್ಲಿ ಕಲ್ತ್ಕೊಂಡಿರೋ ಟರ್ಮ್ಸು ಇದು ಬೇರೆ. ವೆನ್ ಯು ಕಮ್ ಪುಟಿಂಗ್ ಇಟ್ ಟು ಆ್ಯಕ್ಷನ್, ಇದು ಯಾವ್ದು ಗುರು ಇದು ಅಂದರೆ ಪೀಪಲ್ ಹ್ಯಾವ್ ಅ ವೆರಿ ಕೊಲೋಕಿಯಲ್ ವೇ ಆಫ್ ಸೇಯಿಂಗ್ ಥಿಂಗ್ಸ್. ಓಕೆ, ಅದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ನುವಾನ್ಸಸ್ ಆಫ್ ನಾವು ಐ ಡೋಂಟ್ ನೇಮ್, ಬಟ್ ದಿಸ್ ಬಿಕೇಮ್ ಅ ಜೋಕ್ ಬಿಟ್ವೀನ್ ಅಸ್. ನನಗೆ ಕ್ಲೋಸಪ್ ಅಂದರೆ ಇಷ್ಟ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ, ಎಕ್ಸ್ಟ್ರೀಮ್ ಕ್ಲೋಸಪ್, ಮಿಡ್ ಶಾಟ್, ಎಲ್ಲದಕ್ಕೂ ಒಂದು ಸೈಜ್ ಡೆಫಿನೇಷನ್ ಅದು ಡಿಫೈನ್ ಆಗಿದೆ. ಸಡನ್ ಆಗಿ ಬಂದ್ಬಿಟ್ಟು ನನಗೆ ಇಷ್ಟು ಕ್ಲೋಸ್ ಬೇಕು ಅಂತ, ಇದು ಯಾವ್ದು ಗುರು ಕ್ಲೋಸ್, ಇದು ಮಿಡ್ ಶಾಟ್ ಅಂತ ನಾನು ಅಲ್ಲ, ನನಗೆ ಕ್ಲೋಸ್ ಇಷ್ಟು ಬೇಕು. ಸಮಾನ ಆಸ್ಮಿ not in our so I express this to Amshi and then that's how I make fun. ಅದೊಂಥರ ಈಗ ಅಭ್ಯಾಸನೇ ಆಗೋಗಿದೆ. ಕ್ಲೋಸ್ ಆದ ತಕ್ಷಣ ನನಗೆ ಕ್ಲೋಸ್
ಆಕ್ಚುಲ್ ಕ್ಲೋಸ್ ಇಡ್ಬೇಕಾ ಅದಕ್ಕೆ ಕೇಳ್ಬಿಡ್ತೀನಿ ಇಷ್ಟು ಕ್ಲೋಸ ಸೊ ದಟ್ ಸ್ಟಾರ್ಟೆಡ್ ಆಫ್ ಹಿಯರ್. ಸಿಮೆಟ್ರಿ ಹೇಳ್ದಂಗೆ ಸಿಮೆಟ್ರಿ ಎಕ್ಸ್ಪ್ಲೇನ್ ಮಾಡೋದಿತ್ತು. ಅವೆಲ್ಲ ಸೈಂಟಿಫಿಕ್ ಟರ್ಮ್ಸ್ ಎಲ್ಲ ಕಡೆ ಯೂಸ್ ಮಾಡಕ್ ಆಗಂಗಿಲ್ಲ. And I think Vamshi and me, now one few times we've discussed that even for our light boys or our technicians, there's no proper place to go learn illi. Bangalore or Karnataka, I'm not sure. We don't have. Yeah, we don't have. So, but and ಯಾರು ಇನ್ವೆಸ್ಟ್ ಮಾಡಲ್ಲ ನಮ್ಮವ್ರನ್ನ ಅಲ್ಲಿ ಕಳಿಸಿ. ಈಗ ಲೈಟ್ ಟೀಮಲ್ಲಿ ಅನ್ಕೊಂಡ್ರು ಈಗ ದೆನ್ ಲೈಟ್ಸ್ ಆರ್ ಆಲ್ ಡಿಜಿಟೈಸ್ಡ್, ಎವ್ರಿಥಿಂಗ್ ಇಸ್ ಡಿಜಿಟೈಸ್ಡ್, ವಿ ಸ್ಪೋಕ್ ಅಬೌಟ್ ಇಟ್, ವಿ ಹವ್ ಸ್ಪೋಕನ್ ಅಬೌಟ್ ಇಟ್. ನೋ ಒನ್ ವಿಲ್ ಗೋ ಲರ್ನ್ or want to send our people to go learn also. So I think like in everything it's like that. No. With this film only, we have tried with so much, like ille ide. All these are very new age lights. ನಾವು ಈ ಥರ ಲೈಟ್ಸ್ನ ವಿ ಬಾಟ್. ಓಕೆ, ಒಂದು. ಆಮೇಲೆ ನ್ಯೂ ಏಜ್ ಲೈಟ್ಸ್ನ ಹ್ಯಾಂಡಲ್ ಮಾಡೋ ರೀತಿನೇ ಬೇರೆ ಇದೆ. ಹೌ ಡು ಯು ಟ್ರೀಟ್ ಇಟ್ ಆ್ಯಂಡ್ ಹೌ ಟು ಪ್ಲೇಸ್ ಇಟ್, ಹೌ ಟು ಶೇಪ್ ಇಟ್, ಇದು ಒಂದು. ಆಮೇಲೆ ಲೈಟ್ ನಮ್ಮದಲ್ಲಂತೂ ಲೈಟ್ ಫ್ಲಿಕರಿಂಗು, ಲೈಟ್ ಇಂಟ್ರಾಕ್ಷನ್ ವಿತ್ ದ ಕ್ಯಾರೆಕ್ಟರ್ ಇನ್ ದ ಶಾರ್ಟ್ ತುಂಬ ಇದೆ ಸಿನಿಮಾ ಅಲ್ಲಿ. ಸೊ ಈ ಥರ ಟ್ರೈಲರ್ದಾಗ ಹೋಯ್ತಲ್ಲ, ಸ್ವಿಚ್ ಆಫ್ ಮಾಡಿ ಅವ್ರ ಮೇಲೆ ಫೋಕಸ್ ಆಗೋದು. ಅಂದ್ರೆ ಬೇಸಿಕಲಿ ವಾಟ್ ಎವರ್ ಈ ಫೀಲ್ಸ್ ದ ಎನ್ವಿರಾನ್ಮೆಂಟ್ ಸ್ಪೀಕ್. ಸೊ ಅಲ್ಲೇ ಸರ್ಫೇಸ್ ಲೆವೆಲ್ ಏನಂತೆ ಗುರು, 4 ಲೈಟ್ ಬಟನ್ ಸ್ವಿಚ್ ಆಫ್ ಮಾಡಿದ್ರೆ ಫ್ಲಿಕರ್ ಆಗುತ್ತೆ, ಅದು ಸಿಂಕ್ ಆಗಬೇಕು. ಆ ಫ್ಲಿಕರ್ ಸಿಂಕ್ ಆಗಬೇಕು. ಒಂದು ಎಲ್ಲ ಲೈಟ್ದು ಒಂದು ಆನ್ ಆಫ್ ಟೈಮ್ ಇರುತ್ತೆ. ಸೊ ಆ ಆನ್ ಆಫ್ ಟೈಮ್ ಸಿಂಕ್ ಆಗಬೇಕು. ಎವ್ರಿಥಿಂಗ್ ಹ್ಯಾಸ್ ಟು ಮ್ಯಾಚ್. ಸೊ ನಾವು ಒಂದು DMX ಕಂಟ್ರೋಲರ್ ಇದೆ, ಈ ಕನ್ಸೋಲ್ ಯೂಸ್ ಮಾಡ್ತಾರಲ್ಲ ಸ್ಟೇಜ್ ಶೋಸ್ಗೆ, ಆ ಥರ ಕನ್ಸೋಲ್ ಇಟ್ಕೊಂಡು ಅದರಲ್ಲಿ ಸಿಂಕ್ ಮಾಡಿ ಡಿಮ್ ಆನ್ ಆ್ಯಂಡ್ ಆಫ್ ಎಷ್ಟೋ ಕಡೆ, ಯಾಕಂದ್ರೆ ಟೈಮಿಂಗ್ ಮ್ಯಾಚ್ ಆಗಬೇಕು. ಆ್ಯಂಡ್ ವೆನ್ ಹ್ಯೂಮನ್ಸ್ ಹ್ಯಾಂಡ್ಲಿಂಗ್ ಇಟ್, ಹ್ಯೂಮನ್ ಎರರ್ ಇಸ್ ವೆರಿ ಕಾಮನ್. ಪ್ರಿಸೈಸ್ ಟೈಮಿಂಗ್ ಮ್ಯಾಚ್ ಆಗಲ್ಲ. ಸೊ ಎಲ್ಲದನ್ನೂ ಕ್ಲಬ್ ಮಾಡಿ ಯಾವ್ದು ಫ್ಲಿಕರ್ ಆಗಬೇಕು. ಸೊ ಆ ಥರ DMX ಮಿಕ್ಸರ್ಸ್ ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡಿ ವಿ ಟ್ರೈಡ್. ಅಂಡ್ ಎವ್ರಿ ಶಾರ್ಟ್ ಮುಂಚೆ ವಿ ಶುಡ್ ಹ್ಯಾವ್ ಅಟ್ಲೀಸ್ಟ್ ಒಂದು 5-6 ರಿಹರ್ಸಲ್ಸ್ ಮಾಡಿ ಆಮೇಲೆ ಶಾರ್ಟ್ಗೆ ಹೋಗ್ತಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಕಮ್ಯುನಿಕೇಶನ್ ವಾಸ್ ಸಿಂಪಲ್, ಲೈಕ್ ಇಟ್ ವಾಸ್ ವೆರಿ ನ್ಯೂ. ಅಂದರೆ ಆನ್ ದ ಗೋ ಐ ಆಲ್ಸೋ ಹ್ಯಾವ್ ಟು ಫಿಗರ್ ಔಟ್, ಹಿ ಆಲ್ಸೋ ಹ್ಯಾಸ್ ಟು ಫಿಗರ್ ಔಟ್, ಎವ್ರಿಬಡಿ ಅರೌಂಡ್ ಟೀಮ್ ಆಲ್ಸೋ ಹ್ಯಾಸ್ ಟು ಫಿಗರ್ ಔಟ್. ಸಡನ್ನಾಗಿ ಬಂದ್ಬಿಟ್ಟು 4 ಲೈಟ್ ಆಯಿತು, ಬಟ್ ಇನ್ನೊಂದು 4 ಲೈಟ್ ಫ್ಲಿಕರ್ ಆಗಬೇಕು, ಇನ್ನೊಂದು 4 ಲೈಟ್ ಆದರೆ ಅಷ್ಟೇ ಟೈಮ್ ತೊಗೊಳುತ್ತೆ. ಸೊ ಅಂದರೆ ಸರ್ಫೇಸ್ ಲೆವೆಲಲ್ಲಿ ಹಂಗೆ ಅನ್ಸ್ಬೋದು, 4 ವೈರ್ ಕನೆಕ್ಟ್ ಮಾಡಿಬಿಟ್ರೆ ರೈಟ್. ಬಟ್ DMX ಚಾನಲ್ಗೆ ಹೋಗಬೇಕು, ಆಲ್ ದಟ್ ಕನ್ಸ್ಯೂಮ್ಸ್ ಅ ಲಾಟ್ ಆಫ್ ಟೈಮ್. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರೊಸೆಸ್. ಫಸ್ಟ್ 8 days ಸ್ವಲ್ಪ ಕಷ್ಟ ಆಯಿತು. ಅಂದರೆ ನಾವಿಬ್ಬರು ಒಂದು ಎಷ್ಟೆಲ್ಲ ಪ್ಲಾನ್ ಮಾಡಿದ್ರು ಆನ್ ಸೈಟ್ ನಮ್ಮಿಬ್ಬರು ವೇವ್ ಲೆಂತ್ ಮ್ಯಾಚ್ ಆಗೋಕ್ಕೆ ಇಟ್ ಟುಕ್ ಸಮ್ ಟೈಮ್. ನಮಗೂ ಸಿಂಕ್ ಆಗಬೇಕು, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವೆರಿ ನ್ಯೂ ಆ್ಯಂಡ್ ಎಸ್ಥೆಟಿಕ್ಲಿ ಸಿಮೆಟ್ರಿ ಆ್ಯಂಡ್ ಲೈಟಿಂಗ್ ಪಾಯಿಂಟ್. ಸೊ ಇಟ್ ಇಸ್ ಚಾಲೆಂಜಿಂಗ್. ಅಂದರೆ ನಾವು ಆನ್ ದ ಗೋ ವಿ ಆರ್ ಆಲ್ಸೋ ಲರ್ನಿಂಗ್. ಅಂದರೆ ವಾಟ್ ಯು ಲರ್ನ್ ಇನ್ ದ ಪಾಸ್ಟ್ is important, but here also we are learning constant ಆಗಿ ಅದನ್ನು implement. Actually we did, normally I do a lot of homework before coming to shoot. ನಂದೊಂದು ಪಾಲಿಸಿ ಇದೆ, ತುಂಬ ಹೋಮ್ವರ್ಕ್ ಮಾಡಿಕೊಂಡು ಫಸ್ಟ್ 5 shots, ಸಿನಿಮಾದ ಫಸ್ಟ್ 5 shots ಏನು ತೆಗಿತೀವೋ ಅದು ಇಂಪಾರ್ಟೆಂಟ್. ಅದಾದಮೇಲೆ ದಟ್ ಈಸ್ ದ ಟೋನ್ ಫಾರ್ ದ ಹೋಲ್ ಫಿಲ್ಮ್. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಷ್ಟಕ್ಕೆ. ಆಮೇಲೆ ಫಸ್ಟ್ ಡೇ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಡ್ತೀನಿ ನಾನು. ಆಮೇಲೆ ಏನಿಲ್ಲ, ಅದನ್ನ ಮ್ಯಾಚ್ ಮಾಡಬೇಕು. ಬಾಕಿ ಈಸ್ ಲೈಕ್ ಲ್ಯಾಂಗ್ವೇಜ್. ನಾವು ಮಾತಾಡ್ದಂಗೆ ಹೆಂಗೆ ಕ್ಲೋಸ್ಅಪ್ಸ್, ಟ್ರ್ಯಾಕ್ ಇನ್, ಪುಷ್ ಇನ್, ದೀಸ್ ಆರ್ ಆಲ್ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್. ಇದನ್ನ ವಿ ಪುಟ್ ಇಟ್ ಟು ಎವ್ರಿ ಸೀನ್ಸ್ ಯೂಸ್. ಬಟ್ ಟಿಲ್ ದೆನ್ ಆ ಕಾಂಟ್ರಾಸ್ಟ್ ರೇಷೋ, ಯುವರ್ ಟೋನಿಂಗ್, ಒಂದು ಲೈಟಿಂಗ್ ಸ್ಟೈಲ್, ಫಸ್ಟ್ 5 shots ಚೆನ್ನಾಗಿ ಬಂದರೆ ದ ಫಿಲ್ಮ್ ಅದು ಬೇಸ್ ಅದೇ. ಟೋನ್ ಚೇಂಜ್ ಆಗ್ಬೋದೇ ಹೊರತು ಯುವರ್ ರೇಷೋಸ್ ಚೇಂಜ್ ಆಗಲ್ಲ. ಸೊ that's how I used to start working. ಅದಕ್ಕೆ I'm sure like starting ಅಂತೂ we brainstormed too much. So but it was a fun process. ಅಂದರೆ ಜನರಲಿ ಬೆಳಿಗ್ಗೆ ಲೈಟ್ ಸೆಟಪ್ ಮಾಡಿಬಿಟ್ರೆ ಸಂಜೆವರೆಗೂ ಅವತ್ತೇ ಅಷ್ಟೇ ಲೈಟಲ್ಲಿ ಶೂಟಿಂಗ್, ಆ ಥರ ಇರ್ತಿರ್ಲಿಲ್ಲ. ಎವ್ರಿ ಶಾರ್ಟ್ ಕೀಪ್ ಚೇಂಜಿಂಗ್. ಮೋಸ್ಟ್ಲಿ ಆಡಿಯನ್ಸ್ ನೋಡೋರಿಗೆ ಏನು ಮಾತಾಡ್ತಿದ್ದಾಗ ಹಿಂದೆ ಲೈಟ್ ಆಫ್ ಆಯಿತು ಅಷ್ಟೇ ಅವ್ರಿಗೆ. ಬಟ್ ಅದು ಎಮೋಷ್ನಲಿ ಏನು ಇಂಪ್ಯಾಕ್ಟ್ ಮಾಡಬೇಕು ಅದು ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ಅಚೀವಿಂಗ್ ದಟ್ ಇದೆ ಅಲ್ಲ, ಅದು ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಮ್ಯಾನ್ ಸೋರ್ಸ್, ಲೈಕ್ ಮ್ಯಾನ್ ಪವರ್, ಎಷ್ಟು ಜನ ಬೇಕು. ಹಿಂದೆ ಲೈಟ್ ಆಪ್ರೇಟ್ ಮಾಡೋನ್ಗೆ ಹೇಳ್ಬೇಕು, ಗುರು ಫ್ಲಿಕ್ಕರ್ ಆಗ್ಬೇಕಂದ್ರೆ 3 ಸತಿ ಹೊಡಿ ಅಂದರೆ ಒಂದು 4 ಸತಿ ಹೊಡೆದು ಬಿಡ್ತಾನೆ. ಅವ್ನಿಗೆ ಗೊತ್ತಾಗಬೇಕು ಏನಕ್ಕೆ ಫ್ಲಿಕ್ಕರ್ ಆಗಬೇಕು. ಅಂದರೆ ಆ ಫ್ಲಿಕ್ಕರಲ್ಲಿ ಒಂದು ಎಮೋಷನ್ ಇರುತ್ತೆ. ಈ ಕ್ಯಾರೆಕ್ಟರ್ ಏನೋ ಒಂದು ಹೀಸ್ ಫೀಲಿಂಗ್ ಸಮಥಿಂಗ್, ಅದು 3 ಸತಿ ಆಗಬೇಕು. ಬಿಕಾಸ್ ಎಲ್ಲೋ ಬೇರೆ ಕಡೆ ಸಿಂಕ್ ಆಗ್ತಿರುತ್ತೆ, 4 ಸತಿ ಆಗಬಾರ್ದು.
ಅವ್ನಿಗೆ ಅದೆಲ್ಲ ಅರ್ಥ ನಾವು ಮಾಡಿಸಿ ಕಟ್ಟಿಗೆ ನೋಡ್ತಿರ್ತೀವಿ, ಸತಿ ಫ್ಲಿಕರ್ ಆಗಿದ ತಕ್ಷಣ ಕಟ್ ಆದ್ರೆ ನೆಕ್ಸ್ಟ್ ಶಾಟ್ಗೆ ಹೋಗ್ಬೇಕು ಸೀನಲ್ಲಿ ಅಂತ. ಅವನು ಫ್ಲಿಕರ್ ತಾನೇ ಬೇಕು ಎಲ್ಲ ಮಜಾ ಇರುತ್ತೆ. ಆಮೇಲೆ ಎಲ್ಲ ರೆಡಿ ಮಾಡಿಟ್ಟಿರ್ತೀವ, ಇನ್ನೇನು ಹಿಂಗ್ ಮಾಡ್ಬೇಕು ಅಷ್ಟೊತ್ತಿಗೆ ಎಲ್ಲೋ ವೈರು ಯಾವನೋ ಒಬ್ಬ ಪ್ಲೆಗ್ ತೆಗ್ದಾಕಿರ್ತಾನೆ. ಬಿಕಾಸ್ ನಾವು ನೆಕ್ಸ್ಟ್ ಅಲ್ಲಿ ಲೈಟ್ ಬೇಕು, ಅದು ಸೆಟಪ್ ರೆಡಿ ಮಾಡಿರ್ತೀವಿ. ಡೋಂಟ್ ವರಿ ಅಬೌಟ್ ದ ಪ್ರೆಸೆಂಟ್, ಥಿಂಕ್ ಅಬೌಟ್ ದ ಫ್ಯೂಚರ್. ನಾವು ಎಲ್ಲಿ ಶಾರ್ಟ್ ಅಲ್ಲಿ ಬರ್ತಿಲ್ಲ ಅಂದ್ರೆ ಲೈಟೇ ಇಲ್ಲ, ಆ ಲೈಟ್ ನೆಕ್ಸ್ಟ್ ಶಾರ್ಟ್ ರೆಡಿ ಆಗ್ತಿದೆ. ಆತರ ಟೆಕ್ನಿಕಲಿ ಸ್ಪೀಕಿಂಗ್ ಅಂದ್ರೆ ದೀಸ್ ಆರ್ ಆಲ್ ದ ಪ್ರಾಕ್ಟಿಕಲ್ ಚಾಲೆಂಜಸ್ ವಿ ಫೇಸ್ಡ್. ಟುಡೇ ವಿ ಆರ್ ಲಾಫಿಂಗ್ ಅಬೌಟ್ ಇಟ್, ಬಟ್ ಆನ್ ಸೆಟ್ ಅಲ್ಲೆಲ್ಲ ಇಟ್ ವಿಲ್ ಬಿ ನೈಟ್ಮೇರ್. ಎಷ್ಟು ಜನ ಫುಲ್ ಬಾಯ್ಲ್ ಆಗ್ತದೆ, ಗರಂ ಆಗ್ಬಿಡುತ್ತೆ ಸೆಟ್ ಎನ್ವೈರನ್ಮೆಂಟ್. ಆ ಮೂಮೆಂಟ್ ಇರ್ತೈತಿ. ಎಲ್ಲ ರೆಡಿ ಇದಾರೆ, ಎಲ್ಲರೂ ಸಿಂಕ್ ಆಗ್ಬೇಕು, ಟಪಕ್ ಅಂತ ಏನೋ ಒಂದಾಯ್ತು ಕೈ. ಬಿಕಾಸ್ ನಿಮ್ದು ಸ್ಕೇಲ್ ಎಷ್ಟಿರ್ತೈತೆ ಅಂತಂದ್ರೆ ಇಷ್ಟು ಜನ ಆನ್ ಸೆಟ್ ಅದಾರೆ. ಇಟ್ ಇಸ್ ಲಾಕ್ ಒಬ್ಬೊಂದ ಟೈಮ್ ವೇಸ್ಟ್ ಅಂತಲ್ಲ, ಇನ್ನೊಬ್ಬೊಂದ್ ಅಂತಲ್ಲ, ಇಷ್ಟು ಕಮಿಟ್ಮೆಂಟ್ಸ್ ಐತೆ. ಅಂಡ್ ಒನ್ ಡೇ ಎಕ್ಸ್ಟ್ರಾ ಆತಂದ್ರೆ ಅಷ್ಟು ಖರ್ಚು ಜಾಸ್ತಿ ಆಕೈತಿ. ಕಾಸ್ಟ್ ಆಫ್ ಸಿಂಗಲ್ ಡೇ ಸೋ ಹೈ. ಅಂಡ್ ಒನ್ ಮೋರ್ ಥಿಂಗ್, ನಾವು ಇಷ್ಟೇ ಜನ ಬರ್ತಾರೆ ಸೆಟ್ ಅಲ್ಲಿ ಅಂತೆಲ್ಲ ಪ್ಲಾನ್ ಮಾಡಿದ್ರಿ. ಆಸ್ ಎ ಪ್ರೊಡಕ್ಷನ್ ಅವ್ರು ನಮಗ್ ಪ್ರೊವೈಡ್ ಮಾಡಿತ್ತು. ನಾನು ಎಮ್ ಸೈಜ್ ಅಲ್ಲಿ ಕೇಳಿದ್ರಿ, ಅವರು XXL ಸೈಜ್ ಅಲ್ಲಿ ಕಳ್ಸಿದ್ದಾರೆ ಎಲ್ಲ ಫೆಸಿಲಿಟೀಸ್, ದ ಮ್ಯಾನ್ ಪವರ್, ದ ಫುಡ್, ಎವ್ರಿಥಿಂಗ್. ನಾನು ಅಯ್ಯೋ ಇಷ್ಟು ಜನ ಬರ್ತಿದಾರಲ್ಲ ಸೆಟ್. ತುಂಬಾ ಫುಡ್ಗೆ ಬ್ರೇಕ್ಸ್ ಆಗ್ತದೆ, ಯಾವ್ದೋ ಒಂದೆರಡು ಎಗರ್ಸ್ಬೇಕಲ್ಲ. ಪ್ರೊಡಕ್ಷನ್ ಚೆನ್ನಾಗಿ ಫೀಡ್ ಮಾಡ್ತಾರೆ ನಮ್ಮನ್ನ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು 10 ಐಟಮ್ಸ್, ಆಮೇಲೆ ಒಂದು ಟೀ ಬರುತ್ತೆ, ಆಮೇಲೆ ಒಂದು ಸ್ನಾಕ್ಸ್, ಆಮೇಲೆ ಲಂಚ್. ಅಲ್ಲಿ ಶಾರ್ಟ್ ಆಗಿರಲ್ಲ, ಫ್ರೂಟ್ಸ್ ಬ್ರೇಕ್ ಒಂದಿದೆ 10 o'clock. 8 o'clock ತಿಂದಿರ್ತೀವಿ ತಿಂಡಿ, 10 ಗಂಟೆಗೆ ಫ್ರೂಟ್ಸ್ ಬರುತ್ತೆ, 11 o'clock ಟೀ ಬರುತ್ತೆ. ಅದ್ರಲ್ಲೇ ಬ್ರೇಕ್ಸ್ ಆಗ್ತೈತೆ. ಸೊ 2-3 days ಶೂಟಿಂಗ್ ಆದ್ಮೇಲೆ ವಂಶಿ ಫೋನ್ ಮಾಡ್ಬಿಟ್ಟು, ಅವ್ರು ವೆನ್ ಐ ಕಮ್ ಆನ್ ಸೆಟ್, ಇಷ್ಟೊಂದು ಸ್ನಾಕ್ಸ್ ಎಲ್ಲ ಬೇಡ, ಸ್ವಲ್ಪ ಕಟ್ ಮಾಡ್ಬಿಟ್ಟು, ಟೈಮ್ ವೇಸ್ಟ್ ಆಗ್ತಿದೆ. ಊಟ ಭರ್ಜರಿ ಊಟ, ಫುಲ್ ಸ್ಲೋ ಆಗ್ಬಿಡುತ್ತೆ. ಆಮೇಲೆ 4 ಗಂಟೆಗೆ ಮತ್ತೆ ಸ್ನಾಕ್ಸ್ ಬರುತ್ತೆ. ಇದು ಬಿಟ್ಟು ನಮ್ಗೆಲ್ಲ ಸ್ಪೆಷಲ್ ಆಗಿ ಎಳ್ನೀರು, ಜ್ಯೂಸು, ನಾವು ತಿಂತಾನೆ ಇದೀವಿ, ಕುಡಿತಾನೆ ಇದೀವಿ. 2 ಶಾರ್ಟ್ ಆಗಿರಲ್ಲ, ಅದರಲ್ಲಿ ಒಂದು ಶಾರ್ಟ್ ಸಿಕ್ಕಾಕೊಂಡ್ಬಿಟ್ರೆ ವಿಕೆಟ್ ಸ್ಟಾಕ್, ಒಂದೇ ಶಾರ್ಟ್ ಆಗಿರುತ್ತೆ, ನೆಕ್ಸ್ಟ್ ಗೋ ಅಷ್ಟಿಗೆ ಬ್ರೇಕ್. ನಮ್ದು ಟೈಮ್ ಲೆಂಜ್ ಹೊಡಿತಾ ಇದೆಯಾ. ಅದ್ರಲ್ಲಿ ಜೂನಿಯರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಟೀ ಬ್ರೇಕ್ ಅಂದಿದ ತಕ್ಷಣ ಎಲ್ಲ ಫ್ರೇಮ್ ರೆಡಿ ಮಾಡಿಟ್ಟಿರ್ತೀವಿ. ನಿನ್ ಪೊಸಿಷನ್ ಹಿಂಗೆ ಬರೋದು ಎಲ್ಲ ಅಂತ ಹಿಂಗೆಲ್ಲ ಇರೋ ರೆಡಿ. ಇನ್ನೇನು ಆಕ್ಷನ್ ಅನ್ನೋ ಟೈಮ್ಗೆ ಪ್ರೊಡಕ್ಷನ್ ಅನ್ನೋ ಟೀ ರೆಡಿ ಇದೆ ಅಂತ ಬರ್ತಾನೆ. ಬಂದಿದ ತಕ್ಷಣ ಇವ್ರು ಟೀ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ಬಿಡ್ತಾರೆ. ನಾವು ಪಾಪ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಓಡಿ ಹೋಗಿ ಬನ್ನಿ ಟೀ ಮತ್ತೆ ಕೊಡಿ, ಪ್ರೊಡಕ್ಷನ್ ಹೋಗಿ ಆಚೆ ಕಡೆ ಎಲ್ಲ ಬಂದು ಮತ್ತೆ ಫ್ರೇಮ್ ಅಲ್ಲಿ ನಿಲ್ಸ್ತಾರ. ಫ್ರೇಮ್ ಅಲ್ಲಿ ಪೇಪರ್ ಕಪ್ ಇಟ್ಕೊಂಡು ನಿಂತಿರ್ತಾರೆ. ಈಗ ಪೇಪರ್ ಕಪ್ ಕಾಣ್ತಿದೆ ಅಂತ, ಹೌದಾ ಹಿಂದೆ ಹಿಡ್ಕೊಂತಾರೆ. ಅಂದ್ರೆ ಫಾರ್ ಅಸ್ ಇಟ್ಸ್ ಎ ವೆರಿ ಸೀರಿಯಸ್ ಜಾಬ್. ಫಾರ್ ದೆಮ್ ಡೈಲಿ ಜಾಬ್. ಅವ್ರಿಗೇನ್ ಬಂದ್ರಿ ಬೆಳಿಗ್ಗೆ ಹಿಂದೆ ನಿಂತ್ಕೊಳ್ರಿ, ಹೋದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಕರೆಕ್ಟ್ ಆಗಿತ್ತು. ನಿಮ್ದು ಸ್ಟೇಕ್ ಹೈ ಐತಿ, ನಮ್ಗೆ ಸ್ಟೇಕ್ ಇಸ್ ಸೋ ಹೈ. ಅವ್ರಿಗೆ ಡೇ ಜಾಬ್, ಫೈನ್, ದೇ ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಸರಿ, ಎಲ್ಲ ಹೋಗಿ ಆಚೆ ಕಡೆಯಿಂದ ಜೂನಿಯರ್ಸ್ ಮುಗೀತು ಶಾರ್ಟ್ ಅಂತ ಕಳ್ಸಿಬಿಟ್ರೆ, ಟೀ ಕಪ್ಗಳೆಲ್ಲ ಬಿತ್ತಿರುತ್ತೆ. ಆಮೇಲೆ ಅದಕ್ಕೊಂದು 10-15 ನಿಮಿಷ ಕ್ಲೀನ್ ಮಾಡೋದು. ಇನ್ನ ಸೂಪರ್ ಸೀನ್ಸ್ ಇರುತ್ತೆ ಜೂನಿಯರ್ಸ್ ಜೊತೆ. ಫ್ರೇಮ್ ಎಲ್ಲ ರೆಡಿ ಮಾಡಿರ್ತೀರಿ, ಒಂದು ಶಾರ್ಟ್ ಓಕೆ ಆಗಿರುತ್ತೆ. ಲಂಚ್ ಬ್ರೇಕ್ ವಾಪಸ್ ಬಂದ್ರೆ ಅವ್ನು ಇರಲ್ಲ, ಹೋಗಿದ್ದೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲೊಬ್ಬ ಇದ್ನಲ್ಲೋ ಎಲ್ಲ ಹೆಂಗ ನೆನಪಿಟ್ಕೊಂತೀರಿ ನೀವು? ಕಂಟಿನ್ಯೂಟಿ. ನಾವು ಫೋಟೋಸ್ ತೆಕ್ಕೊಂತೀವಿ. ಡೈರೆಕ್ಷನ್ ಟೀಮ್ಗೂ ಎಲ್ಲರಿಗೂ ಟಾಸ್ಕ್ ಇತ್ತು. ಅಂದ್ರೆ ಒನ್ ಮೋರ್ ಥಿಂಗ್ ಇಸ್ ನಮ್ ಫಿಲ್ಮ್ ಎಲ್ಲ ಎವ್ರಿ ಫಿಲ್ಮ್ ಅಲ್ಲಿ ದಿಸ್ ಇದು ಎಲ್ಲ ನಡೆಯುತ್ತೆ. ನಮ್ದಲ್ಲಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಮಾನಿಟರ್ ಮಾಡ್ಬೇಕು. ಸಿಮಿಟ್ರಿ, ಪೊಸಿಷನ್, ಚೇರ್ ಮೂವ್ ಆಗಬಾರ್ದು, ಇದು ಫ್ರೇಮ್ ಅಲ್ಲಿ ಅವನು ಎಲ್ಲೋ ಅಲೈನ್ ಆಗಬಾರ್ದು, ಆ ಲೈನ್ ಕರೆಕ್ಟ್ ಆಗಿದೆ. ಫಸ್ಟ್ ಟೈಮ್ ಎಲ್ಲರೂ ಟುವರ್ಡ್ಸ್ ದ, ಐ ಥಿಂಕ್ ಒಂದು ವಾರ ಬೇಕು. ಸ್ಕೆಡ್ಯೂಲ್ ಬ್ರೇಕ್ ಆಯ್ತಾ, ನೆಕ್ಸ್ಟ್ ಅವನು ಇನ್ನೊಬ್ಬ ಬರ್ತಾನೆ, ಅವನ್ನ ಟ್ರೈನ್ ಮಾಡಬೇಕು. ಅದೊಂದು ಪ್ರಾಬ್ಲಮ್. ನಮ್ಗೆ ಸೇಮ್ ಜೂನಿಯರ್ ಮತ್ತೆ ಬರಬಾರ್ದು, ಹೊಸಬ ಬರಬೇಕು, ಅವನಿಗೂ ಟ್ರೀಟ್ಮೆಂಟ್ ಹೇಳ್ಕೊಡ್ಬೇಕು. ಗುರು ನೀನು ಇಲ್ಲೇ ನಿಂತಿರು, ಆರಾಮಾಗಿ ನಿಂತಿರು, ಮೂವ್ ಆಗಬೇಡ, ನಂಗೆ ಸಿಮೆಟ್ರಿ ಮಿಸ್ ಆಗುತ್ತೆ ಅಂತ. ಇವ್ರಿಗೆ ಅಸಿಸ್ಟೆಂಟ್ಗೆ, ನೀವೇನೋ ಹೇಳ್ತೀರಣ್ಣ, ಬೇರೆ ಫಿಲಿಮೇ ಆರಾಮು, ಸುಮ್ಮನೆ ಹಿಂಗೆ ಓಡಾಡ್ಸ್ತಾರೆ, ನೀವು ಸುಮ್ಮನೆ ನಿಲ್ಲಿಸ್ತಿದ್ದೀರ ನನ್ನ. ಅಂಡ್ ಅವನಿಗೆ ಇದೇ ಕಲರ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿರ್ಬೇಕು, ಇನ್ನೊಬ್ಬನ ರೀಪ್ಲೇಸ್ ಮಾಡೋಕ್ಕೂ ಆಗೋದಿಲ್ಲ. ಆ ಥರ ಚಾಲೆಂಜಸ್ ಭಯಂಕರ ಇತ್ತು. ಕಲರ್ ಪ್ಯಾಲೆಟ್. ಅದರಲ್ಲಿ ಮೇಜರ್ ನಮಗೆ ಫುಲ್ ಚಾಲೆಂಜ್ ಇದ್ದಿದ್ದು ಫೈಟ್ ಸೀಕ್ವೆನ್ಸರ್. ನಮ್ದು ಫೈಟ್ ಸೀಕ್ವೆನ್ಸ್ ಅರ್ಜುನ್ ಮಾಸ್ಟರ್ ಅಂತ ಕಂಪೋಸ್ ಮಾಡಿದ್ದಾರೆ.
ಟ್ರೈಲರಲ್ಲಿ ಯು ಕ್ಯಾನ್ ಸಿ ಒನ್ 360 ಶಾಟ್ ಒಂದು ಸಣ್ಣದಾಗಿ ಬರುತ್ತೆ. ಅದು ಆ್ಯಕ್ಚುಲಿ ಶಾಟ್ ವಿತ್ 150 people, that fight sequence, which is big chunk of ಅಂದರೆ ಬಜೆಟ್ ಆ ಸೀಕ್ವೆನ್ಸ್ಗೆ. ಆ್ಯಂಡ್ ವಿ ಹ್ಯಾಡ್ ಆಲ್ಮೋಸ್ಟ್ 60 ಫೈಟರ್ಸ್, ಒಂದು 40 ಸೆಕೆಂಡ್ರಿ ಫೈಟರ್ಸ್, 50 ಜೂನಿಯರ್ಸ್, ಇಷ್ಟು ಜನನ. ಅಂಡ್ ವಿ ಶಾಟ್ ಎಂಟೈರ್ ಫೈಟ್ ಸೀಕ್ವೆನ್ಸ್ ಇನ್ 4 days. ಓ ಹೆಕ್ಟಿಕ್ ಇತ್ತು ದಟ್ ಪೋರ್ಷನ್ ಮಾತ್ರ. ಇದು ನಾರ್ಮಲ್ ನಾವು ಹಿಂಗೆ ನೋಡ್ತಿದ್ವಿ ಫೈಟಲ್ಲಿ, ಒಬ್ಬೊಬ್ನ ಹೆಂಗಂಗೋ ಹೊಡಿತಿರ್ತಾನೆ, ಹಿಂದ್ಗಡೆ ಒಬ್ಬನು ಹೊಡಿತಾನೆ ಇಲ್ಲ, ಜೂನಿಯರ್ ಸುಮ್ಮನೆ ಹಿಂಗೆ ಅಂತವನೇ ಗೋಡೆಗೆ ಹಿಂಗೆ ಹೊಡಿತಾನೆ. ಒಂದು ಶಾಟ್ ಎಷ್ಟು ಕಷ್ಟ, ಟೇಬಲ್ ಗೀಬಲ್ ಎಲ್ಲ ಮುರಿದಾಕಿದೀವಿ ವೈಟ್ ಶಾಟಲ್ಲಿ. ಮಾಸ್ಟರ್ ಹಿಂಗೆ ನೋಡ್ತಿದ್ದಾರೆ ಫ್ರೇಮಲ್ಲಿ, ಅವ್ನು ಆನ್ಲೈನ್ ಎಡಿಟ್ರು, ಸರ್ ಇಲ್ಲಿ ನೋಡಿ ಸರ್, ಇಲ್ಲೊಬ್ಬ ಸುಮ್ಮನೆ ಗೋಡೆ ಹೊಡಿತಿದ್ದಾನೆ. ಅವನೊಬ್ಬನಿಂದ ವಿ ಹ್ಯಾಡ್ ಟು ರೀಶೂಟ್ ಎವ್ರಿಥಿಂಗ್. ಮತ್ತೆ ಟೇಬಲ್ ಎಲ್ಲ ಹೊಸ ಟೇಬಲ್, ಅಂದ್ರೆ ವಿ ಹ್ಯಾವ್ ಟು ಅರೇಂಜ್ ಇಟ್ ಬ್ಯಾಕ್, ಎಲ್ಲ ಮಾಡಿ ಪೊಸಿಷನ್ಗೆ ಹೋಗಿ ಮತ್ತೆ ಆಕ್ಷನ್ ಅಂದ್ರೆ ಮತ್ತೆ ಓಡಿ. ಅಂಡ್ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಎನರ್ಜಿ ಲಾಸ್ ಆಗ್ಬಿಡುತ್ತೆ, ಸುಸ್ತಾಕೈತೆ. ಸೊ ಆ ಥರದ್ದೆಲ್ಲ ಭಯಂಕರ ನಡ್ತಿದೆ ಸಿನಿಮಾದಲ್ಲಿ. ಅಂಡ್ ಆ ಸೀಕ್ವೆನ್ಸ್ಗೆ ಲೈಕ್ ಐ ನೀಡ್ ಟು ಥ್ಯಾಂಕ್ ಅರ್ಜುನ್ ಮಾಸ್ಟರ್, ಲೈಕ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಸೊ ಇಟ್ ಬ್ಯೂಟಿಫುಲ್ ಸೀಕ್ವೆನ್ಸ್. ಅವರು ಹ್ಯಾಂಡಲ್ ಮಾಡಿದ್ರು ಪ್ರೊಡಕ್ಷನ್, ಅವರು ಹ್ಯಾಂಡಲ್ ಮಾಡುತ್ತೆ. ಇದೆಲ್ಲ ಆಗ್ತಿರೋದೇ ಅವರಿಂದ. ಅಷ್ಟು ಊಟ, ಹಣ್ಣು, ಚಾ, ಅದು ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ದೊಡ್ಡ ಮನೆ ಅಭ್ಯಾಸ ಅದು. ಡೆಫಿನೆಟ್ ತಿನ್ನಿಸ್ಬೇಕಂದ್ರೆ ಹಿಂಗ ತಿನ್ನಿಸ್ಬೇಕು ನಾವು, ಯಾರು ಏನ್ ಹಿಂಗ ಅಂತ ಅನ್ಬಾರ್ದು ಅಂತ ಹೇಳಿ ಅದಂತೂ ಇದೆ. ಅಂಡ್ ಮೋರ್ ಓವರ್ ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅಗೇನ್ ಪ್ರೊಡಕ್ಷನ್, ಫುಡ್ ಎಲ್ಲ ಟೇಬಲ್ ಮೇಲೇನು ಕಬಾಬು, ನಲ್ಲಿ ಮೂಳೆ, ಬಿರಿಯಾನಿ. ಒಂದ್ಸತಿ ಹಿಂಗ್ ಟೇಬಲ್ ಹೊಡೆದು ಎಲ್ಲ ಕೆಳಗೆ ಬಿದ್ರೆ ರೀಟೇಕ್ ಅಂದ್ರೆ ಮತ್ತೆ ಫ್ರೆಶ್ ಬಿರಿಯಾನಿ, ಫ್ರೆಶ್ ಕಬಾಬ್. ಓ ಇದು ಶೂಟಿಂಗ್ ಅಂದ್ರೆ ಫ್ರೆಶ್ ಅಂದ್ರು ತಿನ್ಬೇಕು, ತಿನ್ನಲ್ಲ ಅಂದ್ರೆ ಓಕೆ ಸ್ವಲ್ಪ ಇದು ಮಾಡಿ. ಹಂಗಾಗಿ ಈ ತರ ಎಲ್ಲ ಇತ್ತು. ಬಟ್ ಫನ್ ಪ್ರೊಸೆಸ್, ಈಗ ಫನ್ ಅನ್ಸತ್ತೆ. ಆ ಟೈಮಲ್ಲಿ ಆಗ ಜಿಯೋ ಹೆಂಗ್ ಹೋಗ್ತಿತ್ತು, ನಾನು ಮಾಸ್ಟರ್ ಬೇಗ ಮುಗಿಸ್ಕೊಡಿ ಮಾಸ್ಟರ್, ಲೇಟ್ ಆಗ್ತಿದೆ ಮಾಸ್ಟರ್ ಅಂತೂ ಲಾಸ್ಟ್ ಟೆನ್ಷನ್ ಆಗ್ಬಿಟ್ರು. ಬಟ್ ಸೂಪರ್ಬ್ಲಿ ಹ್ಯಾಂಡಲ್ಡ್. ಡಬಲ್ ಕಾಲ್ ಶೀಟ್ಸ್ ಆಲ್ ದ ಡೇಸ್, ಆಲ್ಮೋಸ್ಟ್ ಎಷ್ಟು ಒಂದು 4-5 hours ಮಲಗ್ತಿದ್ರು ಅಷ್ಟೇ ಅನ್ಸ್ತದೆ ಸರ್. So many double call sheets. 4 days continuous ಪಡ ಅಂತ so many double call sheets they did, I said. ಸಿನಿಮಾ 54 days ಆಗಿದ್ದು, ಕಾಲ್ ಶೀಟ್ಸ್ ಮಾತ್ರ ಡಬಲ್ ಇದೆ. Quite a few. 108 ಇಲ್ಲ ಅಷ್ಟೆಲ್ಲ ಆಗಿಲ್ಲ. 90 80 ಕಾಲ್ ಶೀಟ್ಸ್, 80 to 90 ಕಾಲ್ ಶೀಟ್ಸ್. ಯಪ್ಪ ಕಷ್ಟ. ಐ ಆಮ್ ಇಮ್ಯಾಜಿನಿಂಗ್ ನೀವು ಆ ಸೆಟ್ದ ಹೆಂಗ್ ರಿಯಾಕ್ಟ್ ಮಾಡ್ತಿರ್ಬೋದಿತ್ತು ನೀವು, ಬೈಯೋದು, ನೀವು ಒದರಾಡೋದು. ಆಕ್ಚುಲಿ ನಮ್ ಸೆಟ್ ಅಲ್ಲಿ ಅನ್ಸುತ್ತೆ ಡೈರೆಕ್ಟರ್ DOP ಲೈಕ್ ವೆರಿ ಕಾಮ್ಲಿ ವಿ ಐ ಥಿಂಕ್ ವಿ ಲಾಸ್ಟ್ ಅವರ್ ಕೂಲ್. ಒಂದೊಂದ್ಸತಿನೂ ಅಷ್ಟೇ ಏನೋ ಆಡ್ಲಿ ಅಷ್ಟೇ, ಅದು ಒಂದೊಂದ್ಸತಿ ಆಗ್ಬಿಡುತ್ತೆ. ಅದ ಗೋಡೆ ಹೊಡಿಬೇಕಾದ್ರೆ ಅದೇ ಗೋಡೆ ಹೊಡಿಬೇಕು, ಇಲ್ಲ ಒಂದು ಗೋಡೆ ಹೊಡಿಯೋದು ಬೆಟ್ರು ಇನ್ನೊಂದು. ಸೊ ಬಟ್ ಅದೇ ನಾರ್ಮಲಿ ಐ ಡೋಂಟ್ ಲೈಕ್ ಟು ಶಾರ್ಟ್, ಹಿ ಆಲ್ಸೋ ಡಸಂಟ್ ಲೈಕ್ ಟು ಶಾರ್ಟ್. ಅದು ಎಲ್ಲೋ ಒಂದು ಕಡೆ ವಾಯ್ಸ್ ರೇಸ್ ಆಗೋಯ್ತು. ಆಮೇಲೆ ತಿರುಗಿ ನೋಡಿದೆ, ಅವ್ರು ನೋಡ್ತಾ ಇದ್ರು, ಸರಿ ಬೇಡ ಬಿಡು. ಫಾರ್ ಅಸ್ ವಿ ಆರ್ ಜಸ್ಟ್, ಅಂದರೆ ತುಂಬ ಡಿಸಿಷನ್ಸ್ ಆಗುತ್ತೆ ಆವಾಗ. ವೆನ್ ಯು ಪಾಯಿಂಟ್ ಇಸ್ ಜಸ್ಟ್ ಲಿಸನ್ ಟು ಮೈ ವರ್ಡ್ಸ್, ಗೆಟ್ ಇಟ್ ಹ್ಯಾಪನ್ ಅಷ್ಟೇ. ಮೈ ಪಾಯಿಂಟ್ ವಾಸ್ ದಟ್, ನಾಟ್ ಟು ಇನ್ಸಲ್ಟ್ ಸಂಬಡಿ ಆರ್ ಆ ಥರ ಉದ್ದೇಶದಲ್ಲಿ ಯಾವತ್ತೂ ಬೈದಿಲ್ಲ. ಸೊ ನಾನು ಹೇಳೋದು ಮಾಡಿ ಗುರು ಅನ್ನೋದು ಇಂಟೆನ್ಷನಲ್ಲಿ ವಾಯ್ಸ್ ರೇಸ್ ಮಾಡಿದ ತಕ್ಷಣ ನೀವು ಅವ್ರು ನೋಡಿದ್ರು. ನಾವಿಲ್ಲೇನೋ ಹೇಳಿರ್ತೀವಿ, ಬಟ್ ಅವರು ಚಿಕ್ಕ ವಯಸ್ಸಿಂದ ಇವ್ರನ್ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ಅವ್ರ ಪ್ರೊಡಕ್ಷನ್, ಅವ್ರದ್ದು ಯೂನಿಟ್. ದೆನ್ ಐ ಫೆಲ್ಟ್ ರಿಯಲಿ ಬ್ಯಾಡ್ ಅಬೌಟ್ ಇಟ್. ಐ ಥಿಂಕ್ ಅದೇ ಲಾಸ್ಟ್. ಮೇಜರ್ಲಿ ವಿ ಆರ್ ವೆರಿ ಕಾಮ್ ಆನ್ ದ ಸೆಟ್ಸ್, ಬಿಕಾಸ್ ನಾವೆಲ್ಲ ಚೆನ್ನಾಗಿ ಹೋಮ್ ವರ್ಕ್ ಮಾಡಿ ಜಾಸ್ತಿ ಹೋಗ್ತಿದ್ದು. ಅಂಡ್ ಸೆಟ್ಟಲ್ಲಿ ಒನ್ ಥಿಂಗ್ ಅಭಿ ಸರ್ ಆಲ್ವೇಸ್ ಗೈಡೆಡ್ ಮೀ ಸ್ಟಾರ್ಟಿಂಗ್ ಇಂದಾನೆ, ದಟ್ ಇಫ್ ಯು ಲೂಸ್ ಯುವರ್ ಕಾಮ್, ಒಂದ್ಸತಿ ಅದು ಲೂಸ್ ಆಗ್ಬಿಟ್ರೆ ನೀನು ಹೊಸ ಥಾಟ್ಸ್ಗೆ ಕ್ರಿಯೇಟಿವ್ ಪ್ರೋಸೆಸ್ ಮಾಡೋದಕ್ಕೆ ನಿಂಗೆ ಆಗೋದಿಲ್ಲ, ಬ್ರೈನ್ ಹಂಗೆ ವರ್ಕ್ ಆಗೋದಿಲ್ಲ. ಸೊ ನೀನು ಕಾಮಾಗಿದ್ದಷ್ಟು, ನೀನು ಕೂಗಿದ ತಕ್ಷಣ ಕೆಲಸ ಆಗ್ಬಿಡಲ್ಲ. ಸೊ ಕಾಮಾಗಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಜಸ್ಟ್ ಬಿ ಪ್ರೆಸೆಂಟ್ ಸೊ ದಟ್ ಗುಡ್ ಐಡಿಯಾಸ್ ಎವ್ರಿ ಟೈಮ್ ರನ್ ಆಗ್ತಿರುತ್ತೆ ತಲೆಯಲ್ಲಿ ಅಂತ. ಒಂದ್ಸತಿ ಕಿರ್ಚಿದ್ರೆ ಮುಗ್ದೋಯ್ತು ಅವತ್ತಿಗೆ. ಅಪ್ಸೆಟ್ ಆಗುತ್ತೆ. ಸ್ಪಿರಿಚುವಲ್ DOP ಡೆಫಿನೆಟ್ಲಿ. ಅಲ್ಲ ಅಂದ್ರೆ ಇಟ್ಸ್ ವಾಟ್ ವೈಬ್ ಯು ಗಿವ್. ನಾವು ಬೈದ್ರೆ ಕೆಲಸ ಮಾಡ್ತಾರೆ ಹುಡುಗರು, ಮನಸ್ಫೂರ್ತಿಯಾಗಿ ಮಾಡ್ತಾರಾ? ಇಲ್ಲ ಏನೋ ಹೇಳ್ದ ತಗೊಂಡೋಗಿ ಹುಡುಗರು, ಅದು ಬೇಡ. ಆ ಥರ ಸರ್ಫೇಸ್ ಲೆವೆಲ್ ಕೆಲಸ ಮಾಡೋಕೆ ಎಲ್ಲರೂ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಅ ಕ್ರಿಯೇಟಿವ್ ಪ್ರೊಸೆಸ್. ದ ಮೋರ್ ಅ ಪರ್ಸನ್ ಇಸ್ ಇನ್ವಾಲ್ವ್ಡ್, ಯು ವಿಲ್ ಹೂಸ್ ಬೆನಿಫಿಟೆಡ್ ಇನ್ ದಿ ಎಂಡ್? ಇಟ್ಸ್ ದ ಫಿಲ್ಮ್.
So nobody is bigger than the film. So if somebody is telling me something, I will listen. Why? Adrinda nange use agutte. If I'm telling something, he will listen. Not that he's not come unprepared. He's prepared. Adru keltare. ಏನಕ್ಕೆ, ವಾಟ್ ಇಸ್ ದ ಬೆನಿಫಿಟ್? ಇಟ್ಸ್ ನಾಟ್ ಅಬೌಟ್ ಪರ್ಸನಲ್ ಈಗೋ. ಇಲ್ಲೆಲ್ಲೂ ಈಗೋ ಅನ್ನೋದು ಐ ಥಿಂಕ್ ವಿ ಡಿಂಟ್ ಹ್ಯಾವ್ ಅನ್ ಇಶ್ಯೂ ಆಫ್ ಇಟ್. ಸಮ್ವೇರ್ ವಿ ಹವ್ ಲಾಸ್ಟ್ ಕೂಲ್ ಅಟ್ ಸಮ್ ಪಾಯಿಂಟ್ಸ್, ಬಟ್ ಆ್ಯಂಡ್ ಎವ್ರಿಬಡಿ ನೋಸ್ ಇದು ಸಿನಿಮಾಗೋಸ್ಕರನೇ ಅಂತ. ಪರ್ಸ್ನಲಾಗಿ ಏನೂ ಇಲ್ಲ. ಆ್ಯಂಡ್ ಪರ್ಸ್ನಲಿ ಐ ಥಿಂಕ್ ಎವ್ರಿಬಡಿ ಇಸ್ ಇನ್ ದಟ್ ಸ್ಪೇಸ್ ಡಿಫ್ರೆನ್ಷಿಯೇಟ್ ಮಾಡೋಷ್ಟು ಕೆಪಾಸಿಟಿ ಇದೆ. ಸೊ ಆ್ಯಂಡ್ ಮೋರ್ ಓವರ್ ಇಟ್ಸ್ ಅ ಪ್ರಾಪರ್ ಟೀಮ್ ವರ್ಕ್ ಫಿಲ್ಮ್. At the end of that, like everything went hand in hand. ಇಲ್ಲ ಟ್ರೇಲರ್ ನಾವು ಟೀಮ್ ವರ್ಕ್ ಇರ್ಲಾರ್ದ ಅದು ಎಕ್ಸಿಕ್ಯೂಟ್ ಮಾಡಾಗ ಟ್ರೇಲರ್ ಅಷ್ಟೇ ನೋಡೋಣ ಅದಕ್ಕೆ ಹೇಳ್ತೀನಿ. ಬಿಕಾಸ್ ನಾವು ಟ್ರೇಲರ್ದಾಗ ನೋಡಿದ್ದು 4 minutes 3.5 minutes ಟ್ರೇಲರ್ ಇದ್ರು. 3 minutes 2 minutes 50 seconds ಪ್ಲೀಸ್. ಆಮೇಲೆ 3.5 ನಿಮಿಷ ಟ್ರೇಲರ್ ನಾ ಯಾವಾಗ ಬಿಟ್ಟೆ ಅಂತ ಕ್ಯಾನಡಿಡ್. ಬಟ್ ಅಷ್ಟು ಸ್ಮಾಲ್ ಪೋರ್ಷನ್ ಇತ್ತು ಅಂದ್ರೆ ಇಟ್ ಎನ್ಗಲ್ಫ್ಸ್ ದ ಹೋಲ್ ಸಿನಿಮಾ. ಸೊ ಅದಷ್ಟೆಲ್ಲ ಎಸ್ಥೆಟಿಕಲಿ ಇದು ಮಾಡಿ ಮ್ಯೂಸಿಕ್ ಎಲ್ಲ ಸಿಂಕ್ ಆಗಿ ಅದು ನೀವು ಫ್ರೇಮಿಂಗ್ ಹೇಳ್ದಂಗು ಅದು ಕಾಣ್ತೈತಿ. ಅದು ನಿಮ್ಮ ಟೀಸರ್ ಬಿಟ್ಟಾಗೂ ಅದು ನಂಗೆ ಅಬ್ಸರ್ವ್ ಆಗಿತ್ತು. ಬಿಕಾಸ್ ನಂಗೆ ಅಂಥದ್ದು ಸೇರ್ತೈತಿ ಆ್ಯಸ್ ಅನ್ ಆಡಿಯನ್ಸ್, ನಂಗೂ ಅಂಥದ್ದು ಸೇರ್ತೈತೆ. ದಟ್ ಈಸ್ ವೆನ್ ಓಕೆ ನೀವು ಇಷ್ಟೆಲ್ಲ ಹೇಳೋದಕ್ಕೆ ದಟ್ ಎಫರ್ಟ್ ಡಸ್ ಶೋ. ಬಟ್ ನಾವು ಆ ಪ್ರೊಸೆಸ್ದಾಗ ಇದ್ದದಕ್ಕೆ ನಮ್ಗೆ ಇನ್ನೂ ಜಾಸ್ತಿ ಅರ್ಥ ಆಗ್ಬೋದು. ನಾರ್ಮಲ್ ಆಡಿಯನ್ಸ್ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಅವ್ರು ತಪ್ಪು ಇಲ್ಲ. ಅವ್ರಿಗೇನು ಸಿನಿಮಾದಾಗರು ಅಷ್ಟೇ ಇರ್ತೈತಿ. ಇನ್ನೊಂದು ಆಡಿಯನ್ಸ್ಗೆ ಇದೆಲ್ಲ ಅರ್ಥ ಆಗದೆ ಇರ್ಬೋದು, ಬಟ್ ಸಬ್ ಕಾನ್ಶಿಯಸ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಅದೇ ಇಂಟೆನ್ಷನ್ ಇರ್ಬೇಕು. ಅರ್ಥ ಆಗಬೇಕಂತ ಮಾಡಕ್ ಹೋದ್ರೆ ಅದ ನೀವು ಹೇಳ್ದಂಗೆ ಇಟ್ ಶುಡ್ ಆಡ್ ಟು ದ ಸ್ಟೋರಿ, ನಾಟ್ ಲೈಕ್ DOP ಕೆಲಸ ಹೈಲೈಟ್ ಆಗಿ ಸ್ಟೋರಿ ಓವರ್ ಪವರ್ ಮಾಡಿ. ಅಂಡ್ ಟುಡೇ ಐ ಥಿಂಕ್ ಎನಿ DOP ಇಸ್ ಇನ್ ಅ ಪೊಸಿಷನ್ ಒಂದು ಬ್ಯೂಟಿಫುಲ್ ಇಮೇಜ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಎಸ್ಥೆಟಿಕ್ಲಿ ಗೊತ್ತು. ಡೆಫಿನೆಟ್ಲಿ. ಸೊ ಬಟ್ ಅದನ್ನ ಮಾಡಕ್ ಹೋಗ್ತೀವ ಇಲ್ಲ ಕತೆಗೆ ಏನು ಬೇಕೋ ಮಾಡ್ತೀವಿ. ಆ್ಯಕ್ಚುಲಿ ಇದೊಂದೇ ಕತೆ, ವಿ ಹವ್ ಗಾಟ್ ಅ ಸ್ಕೇಲ್ ಟು ಶೋ ಎವ್ರಿಥಿಂಗ್ ಇನ್ ಅ ಬ್ಯೂಟಿಫುಲ್ ವೇ. ಅಷ್ಟೇ ಕತೆಗೆ ಅದು ಕೂಡಿ ಬಂದಿದ್ದಕ್ಕೆ ವಿ ಹವ್ ಡನ್ ದಿಸ್. ಅದರ್ವೈಸ್ ಸ್ಟೋರಿಗೆ ವಿ ವಾಂಟೆಡ್ ಟು ಶೋ ಹಿಸ್ ವರ್ಲ್ಡ್, ವಾಟ್ ಹಿ ವಾಸ್ ಗೋಯಿಂಗ್ ಥ್ರೂ ಅನ್ನೋದಕ್ಕೆ ಅಷ್ಟೇ. ಆ್ಯಂಡ್ ಇಲ್ಲಾಂದ್ರೆ ಲೊಕೇಶನ್ಸ್ ಇರುತ್ತೆ. ಲೈಕ್ ಮೈ ಪ್ರೀವಿಯಸ್ ಫಿಲ್ಮ್ ಇಟ್ ವಾಸ್ ದ ಲೊಕೇಶನ್ ದಟ್ ಗೇವ್ ದ ಚಾಲೆಂಜ್, ವಿ ಡಿಡ್ ದಟ್ ಅಷ್ಟೇ. ಆ್ಯಂಡ್ ವೆನ್ ಅ ಮೂವಿ ಕಮ್ಸ್ ಔಟ್, ವೆನ್ ಅ ಪ್ರಾಜೆಕ್ಟ್ ಕಮ್ಸ್ ಔಟ್, ಲೈಕ್ ದಿ HODs ಆರ್ ದ ಮೇನ್ people are just recognized, but then everybody is effort bandidike it comes to a position where it is, andre from light boys to art boys, art assistants, costume assistants, because everybody has done their job well. Makeup, production, everybody. And it is not easy. avanu track papa avarga kastane alla, weight too heavy, and we should also respect them and treat them well. That's my point. na ಒಂದು ಸೆಟ್ ನೋಡಿದ್ದೆ, ಆ ಲೈಟ್ಸ್ ಸ್ಟ್ಯಾಂಡ್ಸ್ ಇಷ್ಟು ಟಾಲ್ ಇರ್ತಾವೆ, ಥಿಕ್ ಆ್ಯಂಡ್ ಎವ್ರಿಥಿಂಗ್ ವಿತ್ ದ ಲೈಟ್ಸ್. ಅಲ್ಲೇ ಒಂದು ಇಲ್ಲೊಂದು ಶಾರ್ಟ್ ಐತೆ ಅಂತ ನೆಕ್ಸ್ಟ್ ಶಾರ್ಟ್ ಇಲ್ಲಿರ್ತೈತಿ. ಯು ಹ್ಯಾವ್ ಟು ಮೂವ್ ದ ಲೈಟ್ ಹಿಯರ್ ಇನ್ ಅರೌಂಡ್ 1 minute ಸೆಟ್ ಮಾಡಿಬಿಡ್ತಾರೆ. ಬಟ್ ದಟ್ ವೇಟ್ ಅವ್ರಿಗೆ ಪರ್ಫೆಕ್ಟ್ ಗೊತ್ತಿರ್ತೈತಿ, ಅಷ್ಟು ಎನರ್ಜಿಲೇ ಇದು ಮಾಡಿ. ಆ್ಯಂಡ್ ಅಗ್ರಿ ಮಾಡ್ತೇವಿಲ್ಲ, ಅವ್ರದ್ದು ಹಾರ್ಡ್ ವರ್ಕ್ ಅಷ್ಟು ನೋಟಿಸ್ ಆಗಂಗಿಲ್ಲ ಆನ್ ದ ಫೇಸ್. ಲೈಟಿಂಗ್ ಅನ್ನೋ DOP ದ ಹೆಡ್ ಆಫ್ ದೋಸ್ ಡಿಪಾರ್ಟ್ಮೆಂಟ್ಸ್ ಹೈಲೈಟ್ ಆಗ್ತದೆ. ಬಟ್ ಅವ್ರು ಅಷ್ಟು ಜೆನ್ಯೂನ್ಲಿ ಮಾಡಿ ಪ್ರಾಪರ್ ಫ್ರೇಮ್ ಚಲೋ ಬರಬೇಕು. ಬಿಕಾಸ್ ನಾವು ಅವ್ರು ನೋಡಿದಾಗ ಅವ್ರ ಒಳಗೂ ಇರ್ತೈತಿ ಫ್ರೇಮ್ ಚೆನ್ನಾಗಿ ಬರ್ಬೇಕು ಅಷ್ಟೇ. ಅವ್ರ ಅದೆಷ್ಟು ಸೆಲ್ಫ್ಲೆಸ್ ಐತಂತಂದ್ರೆ ಅವ್ರ ಹೆಸರು ನೋಟಿಸ್ ಆಕೈತಿಲ್ ಗೊತ್ತಿಲ್ಲ, ಏನಿಲ್ಲ ಅಂದ್ರು ವಿತ್ ದೇರ್ ಹಾರ್ಟ್ ರೆಕಗ್ನಿಷನ್ ಇಲ್ಲ ಅಂದ್ರು ಅವ್ರಿಗೆ ಆ ಫ್ರೇಮ್ ಅದೇನೈತಿ ಒಂದ್ 4 ಬಯಸ್ಕೊಂಡು ಸ್ವಲ್ಪ ಇದು ಮಾಡ್ಬೋದು. ಪ್ರೊಸೆಸ್ ಸ್ಲೋ ಆಗೋದು ಬೇಡ, ಫ್ರೇಮ್ ಚೆನ್ನಾಗಿ ಬರ್ಬೇಕು. ಇದು ಹೆಂಗ್ ಹೇಳಾರ ಹಿಂಗ್ ಬರ್ಬೇಕಂತ ಹೇಳಿ ಅವರೇ ಸಿನಿಮಾ ಚೆನ್ನಾಗಿ ಹೇಳ್ತಾರೆ ಅಲ್ಲ. ಅವ್ರು ಹೇಳ್ತಾರೆ ಹಿಂಗ್ ಫ್ರೇಮ್ ಇಟ್ಟಿದೆ ಅಣ್ಣ, ನೀವು ಹೋಗ್ಬೇಡಿ ಶಾರ್ಟ್ ನಡೀತಿದ್ರೆ ಏಯ್ ಆ ಲೆನ್ಸ್ ಹಾಕಿದ್ದಾರೆ ಎಲ್ಲರಿಗೂ ಕಾಣೋದೇ ಇಲ್ಲ ಅಂತ ಅವ್ರಿಗೆ ಗೊತ್ತು. ಎಕ್ಸ್ಪೀರಿಯನ್ಸ್ ಅಲ್ಲ, ಅವ್ರು ಹೇಳ್ತಾರೆ. ಈ ತರ ಎಲ್ಲ ಮಾತಾಡೋಕೆ ಚೆನ್ನಾಗಿರುತ್ತೆ ಅವ್ರ ಜೊತೆ. ನನಗೊಂದು ಆಕ್ಚುಲಿ ಒಂದು ಐ ಥಿಂಕ್ ಸೆಟ್ಟಿಗೆ ಹೋಗಿ ಸೆಟ್ಟದವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ಬೇಕು. ಸ್ಟೋರೀಸ್ ಅಲ್ಲ ಡೇ ಅಲ್ಲ ನೈಟ್ ಕಾಲ್ ಅವ್ರು ಎಲ್ಲ ಆಕ್ಟರ್ಸ್ ಕಥೆಗಳು ಗೊತ್ತಿರ್ತಾವ ಅವ್ರಿಗೆ, ಎಲ್ಲ ಗೊತ್ತಿರ್ತೈತಿ. ಮತ್ತ ಅವ್ರ ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಇರ್ತೈತಿ. ಅವ್ರಿಗೆ ಪ್ರೊಡಕ್ಷನ್ ಊಟ ಬಡಿಸೋದು ಖುಷಿ, ಊಟ ಮಾಡ್ಬೇಕು ಇವ್ರು. ಏನಾರು ಬೇಡ ಅಂದ್ರೆ ಏನ್ ಸರಿ ಇರ್ಲಿಲ್ವಾ ಇದಿರ್ಲಿಲ್ವಾ ಆ ಖುಷಿಲಿ ಅವ್ರು ಮಾಡ್ತಿರ್ತಾರೆ. ಅವ್ರದ್ದು ಕಥೆಗಳು ಪ್ರೊಫೆಷನಲಿಸಮ್ ಅನ್ನೋದು ಅವ್ರದ್ದು ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಅವರೆಲ್ಲ ವೆರಿ ಏಜ್ಡ್ ಪೀಪಲ್. ಸ್ಟಿಲ್ ನಾನು ಹೊಸಬ ಏನೂ ಇಲ್ಲ, ಜಸ್ಟ್ ಬಿಕಾಸ್ ಐ ಆಮ್ ಸಿಟಿಂಗ್ ಆನ್ ಡೈರೆಕ್ಟರ್ಸ್ ಚೇರ್ ದೇ ಕಾಲ್ ಮಿ ಸರ್, ನೀವು ಡೈರೆಕ್ಟರ್ ಅಷ್ಟೇ. ನಮ್ಗೆ ನೀವು ಯಾರಾದ್ರೂ ಆಗಿರ್ಲು, ನೀನು 8 ವರ್ಷ ಹುಡುಗ ಆಗಿರ್ಲು 60 ವಯಸ್ಸು ಆಗಿರ್ಲಿ, ನೀನು ಡೈರೆಕ್ಟರ್ ಅಷ್ಟೇ. ಆ ಪ್ರೊಫೆಷನಲಿಸಮ್ ಅನ್ನೋದು ತುಂಬಾ ಸ್ಟ್ರಾಂಗ್ ಇದೆ ಅವ್ರಿಗೆ. ಮತ್ತು ಗ್ರೇಟ್ಫುಲ್ನೆಸ್ ಇರ್ತೈತಿ. ಅಂದ್ರೆ ಇವ್ರು ಡೈರೆಕ್ಟರ್ ಅಂತಾನೆ ಇವ್ರು ಬರ್ದಾರ, ಇವ್ರು ಬರ್ದಿದ್ದಕ್ಕೆ ನಮಗೆ ಇಷ್ಟು ಮಂದಿ ಕೆಲಸ ಸಿಗ್ತದೆ. ಒಂದು 54 ದಿವಸ ಡೈಲಿ ವೇಜ್ ವರ್ಕರ್ಸ್ ಅಲ್ಲ, 54 days ಆರ್ ಸೋ ಗ್ರೇಟ್ಫುಲ್. ಇದು ಗುಡ್ ಅವರು ಎಕ್ಸಾಕ್ಟ್ಲಿ. ಅದು
ಸಂಸ್ಕಾರನೋ ಏನೋ, ಬಟ್ ಇಷ್ಟು ವರ್ಷ ನೀವು ಹೇಳ್ದಂಗೆ ಎಲ್ಲ ಸೀನಿಯರ್ಸ್ ಇರ್ತಾರೆ, ಅವ್ರು ಇನ್ನೂ ಎವ್ರಿ ಫಿಲ್ಮ್ ಇಸ್ ನ್ಯೂ ಟು ದೆಮ್. ಅವ್ರು ಅದೇ ಎಕ್ಸೈಟ್ಮೆಂಟ್ದಾಗ ಬರ್ತಾರೆ. ಅದಕ್ಕೆ ನಿಮಗೆ ಅನಿಸ್ ಬರಲ್ಲ ಮಾಡಿದೀನಿ ಗುರು ಇದೇನು ಗುರು ಅಂತ ಹೇಳಿ. ಸೀನಿಯರ್ ಆಕ್ಟರ್ಸ್ ಆರ್ ಸೋ ಗುಡ್. ಅಂದರೆ ನನಗೆ ಶಿವಣ್ಣನೇ ಒಂದು ಮಾತು ಹೇಳಿದ್ರು ಒಂದ್ಸತಿ. ವಾಸ್ ಲೈಕ್ ನಾನು 130 ಫಿಲಿಮ್ಸ್ ಹ್ಯಾವ್ ಡನ್, ಸ್ಟಿಲ್ ಹ್ಯಾವ್ ಲೈಕ್ ಲಾಂಗ್ ಫಿಲಿಮ್ಸ್ ಲಿಸ್ಟೆಡ್ ಇದೆ, ಎಲ್ಲ ಇದೆ. ನಾನು ಸೆಟ್ಟಿಗೆ ಹೋದಾಗ ಕ್ಯಾಮ್ರಾ ಮುಂದೆ ಹೋಗಿ ನಿಂತಾಗ ಕ್ಯಾಮ್ರಾ ಇದೆ, ಕಾಸ್ಟ್ಯೂಮ್ ಹಾಕಿ ನಿಂತಿದ್ದೀನಿ, ನಾನು ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಅಂದ್ಕೊಂಡ್ರೆ ಆ್ಯಕ್ಟಿಂಗ್ ಬಂದ್ಬಿಡಲ್ಲ, ಡೈಲಾಗ್ ಬಂದ್ಬಿಡಲ್ಲ. ನಾನು ಅಲ್ಲೋಗಿ ಕಾಸ್ಟ್ಯೂಮ್ ಹಾಕಿ ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ ಅಂದರೆ ಐ ಆಮ್ ದಟ್ ಕ್ಯಾರೆಕ್ಟರ್. ನಾನು ಎಫರ್ಟ್ಸ್ ಹಾಕಿ ನಾನು ಡೈಲಾಗ್ ನೆನ್ಪಿಟ್ಕೊತೀನೋ ಏನು ಮಾಡ್ತೀನೋ, ನಾನು ಡೈಲಾಗ್ ಪರ್ಫಾರ್ಮ್ ಮಾಡಬೇಕು. ಇಲ್ಲಾಂದರೆ ಡೈರೆಕ್ಟರ್ ಹೇಳ್ತಾರೆ ಚೆನ್ನಾಗಿ ಬಂದಿಲ್ಲ ಇನ್ನೊಂದ್ಸತಿ, ಹ್ಯಾವ್ ಟು ಡೈರೆಕ್ಟರ್ ಸ್ಯಾಟಿಸ್ಫೈ ಮಾಡಬೇಕು. ಅದು ಓಕೆ ಅದಕ್ಕೆ ಕಟ್ ಹೇಳ್ಮೇಲೆ ನಾನು ಹ್ಯಾಟ್ರಿಕ್ ಹೀರೋ. ಅದು ಆನ್ ಫ್ರೇಮ್ ಇಟ್ಸ್ ಮೈ ವರ್ಕ್. ಕರೆಕ್ಟ್. ಅದು ಇದು ಸೀನಿಯರ್ ಆ್ಯಕ್ಟರ್ಸ್ ಹತ್ರ ತುಂಬ ಚೆನ್ನಾಗಿದೆ ಸರ್. ನಾನು ಮಾಡಿದ್ದೀನಿ ಈ ಥರ ಆ್ಯಟಿಟ್ಯೂಡ್ ಮೋಸ್ಟ್ಲಿ ಅವೇ ಇರುತ್ತೇನೋ, ಬಟ್ ಆನ್ ಸ್ಕ್ರೀನ್ ಬಂದಾಗ ದರ್ ಲೈಕ್ ವೆರಿ ಗುಡ್. ಅಚ್ಯುತ್ ಸರ್ ಆಗಿರಲಿ, ಸುಧಾರಾಣಿ ಮೇಡಮ್ ಆಗಿರಲಿ, ಶೀತಲ್ ಶೆಟ್ಟಿ, ರಚನಾ ಇಂದರ್ ಅವ್ರು, ಲೈಕ್ ದೇ ಪರ್ಫಾರ್ಮ್ ಸೋ ಗುಡ್ ಇರೆಸ್ಪೆಕ್ಟ್ ಆಫ್ ಎನಿಥಿಂಗ್ ಏನಿದ್ರೆ ಕೂಡ ಆನ್ ಕ್ಯಾಮ್ರಾ ಬಂದಾಗ ದೇ ಆರ್ ವೆರಿ ಟ್ರೂ ಟು ದೇರ್ ಕ್ಯಾರೆಕ್ಟರ್. ಬಿಕಾಸ್ ನನಗೆ ಇನ್ನೊಂದು, ಬಟ್ ಈಗ ನಾ ಎಲ್ಲ ಕಲ್ತ್ಬಿಟ್ಟೆ ನಂಗೆ ಬಂದ್ಬಿಟ್ಟೈತೆ ಅಂತಂದ್ರೆ, ನನಗೆ ಏನು ಅಲ್ಲಿ ತನ ನಂಗೆ ಏನು ತಂದಿಟ್ಟೈತಿ ನಾ ಅದ ಬಿಟ್ಟು ಕೊಟ್ಟಂಗೆ ಅಷ್ಟೇ. ನಂಗೆ ಫಿಲ್ಮ್ಸ ನನಗೆ ಹೀರೋ ಮಾಡಿ ಕೊಟ್ಟು, ಸೂಪರ್ ಸ್ಟಾರ್ ಮಾಡಿ ಕೊಡ್ತಾನೆ, ನಾ ಅದಕ್ಕೆ ಕ್ಯಾಜುವಲ್ ತೊಗೊಂಡ್ಬಿಟ್ಟು ಅದು ಬಿಟ್ಟು ಬಿಡ್ತೈತಿ. ಡೆಫಿನೆಟ್ಲಿ ನಾವು ಕೆಲಸ ದೇರ್ ಆರ್ ಬಿಗ್ ಎಕ್ಸಾಂಪಲ್ಸ್ ಆಲ್ಸೋ. ಕರೆಕ್ಟ್. ಮತ್ತು ಶಿವಣ್ಣ ಅವರು 130 ಫಿಲ್ಮ್ ಮಾಡಿ ಅವ್ರು ಇಂಥದ್ದು ನೋಡಿಲ್ಲ ಅಂತಿಲ್ಲ. ಅವ್ರು ಆಲ್ ಕೈಂಡ್ ಆಫ್ ಫಿಲ್ಮ್ಸ್ ಹ್ಯಾಸ್ ಡನ್, ಆಲ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಈ ಮ್ಯಾಟ್, ಬಿಕಾಸ್ ಜನ್ರೇಷನ್ಸ್ ನೋಡ್ಯಾರ ಅವ್ರು, ಸಿನಿಮಾ ಇಂಡಸ್ಟ್ರಿ ಎವಲ್ಯೂಷನ್ ನೋಡ್ಯಾರ, ಅವ್ರಿಗೆ ಗೊತ್ತಿರ್ತೈತೆ. ಆ್ಯಂಡ್ he would also be humble enough to tell you why this wouldn't work. ಇದು ಹಿಂಗೆ ಮಾಡಿಬಿಟ್ರೆ ಒಂದು ಟೈಮ್ ಸೇವ್ ಆಕೈತಿ. ಆ ಇನ್ಪುಟ್ಸು ಕೊಡಕ್ಕೆ ಅವ್ರು ಡೆಫಿನೆಟ್ಲಿ ಅದು ಸ್ವೀಟ್ಲಿನ ಹೇಳ್ತಿರ್ತಾರೆ. ಮತ್ತೆ ಅಷ್ಟು ಗೊತ್ತಾಗಲ್ವ ನಿನಗೆ ಹಿಂಗಲ್ಲ, ನಮಗದು ಇಮೇಜ್ ಇರ್ತೈತಿ ಹೊರಗೆ, ಇವರೆಲ್ಲ ಫುಲ್ ಹೆಂಗಿರ್ತಾರ ಹಂಗಿರ್ತಾರ ಅಂತ ಹೇಳಿ. ನಾವು ಬಿಕಾಸ್ ಶಿವಣ್ಣ ಅವ್ರ ಮನೆಗೆ ಫಸ್ಟ್ ಟೈಮ್ ಏನಕ್ಕೆ ದಟ್ ಈಸ್ ಲೈಕ್ ಸ್ಕ್ರೀನ್ ಮೇಲೆ ನೋಡಿದ್ದು, ಲೈಕ್ ಹುಬ್ಳಿದಾಗ ಇಂಡಸ್ಟ್ರಿ ಅನ್ನೋದಿಲ್ಲ ಏನಿಲ್ಲ, ಎವ್ರಿಬಡಿ ಈಸ್ ಅ ಫ್ಯಾನ್, ನೋಬಡಿ ಈಸ್ ಫ್ರಮ್ ದ ಇಂಡಸ್ಟ್ರಿ. ನೋಡಿ ಅವ್ರ ಮನೆಗೆ ಹೋಗ್ತೀನಿ ಲಿಟ್ರಲಿ ಹೊರಗೆ ಯಾರಿಗೆ ಫೋನ್ ಹಚ್ಬೇಕು, ಸ್ವಲ್ಪ ಜಲ್ದಿ ಹೊರಗೆ ಬೈತಾರೇನೆ, ಅದೇ ಇಮೇಜ್ ಅಲ್ಲ ನಮಗೆ. ಅವ್ರ ಮನೆ ಹಿಂಗಿರ್ತಾರೋ ಹಂಗಿರ್ತಾರೋ, ಹಿಂಗೆ ನಿಂದಿರ್ಬೇಕು ಹಂಗಿರ್ಬೇಕು. ನಾನು ಒಳಗೆ ಹೋಗ್ತೀನಿ, ಕೇಳ್ರು ನಮಗೆ ಈ ಮನೆಗಿನವ್ರು ಅಲ್ಲಿ ನಾವು ಎಷ್ಟೇ ನಾ ಶೂಟಿಗೆ ಬಂದೇವೆ ಅಷ್ಟೇ ಅಂತೆ. ಬಿಕಾಸ್ ಆ ಕಡೆ ಸೆಕ್ಯೂರಿಟಿ ಅವ್ರು ಇದ್ರೆ ನಾವು ಹಂಗೆ ಹೊರಗೆ ನಿಂತಿದ್ವಿ, ಇವರು ಎಲ್ಲ ಇದ್ರೆ ಅವ್ರ ಒಳಗೆ ಶೂಟಿಗೆ ಬಂದಿದ್ರ ಅಂತ. ಹೌದು, ಒಳಗಡೆ ಬನ್ನಿ ಅಂತ ಅಂತಲ್ಲ. ನೀವು ಒಳಗೆ ಕೇಳಬೇಕಲ್ಲ ಫಸ್ಟೇ, ನಾ ಕರೆ ಹೇಳತ್ತೇನೆ, ನಮಗೆ ಹಂಗೆ ಗೊತ್ತೇ, ನಂಗೆ ಹೇಳ್ತಿರ್ಬೋದ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತ. ಉಕ್ಕು ಚಾ ಕೇಳಿದ್ರೆ ಕಾಫಿ, ಫಸ್ಟ್ ಕೇಳೋದು ಟೀ ಬೇಕಾ, ಏನು ಕುಡಿತೀರಾ, ಕಾಫಿ ಟೀ ವಾಟರ್ ಏನು, ಮತ್ತೆ ಕೇಳ್ತಾರೆ ಬಂದ ಟೀ ಕಾಫಿ ಕೊಟ್ರಲ್ವಾ. ಬಿಕಾಸ್ ದಟ್ ಈಸ್ ದ ಇಮೇಜ್ ದಟ್ ವಿ ಗೈಸ್ ಹ್ಯಾವ್, ಬಿಕಾಸ್ ವಿ ಸಿ ದಮ್ ಆಸ್ ಸೂಪರ್ ಸ್ಟಾರ್ಸ್ ಅಲ್ಲ. ಒಳಗೆ ಹೋದಾಗ ಫಸ್ಟ್ ಟೈಮ್ ಐ ವಾಸ್ ಅಫ್ರೇಡ್, ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಮಾತಾಡಿದಾಗ, ವಾಟ್ ಎವರ್ ಇಟ್ ಈಸ್. ಅದಾದ್ಮೇಲೆ ಊಟಕ್ಕೆ ದೊಡ್ಡ ಮನೆ ಹೋದಾಗ ಊಟ ಇರ್ತೈತಿ. ಊಟ ಅಂದ್ರೆ ಏನಪ್ಪ, 20 ಜನ ಬಂದಾರ, ಅದು 18 ಶೂಟ್ಸ್, 18 ಇಂಟರ್ವ್ಯೂಸ್ ಪಾಡ್ಕಾಸ್ಟ್ನ, ಲೈಕ್ ಅದ ಕ್ರೇಜಿ ನನಗೆ. ನಾನು ಇರ್ತೈತೆ ಒಂದು 20 ಜನ 30 ಜನ ಅನ್ನ ಸಾರು ಉಪ್ಪಿನಕಾಯಿ, ಅದೇ ನೀವು ಹೇಳಿದ್ರಲ್ಲ ಕಬಾಬು ಬಿರಿಯಾನಿ. ಐ ಆಮ್ ನಾಟ್ ಇವನ್ ಜೋಕಿಂಗ್, ಕುಂತೀರಂತ ಹೇಳತ್ತಿಲ್ಲ. ಶಿವಣ್ಣ ಹಿಂಗೆ ನಾನು ಹಿಂಗೆ ಹಾಕೊಳತ್ತೀನಿ, ಇಲ್ಲಿಂದ ಬಂದು ಅವ್ರು ಹಪ್ಪಳ ತೊಗೊಂಡ್ಬಿಟ್ರಿ ಈ ಕಡೆ, ಇಲ್ಲೇ 2 ಹೆಜ್ಜೆ ಹಿಂದೋಗಿನ್ನ. ಬಟ್ ದ ನೆಕ್ಸ್ಟ್ ಟೈಮ್ ಅದಿಲ್ಲೇ ಇಲ್ಲ, ಇನ್ಹಿಬಿಷನ್ಸೇ ಇಲ್ಲ ಅಲ್ಲಿ ಹೋದಾಗ. ಬಿಕಾಸ್ ಹಿ ಮೇಕ್ಸ್ ಯು ಫೀಲ್ ಸೋ ಕಂಫರ್ಟೇಬಲ್, ಯು ಕ್ಯಾನ್ ಟಾಕ್ ಟು ಹಿಮ್. ಅಲ್ಲೇ ಕುಂತಿರ್ತಾರೆ, ಏನಾರು ಕೇಳ್ಬೋದು ಅವ್ರಿಗೆ. ಆಸ್ ಯು ಟೋಲ್ಡ್, ಸಿನಿಮಾದಾಗ ಇಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ, ಅವ್ರಿಗೆ ಮಾತಾಡಿಸ್ಬೇಕು. ನನಗೇನಂತ ಸಿನಿಮಾದಾಗ ಹೀಸ್ ಅ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಅದೆಲ್ಲ ಬಿಟ್ಟು ನಾನು ಆಕ್ಟಿಂಗ್ ಮಾಡ್ಬೇಕಂತಂದಾಗ ನಮ್ದು ಕಡೆ ಬರೋದು ಪಾಡ್ಕಾಸ್ಟಿಗೆ. ಅವ್ರ ಪ್ರೊಫೆಷನ್ ಅಲ್ಲ, ಅದು ಪ್ರಮೋಷನ್ಸಿಗೆ ಬಂದಾರೆ. ಬಟ್ ಅವ್ರು ಕೇಳ್ತಾರೆ ನಿಮ್ಮ ಕಾನ್ಸೆಪ್ಟ್ ಏನೇ, ಹೌ ಡು ಯು ಡೀಲ್ ವಿತ್ ಇಟ್, ಇದ್ರ ಹೆಂಗಿರ್ತೈತಿ, ಹಿಂಗೆ ಮಾತಾಡ್ಬೇಕಾ, ಈ ಫ್ರೇಮ್ ಕರೆಕ್ಟಾ, ಈ ಡ್ರೆಸ್ ಕರೆಕ್ಟಾ, ಅಷ್ಟು ಮಾಡಿಬಿಟ್ರೆ ನಮಗೂ ಖುಷಿ ಬರ್ತೈತೆ, ನಮ್ಮ ಕೆಲಸಕ್ಕೂ ಮರ್ಯಾದೆ ಐತಿ. ಸಮ್ವನ್ ಲೈಕ್ ಹಿಮ್ ವಾಸ್ ಆಲ್ಸೋ ರೆಸ್ಪೆಕ್ಟಿಂಗ್ ಮೈ ವರ್ಕ್ ಆ್ಯಂಡ್ ಅಪ್ರಿಷಿಯೇಟಿಂಗ್, ನಮಗೂ ಯಾವಾಗ ಎನರ್ಜಿ ಬರ್ತೈತೆ. ದಟ್ ಈಸ್ ವೆನ್ ಸೂಪರ್ ಸ್ಟಾರ್ಸ್ ಬಿಕಮ್ ಸೂಪರ್ ಸ್ಟಾರ್ಸ್. ನಾಟ್ ಸೀನ್, ಸುಮ್ಮನೆ ಹೇಳ್ತಲ್ಲ, ದ ಟ್ರೀಟ್ಮೆಂಟ್ ನೀವು ಹೇಳ್ದಂಗೆ ಎಲ್ಲ ಸೇಮ್. ನನಗೂ ಫಸ್ಟ್ ಟೈಮ್ ಇಟ್ ವಾಸ್ ಲೈಕ್
ಎಕ್ಸ್ಪೀರಿಯನ್ಸ್ ನೀವು ಹೇಳಿದ ಅಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು. ಶಿವಣ್ಣ ನಾನು ಇಷ್ಟು ಕ್ಯಾಶುವಲ್ ಆಗಿ ನೋಡ್ತಾ ಇದೀವಲ್ಲ ಅಲ್ಲ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಅಂಡ್ ಇನ್ನ ಬೆಸ್ಟ್ ಪಾರ್ಟ್ ಏನಂದ್ರೆ ನಮ್ ಜೊತೆನೆ ಊಟ ಮಾಡ್ತಾರೆ, ಸೇಮ್ ಫುಡ್. ಕರೆಕ್ಟ್. ನಮ್ ಜೊತೆನೆ ಪ್ಲೇಟ್ ತಗೊಂಡು ಅಲ್ಲೇ ನಿಂತ್ಕೊಂಡು ಓಡಾಡ್ಕೊಂಡು ಊಟ ಮಾಡ್ಕೊಂಡು ಹಂಗೆ ಕೈ ತೊಳ್ದು ಹೊರಟು ಬಿಡ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಕುಂತ ಊಟ ಮಾಡೋಣ, ಇವರೆಲ್ಲ ಮಾಡ್ತಾರ. ನೀವು ಒಂದ್ ದಿವಸ ನೋಡಿದ್ದೀರಾ? ನಾನು ಮಲ್ಟಿಪಲ್ ಟೈಮ್ಸ್ ಟ್ವೈಸ್ ಅಲ್ಲ. ನಾನು ಓಕೆ ನಾನು ಇರ್ತೈತಪ್ಪ, ಓಕೆ ಇಲ್ಲಿ ಒಂದ್ ಕಡೆ ಕುಂತ ಊಟ ಮಾಡ್ಬೇಕು, ಹಿಂಗ ಅವ್ರು ಅಲ್ಲೇ ಮಾಡತ್ತಾರ, ನಾವು ಇಲ್ಲೇ ಮಾಡತ್ತೆ, ಅವ್ರಿಗೆ ಸಪ್ರೇಟ್ ಊಟ ಇಲ್ಲ, ಅವ್ರು ಅದ ಅಡಿಗೆ ಮಾಡತ್ತಾರ. ಗೀತಕ್ಕ ಮತ್ತ ಅವ್ರೇನೋ ಶಿ ಬೇಕ್ ಸಮಥಿಂಗ್ ಆಲ್ ದ ಟೈಮ್. ಅದಾಗ ಅಪ್ಪ ನಮ್ಮ ಮಮ್ಮಿ ಇಷ್ಟ ಮಾಡಿಲ್ಲ ನನಗೆ, ಗೆಸ್ಟಿಂಗ್ ಮಾಡ್ಯಾರ. ನಮ್ಮ ಮನ್ಯಾಗ ಊಟಕ್ಕೆ ಈಸ್ ಆಲ್ವೇಸ್ ಲೈಕ್, ಮನೆಗೆ ಬಂದೆ ಊಟ ಆಯ್ತಾ, ನಮ್ಮ ಮನ್ಯಾಗ ಫೋನ್ ಈಸ್ ಆಲ್ ಹಲೋ ನನಗಿಲ್ಲ. ಮಮ್ಮಿ ಫೋನ್ ಹಚ್ತಾರ, ಊಟ ಬರಂಗಿಲ್ಲ, ಕಟ್ ಯಾಕೆ ಮಾಡಿಟ್ಟೆ. ನಮ್ಮ ಮನ್ಯಾಗ ಲಿಟ್ರಲಿ ನಾವು ಹೊರಗೆ ಇಷ್ಟು ಊಟ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನ್ಯಾಗ ರಾತ್ರಿ ಅಡಿಗೆ ಮಾಡೋದು ಬಿಟ್ಟಿದ್ರು ನನ್ನ ಸಂಬಂಧ. ಅವ್ರಿಬ್ರು ಊಟ ಮಾಡಿ ಮಕ್ಕೊಂಡ್ಬಿಡ್ತಿದ್ರೆ, ನನಗೆ ಊಟನೇ ಇಲ್ಲ. ಮಮ್ಮಿ ಊಟ ಮತ್ತೆ ಹೇಳ್ಬೇಕು, ಹಾಸ್ಟೆಲ್ ಮಾಡ್ಯಾನ ತೆಗೆದಿಡಾಕ್ತೀನಿ. ಫುಲ್ ಸ್ಕೇರಿ ಅದಾರಪ್ಪ ನಮ್ಮ ಮಮ್ಮಿ. ಈಗ ರಿಯಲೈಸ್ ಆಗ್ತೈತೆ ಹೇಳ್ಕೊಂಡು, ಮಮ್ಮಿ ಊಟ ಬಿಸಿ ಊಟ ಬೇಕಂತಂದ್ರೆ ಟೈಮಿಗೆ ಬರ್ಬೇಕು, ಬಿಸಿ ಮಾಡಿ ಕೊಡಂಗಿಲ್ಲ. ಅಮ್ಮ ಊಟ ಅಲ್ಲೈತ್ ನೋಡಿ ಹಾಕೊಂಡ್ತೀನಿ, ಬಡಿಸೋದಿಲ್ಲ ಏನಿದೆ. ಈಗ ಬಡಿಸ್ತಾರ, ಕರೆಂಟ್ ಬಿಲ್ ಕಟ್ಟಾತಲ್ಲ, ಸಿಲಿಂಡರ್ ಬಿಲ್ ನಾ ಕೊಡತ್ತೀನಿ. ಬಟ್ ನಾ ಏನೋ ಕೇಳೋ, ಅಪಾರ್ಟ್ ಫ್ರಮ್ ಸಿನಿಮಾ ಬಗ್ಗೆ ಮಾತಾಡಿದ್ವಿ. ವಾಟ್ ಅದರ್ ಥಿಂಗ್ಸ್ ಎಕ್ಸೈಟ್ ಯು? ಸ್ಪೋರ್ಟ್ಸ್, ಗೇಮ್ಸ್, ಬುಕ್ಸ್. ನೀವು ಭಾಳ ಓದ್ತೀರ ಅಂತ ಕೇಳಿದೆ. ಸ್ಕ್ರಿಪ್ಟ್ ಬಿಟ್ಟೆ? ಸ್ಕ್ರಿಪ್ಟ್ ಬಿಟ್ಟು ಐ ರೀಡ್ ಬುಕ್ಸ್. ಓಕೆ. ನೀವು? ನಾನು ಸ್ಪೋರ್ಟ್ಸ್, ಬುಕ್ಸ್, ಬಟ್ ಜಾಸ್ತಿ ಟೈಮ್ ಸಿಕ್ತಾಗ ಅಪ್ಡೇಟ್ ಆಗೋದು, ಅದು ಒಂದು ಹಾಬಿ ಮಾಡ್ಕೊಂಡ್ಬಿಟ್ರೆ ಬೆಟ್ರು. ಸ್ಕಿಲ್ ಅಪ್ಡೇಟ್, ಸ್ಕಿಲ್ ಲರ್ನಿಂಗ್, ಬಿಕಾಸ್ ವಿತ್ ದ ಕೈಂಡ್ ಆಫ್ ಕಾಂಪಿಟೇಷನ್ ಇಫ್ ಯು ಆರ್ ನಾಟ್ ಅಪ್ಡೇಟೆಡ್ ನಮ್ ಸೆಟಪ್ ನೋಡಿ ಹೆದರ್ಬೇಡ್ರಿ ನೀವು. ನಾ ಫುಲ್ ಫ್ಲೆಕ್ಸ್ ಹೊಡಿತಾನಪ್ಪ ಈ ಸೆಟಪ್ ಇಂದ. ನೋಡ್ರಿ ನಂಗೆ ಗೊತ್ತಿರಲಿಲ್ಲ ಹಿಂಗೆ. ಅವ್ರಿಗೆ ಟಾಪ್ ಲೈಟ್ ಅಂತಂದೆ, ಅದಷ್ಟೇ ಟರ್ಮ್ ಗೊತ್ತಿತ್ತು ನನಗೆ. ಟಾಪ್ ಲೈಟ್, ಬಲೂನ್ ಲೈಟ್. ಸೊ ಆ ಥರ ಟೆಕ್ನಾಲಜಿ ತುಂಬ ಚೇಂಜ್ ಆಗ್ತಾರಿಂದ ಯು ಹ್ಯಾವ್ ಟು ಲರ್ನ್. ಅದು ಬಿಟ್ಟು ಸ್ಪೋರ್ಟ್ಸ್ ಫಾಲೋ ಮಾಡ್ತೀರಿ? ಕ್ರಿಕೆಟ್, RCB? ನಾಟ್ ಮಚ್, ನೋ. RCB ಮ್ಯಾಚ್ ನೋಡಕ್ಕೆ ಹೋಗ್ತೀರಿ? ಹಾ, ಅಂದ್ರೆ IPL ನಡಿಬೇಕಂದ್ರೆ ಐ ಗೋ ಫಾರ್ ಒನ್ ಮ್ಯಾಚ್ ಯೂಶಲಿ, ಜಸ್ಟ್ ಫಾರ್ ಫನ್. ಉಳಿದಿದ್ದ ಮ್ಯಾಚ್ ಟಿಕೆಟ್ ಸಿಕ್ಕರೆ ಕೊಟ್ರಲ್ಲ, ನೆಕ್ಸ್ಟ್ ಟೈಮ್ ಬನ್ನಿ. ಅಕ್ಕ ಇದು ಕೊಡ್ತೀನಿ, ಟಿಕೆಟ್ ಕೊಡ್ತೀನಿ ಅಂತಿದ್ರೆ ಸಿಗಂಗೆ ಇಲ್ಲ. ಭಾಳ ಕಾಸ್ಟ್ಲಿ ಹಚ್ಚಿ ನಾ ಸ್ವಾಮಿ ಟಿಕೆಟ್ಸ್. 40,000, 1,20,000 ಅಂತ. ಅದು ಕಪ್ಪಗೆದ್ರ ಕೊಡ್ತಾರಲ್ಲ, ಮತ್ತೆ ಬ್ಲ್ಯಾಕ್ದಾಗ ಮಾರ್ತಾರ. ದಟ್ ಈಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ಬಟ್ ಯಾವ ಬುಕ್ಸ್ ಓದ್ತೀರಿ ನೀವು? ಲೈಕ್ ಎನಿ ಜಾನ್ರ? ನೀವು? ನಾನು ತಿಂದು ಮಲಗ್ತೀನಿ ಅಷ್ಟೇ. ನಾನು ಸಿನಿಮಾ ನೋಡ್ತೀನಿ, ಮಲಗ್ತೀನಿ ಅಷ್ಟೇ. ನಾನು ಮೂವೀಸ್, ಬುಕ್ಸ್ ಅಂದ್ರೆ ನಂಗೆ ಥ್ರಿಲ್ಲರ್ಸ್ ತುಂಬಾ ಇಷ್ಟ. ಥ್ರಿಲ್ಲರ್ಸ್ ಆ್ಯಂಡ್ ನಂಗೆ ಚಿಕ್ಕವಳಿದ್ದಾಗ ಹ್ಯಾರಿ ಪಾಟರ್ ಫೇವ್ರೆಟ್. JK ರೌಲಿಂಗ್. ನಾ ಇನ್ನೂ ನೋಡಿಲ್ಲ, ಎಲ್ಲ ನೋಡಿಲ್ಲ. ಹ್ಯಾರಿ ಪಾಟರ್ ಒಂದ ಪಾರ್ಟ್ ಯಾವ್ದೋ ನೋಡಿ, ಆಸ್ಕಾಬಾನ್ ಅಂತ ಏನೋ ಆಯ್ತದ. ಮತ್ ಸಾರ್ಸರರ್ ಸ್ಟೋನ್ ನಾನು ನೋಡಿದ್ದೀನಿ. ಪಾರ್ಟ್ಸ್ ಹೆಸರು ನೆನಪಿಲ್ಲ, ಸೀನ್ ಹೇಳಿದ್ರೆ ಓ ಹಂಗ್ ನೆನಪಿದೆ. ನನಗೆ ಚಾಯ್ಸ್ ಚೆಸ್ ಆಡೋದ ಹಂಗ ಹೇಳ್ಬೇಕು ನನಗೆ. ಅಂತ ಯೂಟ್ಯೂಬ್ ದ ಕ್ಲಿಪ್ಸ್ ನೋಡ್ಯಾರ. ನನಗೆ ಪಾಡ್ಕಾಸ್ಟ್ ಚಾಯ್ಸ್ ಇರಲಿಲ್ಲ, ಸಜೆಷನ್ಸ್ ಅಲ್ಲಿ ಬಂತು. ಫಸ್ಟ್ ವಾಚ್ ಸರಿ ಏನಿಲ್ಲ, ನಂದು ಎಡಿಟ್ ಅಲ್ಲಿ ಹೋಗ್ತದೆ ಇದು. ಇಲ್ಲ ನಾ ಹಾಕ್ತೀನಿ. ನಾ ಭಾಳ ಸೆಲ್ಫ್ ಡೆಪ್ರಿಷಿಯೇಟಿಂಗ್ ಮನುಷ್ಯ. ಇಲ್ಲ, ಹ್ಯಾರಿ ಪಾಟರ್ ಎಲ್ಲ ಅಗೇನ್ ಒಂದು ಫ್ಲೋ ಅಲ್ಲಿ ಸಪೋಸ್ ಟು ವಾಚ್. ಸೊ ಚೆನ್ನಾಗಿತ್ತು. ನಾನು ಚಂಪಕ್ ಓದ್ತಿದ್ದೆ. ಚಂಪಕ್ ಅಂತ ಕಾಮಿಕ್ಸ್ ಬರ್ತಿತ್ತು. ಪಂಚತಂತ್ರ, ಟಿಂಕಲ್, ಅಮರ್ ಚಿತ್ರಕಥಾ. ನಾ ಇನ್ನೂ ಅದ ಓದಕ್ ಮನಸ್ಸು ಬರ್ತದೆ. ನಾನು ರೀಸೆಂಟ್ ಆಗಿ ತಗೊಂಡೆ, ಎಲ್ಲೋ ಇತ್ತು ಶಾಪ್ ಅಲ್ಲಿ. ಐ ಬಾಟ್ ಟಿಂಕಲ್, ಸುಪಾಂಡಿ. ಇನ್ನೂ ಅದು ಫೋಟೋಸ್ ಇರ್ಬೇಕು ನನಗೆ. ಬರೇ ಅಂತರ್ಲೇಸ್ ಇದ್ರ ಯಾನ್ ಫೋಟೋನೆಲ್ಲ ಓದಕ್ ಆಗಂಗಿಲ್ಲ. ಹಂಗ ನಂದು ಸ್ವಲ್ಪ. ಇನ್ನೊಂದು ಬರ್ತಾ ಇತ್ತು, ಐ ಥಿಂಕ್ ಚಂದ್ರಮಾಮ. ಹಾ, ಅದು ಬರ್ತಿತ್ತು ಒಂದು ರೀಸೈಕಲ್ಡ್ ಪೇಪರ್ಸ್ ಮಾಡ್ತಿದ್ರು. ಕರೆಕ್ಟ್. ಟಿಂಕಲ್ ಯು ಹ್ಯಾವ್ ನಾಟ್ ರೆಡ್?
ಸುಪಂಡಿ ಕ್ಯಾರೆಕ್ಟರ್ ನನ್ನ ಸಿಸ್ಟರ್ ಅಡುಗೆ ಮಾಡಿ ಊಟ ಮಾಡ್ಬೇಕು. ಆ ಥರ ಅಂದ್ರೆ ಬೇಸಿಕಲಿ ನಾನು ನನ್ನ ಸಿಸ್ಟರೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಅವಳು ಯಾವ ಗೇಮ್ಸ್ ಆಡ್ತಿದ್ರು ನಾನು ಅದ್ರಲ್ಲಿ ಆಡ್ತಿದ್ದೆ. ನಂದು ಗೇಮ್ಸ್ ಅಂತ ಏನಿರ್ಲಿಲ್ಲ. ಕುಂಟೆ ಬಿಲ್ಲ ಸಿಗ್ತಾಯಿದೆ. ಅದು ಬಿಟ್ಟು ಟಿಂಟಿನ್ ಆಸ್ಟ್ರಿಕ್ಸ್ ಗೊತ್ತಿಲ್ಲ. ಆಸ್ಟ್ರಿಕ್ಸ್ ಆಬ್ಲಿಕ್ಸ್ ಟಿಂಟಿನ್ ಗೊತ್ತು. ಟಿಂಟಿನ್ ಅವೇನೋ ರೆಡ್ ಶರ್ಟ್ ಇರ್ತಾನ ಅವ ಕ್ಯಾರೆಕ್ಟರ್. ಸ್ನೋಯಿ Toto. ಏನಂತಾರ ಅದಕ್ಕೆ? ಸ್ನೋಯಿ There's a character called Toto also. ಶಿಪ್ ದಾಗ ಇರ್ತಾನ. ಥಾಮ್ಸನ್ ಹಾ ಶಿಪ್ ಕ್ಯಾಪ್ಟನ್ ಯಸ್ ಸಮಥಿಂಗ್. ಕ್ಯಾಪ್ಟನ್ ಪೋಪೋ ನೋಡ್ತಿದ್ದೆ. ಪಾಪಾಯ ನಂಗೆ ಕಾರ್ಟೂನ್ ನೋಡ್ತೀನಿ. ಕಾರ್ಟೂನ್ ಟಾಮ್ ಅಂಡ್ ಜೆರಿ, ಪೋಪೋ. 90s cartoons best. ಶಿನ್ಚಾನ್. ಅದ್ಯಾವ್ದು ಸ್ಕೇರಿ ಡಾಗ್ ಅಂತ ಒಂದು ಬರ್ತಿತ್ತಲ್ಲ. ಸ್ಕೂಬಿಡೋ ಕವರ್ಡಿ Yeah. ದ ಕರೇಜಸ್ ಸ್ಟೋರೀಸ್ ಆಫ್ ಅ ಕವರ್ಡಿ ಡಾಗ್ ಅಂತ ಏನೋ ಇರ್ತದೆ. ದಟ್ ವಾಸ್ ಫನ್. ಸ್ಕೂಬಿ-ಡೂಬಿ ವಾಸ್ ದೇರ್. Powerpuff Girls. ಪವರ್ ಪಫ್ ಗರ್ಲ್ಸ್ ಮಸ್ತ್ ಇತ್ತು. Dexter ಸ್ಲ್ಯಾಬ್ good show. Dexter was ನೆಕ್ಸ್ಟ್ ಲೆವೆಲ್ ಇರ್ತದೆ. ನೀವು ನೋಡ್ರಿ ಡೆಕ್ಸ್ಟರ್ಸ್ ನೋಡಿದೆ. ಡೆಕ್ಸ್ಟರ್ಸ್ ಆಮೇಲೆ ಸ್ವಾಟ್ ಕ್ಯಾಟ್ಸ್, ಡ್ರ್ಯಾಗನ್ ಬಾಲ್ ಜಿ ಇದೆಲ್ಲ ಆ ಟೈಪ್. ಆಮೇಲೆ ಡ್ರ್ಯಾಗನ್ ರನ್ನರ್, ರೋಡ್ ರನ್ನರ್, ಡ್ರ್ಯಾಗನ್ ರನ್ನರ್ ಅಂತ ಒಂದು ಬರ್ತಿತ್ತು. ಜೆಟೆಕ್ಸ್ ಅಂತ ಒಂದು ಚಾನಲ್ ಬರ್ತಿತ್ತು. ಜೆಟಿಕ್ಸ್ ಅದರಲ್ಲಿ ಬರ್ತಿತ್ತು. ಪವರ್ ರೇಂಜರ್ಸ್ ಮೈನ್. SPD ಎಮರ್ಜೆನ್ಸಿ, ನಿಂಜಾ ಇತ್ತು. Teenage Mutant Ninja Turtles. ಅದು ನೋಡಿ ಅದು ಭಾರಿ ಇತ್ತು. ಡಿಸ್ನಿದಾಗ ಬರ್ತಿತ್ತು ಅದು. ಅನಿಮೇಟೆಡ್ ಬಿಟ್ಟು ಒಂದು ಫಿಸಿಕಲ್ ಇತ್ತು, ಲೈಕ್ ರಿಯಲ್ ಮೂವಿ ಅಂತ ಟೈಪ್. ಸೀರಿಯಲ್ ಇತ್ತು, ರಿಯಲ್ ಸೀರಿಯಲ್ ನಾನು ನೋಡ್ದಂಗೆ ಐತದೆ. ಸೀರಿಯಲ್ ಬರ್ತಾ ಇತ್ತು. ಸೀರಿಯಲ್ ಬರ್ತಾ ಇತ್ತು. ಟ್ರಾನ್ಸ್ಫಾರ್ಮರ್ಸ್ ಬರ್ತಿತ್ತು. ಟ್ರಾನ್ಸ್ಫಾರ್ಮರ್ಸ್ ಮೈಕಲ್ ಬೇ ಪ್ರೊಡಕ್ಷನ್ ಅಲ್ಲಿ ಒಂದು ಟರ್ಟಲ್ಸ್ ಬಂತ. ಆಮೇಲೆ ಇದು ಬರ್ತಿತ್ತಲ್ಲ ಹೋಗೋದಾಗ ಮ್ಯಾಡ್ drawing, painting. I used to do all that. ನಾ ಮಾಡಿದ್ದೆ ಒಂದೇನೋ ಶೆಲ್ಫ್ ಮಾಡಿದ್ದ ಕಾರ್ಡ್ಬೋರ್ಡ್ ಇಂದ. ನಮ್ಮ ಅಜ್ಜಿಯವ್ರ ಕರಾಡೆ. ನಾ ಫುಲ್ ಸಮ್ಮರ್ ವೆಕೇಶನ್ ಏನೋ ಪ್ರೋಗ್ರೆಸಿವ್ ಮಾಡತ್ತಾನ, ಹೆಂಗ್ ಮಾಡತ್ತಾನ ಏನೇನೋ ತರಿಸಿ ಮಾಡಿದ್ದೆ. ವಾಪಸ್ ಹುಬ್ಳಿ ಬರ್ಬೇಕಲ್ಲ, ತೊಗೊಂಡ್ ಹೋಗ್ಬೇಕನ್ನ ಅದೇನ್ ತೊಗೊಂಡ್ ಹೋಗ್ಕಂತ ಒಗದ್ಬಿಟ್ರೆ ಹಂಗ ಬಂದೆನ. ಆರ್ಟಿಕ್ ಕಿಮ್ಮತ್ತ ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದ್ದಾನ. ಅದು ಇಟ್ಕೊಂತಾರಪ್ಪ ಆತ ಮೊಮ್ಮಗ ಮಾಡ್ಯಾನ, ನೆಕ್ಸ್ಟ್ ಟೈಮ್ ಹೋಗ್ಕೇನೆ ಅವೆಲ್ಲ ಕಸ ಕುಂತ ಒಗದ್ಬಿಟ್ಟಾನ ಅಂದ್ರು. ಅದಕ್ಕೆ ಆರ್ಟಿಸ್ಟ್ ಆಗಕ್ಕಾಗ್ಲಿಲ್ಲ. ಇಟ್ಸ್ ಓಕೆ. ಏನ್ ಲಾಸ್ ಇಲ್ಲ ಅಂತಾರೆ ಆರ್ಟ್ ವರ್ಲ್ಡ್ಗೆ. ಇದು ಏಕ್ಸನ್ ಅಲ್ಲಿ ಇದು ಬರ್ತಿತ್ತು ಗೊತ್ತಾ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅಂತ. Ripley's Believe It or Not. ಆಮೇಲೆ ಅದೇ ಮ್ಯಾಜಿಕ್ ಶೋ ಏನೋ ಬರ್ತಿತ್ತು ಎಕ್ಸನ್ದಾಗ, ಲೈಕ್ ಮ್ಯಾಜಿಕ್ ಇಂದ ಡಿಬಂಕ್ ಮಾಡೋದು, ಡಿಕೋಡ್ ಮಾಡೋ. ಬ್ಲಾಕ್ ಮಾಸ್ಕ್ ಬರ್ತಿದ್ದ. ಇದು ಡಿಬಂಕ್ ಮಾಡಕ್ ಬರ್ತಿದ್ದ ಅವ. ಎಕ್ಸನ್ ಈಗ ಇಲ್ಲಲ್ಲ ಚಾನಲ್. ಇಲ್ಲ ಅದು ತುಂಬಾ ದಿವಸ ಆಯ್ತು. ಈಗಿನ ಕಾರ್ಟೂನ್ಸು ಎಕ್ಸೈಟಿಂಗ್ ಅನ್ಸಂಗಿಲ್ಲ. ಈಗ ಟಿವಿಲಿ ಶಾಪಿಂಗ್ ಮಾಡೋದೈತಿ. BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಐತೆ ನಮ್ಮ ಕರ್ನಾಟಕದಾಗ. ನಿಮಗೆ ಬರೀ ಅನ್ಕೊಂಡಿರ್ಬೋದು ನೀವು ಸೀರೆ ಅಷ್ಟೇ ಸಿಗ್ತಾವಿಲ್ಲ ಅಂತೇಳಿ. ಭಾಳ ಮಂದಿ ಅನ್ಕೊಂಡಿದ್ದು ನಾ ಕೇಳೇನಿ, ಬಟ್ ಅದು ಸುಳ್ಳು. ಎನಿ ಟೈಪ್ ಆಫ್ ಅಪ್ಯಾರಲ್ ನಿಮಗೆ ಅಲ್ಲಿ ಸಿಗ್ತೈತಿ. ದಾವಣಗೆರೆ ಮತ್ತು ಬೆಳಗಾವಿದಾಗ ಇವು ಸ್ಟೋರ್ಸ್ ಅದಾವೆ, ಹೋಗಿ ವಿಸಿಟ್ ಮಾಡಿರಿ. ಕ್ಯಾಜುವಲ್ ಇರ್ಬೋದು, ಟ್ರೆಡಿಷ್ನಲ್ ಇರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗೆ ಕ್ಯಾಜುವಲ್ ಇರ್ಬೋದು. ಎನಿ ಟೈಪ್ ಎವ್ರಿ ಫ್ಯಾಷನ್ ನೀಡ್ ಇಲ್ಲೇ ಕೇಟರ್ ಮಾಡ್ತಾರೆ. ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಹೋಮ್ ಡೆಕೋರ್ ರಿಲೇಟೆಡ್ ಸಾಮಾನು ನಿಮಗೆ ಇಲ್ಲಿ ಸಿಗ್ತಾವೆ. ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂತ ಹೇಳಿ ನಾವು ಒಂದಿದ್ದು ಎಕ್ಸ್ಟ್ರಾ ಒಂದು ಶೌಟೌಟ್ ಕೊಡ್ಬೇಕಂತ ಹೇಳಿ ಇದು ಆ್ಯಡ್ ಬ್ರೇಕ್ ಇದೆ. ಬೆಳಗಾವಿ ಮತ್ತು ದಾವಣಗೆರೆದಾಗ ಅದಾರ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಇವ್ರಿಗೆ ಶೌಟೌಟ್ ಬ್ಯಾಡ್ರಿ, ಇವ್ರು ಅಷ್ಟು ಫೇಮಸ್ ಅದಾರ ಮೊದಲಿಂದ. ಬಟ್ ನನ್ನ ಕಡೆಯಿಂದ ಒಂದು ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು. ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ರೀ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಭಾಳ ಖುಷಿ ಆಕೈತೆ. ಛೋಟಾ ಭೀಮ್ ಅದೇ ಅವಾಗ ಮೊದಲು ಚಲೋ ಇತ್ತು. ಇವಾಗ ಯೂಟ್ಯೂಬ್ ತಾರಕ್ ಮೆಹತಾ ಆಗೈತದ. ಈಗ ಟಿವಿ ಹೋಗಿ ಅಂಡ್ ಕಾಕ್ರೋಚಸ್. ಅದು ಹಿಂದಿ ಡಬ್. ಶಾರುಖ್ ಖಾನ್, ಸನಿ ದೇವಲ್ ಅದ್ರದ್ದು ವಾಯ್ಸ್ ಓವರ್ ಕೊಟ್ಟಾರೆ. ಸಕ್ಕತ್ತಾಗಿದೆ ಸರ್ ಅದು. ಹಿಂದಿ ಡಬ್ ನೋಡ್ಬೇಕು. ಹಿಂದಿ ಡಬ್ಬ ನೋಡಿ. ಹೌದು, ಶಾರುಖ್ ಖಾನ್ ಇಸ್ ಆಗಿ. ಕಾಕ್ರೋಚಸ್ ಇನ್ನೊಬ್ಬ ವಿಲನ್ ಅದಾನ, ಅವ ಸನಿ ದೇವಲ್. ಕಾಕ್ರೋಚಸ್ ಅವ್ರು ಯಾವ್ದಾವ್ದೋ ಆಕ್ಟರ್ಸ್ ಮಾಡ್ಯಾರ ಅವ್ರ. ಅವ್ನ್ ನೇಬರ್ ಏನೋ ಇರ್ತಾನ ಆಗಿದ್ದ, ಅವಂದು ಒಂದು ಆಗ್ ಬರಂಗಿಲ್ಲ. ಅವ್ ಸನಿ ದೇವಲ್ मैं इसको मार दूंगा ಅದು ಫನ್ ಇದೆ. ಯು ಶುಡ್ ವಾಚ್. ಇಂಗ್ಲಿಷ್ ದ ಫನ್ ಇಲ್ಲ, ಹಿಂದಿ ಚೆನ್ನಾಗಿದೆ. ಅದು ಇಂಗ್ಲಿಷ್ ಯಾವ್ದೋ ಹಿಂದಿ ಡಬಲ್ ಮಜಾ ಐತೆ. ಅದು ಕೇಶಿಸ್ ಕಾಸಲ್ ಚೆನ್ನಾಗಿದೆ. ಅದು ಸಖತ್ ಸೀಸನ್ ಇತ್ತು.
ಇದು ಇನ್ನೊಂದು ಅದೇ ತರ ಒಂದು ಬರ್ತಿತ್ತು ಸರ್, ಒಂದು ಡೋರಾ ದಿ ಎಕ್ಸ್ಪ್ಲೋರರ್ ನೋಡ್ತಿದ್ರ? ಈಗ ಹೋಯ್ತದೆ ಅದು ಚೆನ್ನಾಗಿತ್ತು. ಬಿಕಾಸ್ ಒನ್ ಪಾಯಿಂಟ್ ಆಫ್ ಟೈಮ್ ಇಲ್ಲಿಂದ ಕಾರ್ಟೂನ್ ನೆಟ್ವರ್ಕ್ ಪೋಗೋ ಇಂದ ಚಿಂಟು ಟಿವಿಗೆ ಬಂದ್ಬಿಟ್ರಿ ನಾವೆಲ್ಲರೂ ನಮ್ಮ ಮನೆಯಲ್ಲಿ. ಅದ್ರಲ್ಲಿ ನಿಮಗೆ ನರಿ ಕಾಣ್ತಿದ್ಯಾ? ಕಾಣ್ತಿಲ್ಲ. 10 ಸೆಕೆಂಡ್ ನಿಂದ್ರೋದು. ನಾವು ಟಿವಿ ಮುಂದೆ ಕುತ್ಕೊಂಡು ಹಿಂದೆ ಬರ್ತಿದೆ ಅದೇ ನರಿ ಅಂತ ಸರಿಯಾದ ಉತ್ತರ. ಅದ್ ಮೊದ್ಲ ಸ್ವಲ್ಪ ತಪ್ಪ ತೋರಿಸ್ತಾರೆ. ಅಲ್ಲ, ಇದು ಅಲ್ಲ, ಇದು. ಈಗ ದಾರಿಗೆ ಹೆಂಗ್ ಹೋಗ್ಬೇಕು, ಮ್ಯಾಪ್ ನ ಕರೆಯೋಣ, ಮ್ಯಾಪ್ 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 ಅಂದ್ರೆ ಬ್ಯಾಗಿಂದ ಮ್ಯಾಪ್ ಬರುತ್ತೆ. ಇಟ್ ವಾಸ್ ಫನ್. ಅದು ಇವಾಗ ಫುಲ್ ಪೇಷನ್ಸ್ ಚೆಕ್ ಮಾಡುತ್ತೆ ಅದು, ಎಷ್ಟೊತ್ತು ತೋರಿಸ್ತೀವಿ. And ಅದೆಲ್ಲ we used to sit and watch patiently. ಅವಾಗ ಬಿಕಾಸ್ ಅದು ನಮ್ಮ ಮೈಂಡ್ ತಲೆನೂ ಅಷ್ಟೇ ವೆರಿ ಇಂಟ್ರಾಕ್ಟಿವ್ ಕಾರ್ಟೂನ್ ಇತ್ತು. ಅದು ಇನ್ನೂ ನನಗೆ ಐ ಫೀಲ್ ಇಟ್ ಇಸ್ ಸ್ಟಿಲ್ ಬೆನಿಫಿಷಿಯಲ್ ಟು ದ ಕಿಡ್ಸ್ ಆಫ್ ದೀಸ್ ಡೇಸ್. ನಮಗಿಲ್ಲ, ಬಟ್ ಈಗಿನ ಬೇರೆ ಕಾರ್ಟೂನ್ಸ್ ಎಲ್ಲ ಅಷ್ಟು ಎಕ್ಸೈಟ್ ಮಾಡಂಗಿಲ್ಲ. ಮೊದಲು ಬೆಂಟೆನ್ ಅಂತೆಲ್ಲ ಇತ್ತು. ಬೆಂಟೆನ್ ವಾಸ್ ಫನ್. ಬೆಂಟೆನ್ ಐ ಲೈಕ್ ಇಟ್. ಅಷ್ಟೊತ್ತು ಬೆಂಟನೆಲ್ಲ ಬರೋಷ್ಟು ಐ ಥಿಂಕ್ ಸ್ಟಾಪ್ ಕಾರ್ಟೂನ್ಸ್. ಬಾಬ್ ದ ಬಿಲ್ಡರ್ ನೋಡಿರ್ಬೇಕು, ಅದು ಹಳೇದದು. ಬಾಬ್ ದ ಬಿಲ್ಡರ್ ಅಲ್ಲ, ಐ ಹ್ಯಾವ್ ಹರ್ಡ್ ಆಲ್ ದಿಸ್, ಸೀನ್ ಬಿಟ್ಸ್ ಅಂಡ್ ಪೀಸಸ್. ಅಷ್ಟೊತ್ತಿಗೆ ನನ್ನ ಅಟೆನ್ಷನ್ ಶಿಫ್ಟ್ ಆಗೋಗಿತ್ತು ಸ್ಪೋರ್ಟ್ಸ್ಗೆ ಎಲ್ಲ, ಟುವರ್ಡ್ಸ್ ಎಲ್ಲ ಬೇರೆ ಕಡೆಗೆ. 2004 ಯುವರ್ ಇಂಟೆನ್ಸ್. ಏನೋ ಒಂದು ಜನರೇಷನ್, ಇವಾಗಿರೋ ಸ್ಪೀಡ್ಗೆ 2 ಜನರೇಷನ್ ಡಿಫರೆನ್ಸ್. ಆದ್ರೆ ಸಿಮಿಲಾರಿಟಿ ಭಾಳ ಇತ್ತು ಸ್ವಲ್ಪ. ಇಲ್ಲ, You all must be the same age. He's younger to me, 2 years. Oh, you're so small. ಹಂಗೋ ಹೋಗಿ ಗೊತ್ತಾಯ್ತು. 93 ಏನು? 5. ನಾನು 95. ನೀನು 27 ಅಂದ್ರೆ ನೀವು 29 ಅಂದೇನ? 29, ನಾನು 95. ಸೇಮ್ ಏಜ್. ಓ, ಯಾವ ಇಯರ್, ಮಂತ್? ಆಗಸ್ಟ್. ಓ, ನೀವು? ಅಕ್ಟೋಬರ್. ನಾ ದೊಡ್ಡವ ಅಣ್ಣ. ಥ್ಯಾಂಕ್ ಯು. ಒಳ್ಳೇದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು. ಚಲ ನೀರ್ ತೊಗೊಂಡು ಹೊಡಿತಾರೆ. ಆ ಟ್ರಿಕ್ ಚಲೋ ಐತಪ್ಪ. ನಂಗೆ ಇಮ್ಯಾಜಿನೇಷನ್ ಒಂದು ಸಿನಿಮಾದಾಗ ಯೂಸ್ ಮಾಡ್ಬೇಕಿತ್ತು. ಹಿಂಗೆ ತೊಗೊಂಡು ಚಿಲ್ ಅಂತ ಹೊಡಿಯೋದು. ಇಮ್ಯಾಜಿನ್ ಮಾಡಿ. ವಾಚಿಂಗ್ ಸಾರಿ ಪಾಪ ಅವತ್ತವರು ಯಾವ ಸ್ಟೇಷನ್ ನೋಡ್ಕೊಂಡ್ ಬಂದಿರ್ತಾರೆ, ಚೆನ್ನಾಗಿದೆ ಟ್ರೀಟ್ಮೆಂಟ್, ಹಂಗೆಲ್ಲ ಯೋಚನೆ ಮಾಡಿ. ಡ್ಯಾಡಿ ಏನ್ ಮಾಡ್ತಾರೆ? ಅಡ್ವೊಕೇಟ್. ಓಕೆ, ಕೇಸ್ ನಿಮ್ ಡ್ಯಾಡಿ ಮೈ ಬಿಸ್ನೆಸ್. ಕೇಳಿ ಪ್ಲೀಸ್ ಕೇಳಿ. ಸಕಲಕಲ್ಲವಲ್ಲವ ಎಲ್ಲ ಮಾಡ್ತಾರೆ. ಆಕ್ಟಿಂಗ್ ಬಟ್ ಡಾಕ್ಟರ್ ಬೇಕೋ ಡಾಕ್ಟರ್, ಲಾಯರ್ ಬೇಕಾ ಲಾಯರ್, ಪೊಲೀಸ್, ಗ್ಯಾಂಗ್ಸ್ಟರ್, ಓಜಿ, ಫುಲ್ ಎವ್ರಿಥಿಂಗ್ ಅಲ್ವಾ. ಇದು ಒಂದು ಕ್ಯೂರಿಯಾಸಿಟಿ ಲೈಕ್ ಹೆಂಗೈತನ ದೊಡ್ಡ ಮನೆ ಇದಿದೆ. ಐ ವಾಸ್ ನಾಟ್ ಫಾರ್ಚುನೇಟ್ ಇನಫ್ ಟು ಮೀಟ್ ಅಪ್ಪು ಸರ್ ಬಿಕಾಸ್ ಆಕೆ ಮುಂಚೆ ಪಾಡ್ಕಾಸ್ಟ್ ಮಾಡಿರಲಿಲ್ಲ. ಬಟ್ ಆ ವೈಬ್ ಫೀಲ್ ಆಗ್ತೈತೆ ಈಗ, ಹೌ ಹಿ ವುಡ್ ಹ್ಯಾವ್ ಬೀನ್ ಆ್ಯಂಡ್ ಎವ್ರಿಥಿಂಗ್. ಕ್ಯೂರಿಯಾಸಿಟಿನ ಇಲ್ಲ ಈಗ, ಬಿಕಾಸ್ ಅವ್ರು ನನಗೆ ಗೊತ್ತೈತೆ ಅವ್ರ ಮನೆಗೂ ಹಂಗೆ ಇರ್ತಾರೆ ಅಂತೇಳಿ. ಚೇಂಜೇ ಇಲ್ಲ ಇಮೋಷನ್ದಾಗ. ಅವ್ರು ನಾವು ಬಂದಾಗೂ ಹಂಗೆ ಇರ್ತಾರೆ. ಇವ್ರಿಗೆ ಏನು ಕೇಳಲಿ ನಾ, ಈಗೆಲ್ಲ ಹೊರಗೆ ಹಚ್ಚಿರ್ತಾರ, ನಿಮ್ಮ ತಂದೆ ನಿಮ್ಮ ಜೊತೆ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ. ಇಲ್ಲ, ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಹಂಗೆ ಕೇಳ್ತಾ ಇದಾರೆ, ಮನೇಲಿ ಹೆಂಗಿರ್ತಾರೆ, ನಿಮ್ಮ ಅಪ್ಪ ನಿಮ್ ಜೊತೆ ಹೆಂಗಿರ್ತಾರೆ, ನಮ್ಮ ಅಪ್ಪ ಹೆಂಗಿರ್ತಾರೆ, ಅಪ್ಪ ಸರನೇ ಇರ್ತಾರೆ. ಅವ್ರು ಉಲ್ಟಾ ಇರ್ಬೇಕು, ಅವ್ರೆ ಫುಲ್ ಹಿಂಗ್ ಹೀರೋ ಮಾಸ್ಕ್ ಅಂತ ಅಡ್ಡಾಡ್ತಿರ್ಬೇಕು ಮನ್ಯಾಗ. ಪಾಡ್ಕಾಸ್ಟ್ ನ್ಯಾಚುರಲ್ ಇರ್ಬೇಕು. ಹೆಂಗಿರ್ತೀರಾ ಮನೇಲಿ, ಹೆಂಗಿರ್ತೀರಾ ನೀವು, ಹಿಂಗ್ ಮಿರರ್ ಮುಂದೆ ನಿಂತ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ. ದಟ್ ಈಸ್ ಸಮ್ ಕ್ಯೂರಿಯಾಸಿಟಿ ಇದ್ದ ಇರ್ತದೆ ಬಿಕಾಸ್ ಲಾರ್ಜರ್ ದನ್ ಲೈಫ್ ಪೀಪಲ್ ಅಲ್ಲ. ಆ ಕ್ಯೂರಿಯಾಸಿಟಿನೂ ಇಲ್ಲ ಕೇಳಕ್ಕೆ. ನೀವು ಯಾವಾಗ ಫಸ್ಟ್ ಟೈಮ್ ಮೀಟ್ ಆಗಿದ್ದ ಅವರಿಗೆ? ರೀಡಿಂಗ್ ಟೈಮ್ ಫಸ್ಟ್ ವೆಬ್ ಸೀರೀಸ್ ಒಂದು ನರೇಟ್ ಮಾಡಕ್ ಹೋಗಿದ್ದೆ. ಓಕೆ, ಐ ಥಿಂಕ್ ಹಿ ಇಸ್ ಆಸ್ಕಿಂಗ್ ಡ್ಯಾಡ್. ಶಿವಣ್ಣನ್ ಇದೇ ಫಸ್ಟ್ ಟೈಮ್. ಅಂದ್ರೆ ಅದಕ್ ಮುಂಚೆ ಹಾಯ್ ಹೇಳಿದ್ದೆ. ವೆಬ್ ಸೀರೀಸ್ ಟೈಮ್ ಮಾತಾಡೋ ಟೈಮಲ್ಲಿ ಬಂದಾಗ ಸುಮ್ಮನೆ ಅಲ್ಲ ಸರ್ ನಮಸ್ತೆ ಸರ್ ಅಷ್ಟೇ ಆಗಿತ್ತು. ಫಸ್ಟ್ ಟೈಮ್ ಅವ್ರು ಮೀಟ್ ಆಗಿದ್ದೆ ಫಿಲಿಮ್ ನರೇಷನ್ ಮಾಡಿದ್ದು ಫೈರ್ಫ್ಲೈ. ಓಕೆ, ಅವತ್ತು ನನ್ನ 10 o'clock ಕರೆದಿದ್ರು ಸರ್ ಶಾರ್ಪ್. ಅವತ್ತೊಂದೇ ದಿವಸ ನಾನು ಪಂಕ್ಚುಯಲ್ ಆಗಿ 9:45 ರೀಚ್ ಆಗಿದ್ದೆ. 9:45ಗೆ ಹೋಗಿ ಸೇಮ್ ಫೀಲಿಂಗ್ ಗೇಟ್ ಹತ್ರ ಆಚೆ ಕಡೆ ನಿಂತು ಕರ್ಕೊಂಡು ಹೋಗ್ಬಿಟ್ಟು ವೇಟಿಂಗ್ ರೂಮಲ್ಲಿ ಕೂರಿಸಿದ್ರು. ಪ್ರೊಡ್ಯೂಸರ್ ಬಂದರು. 1/2 hour ಟೈಮ್ ಅಷ್ಟೇ ನರೇಟ್ ಮಾಡಿಬಿಡ್ಬೇಕು, ಜಾಸ್ತಿ ಹೊತ್ತು ಮಾಡಿದ್ರೆ ನಮ್ಮ ಡ್ಯಾಡಿಗೆ ಅವ್ರು ಕೂರಲ್ಲ ಅಷ್ಟೊತ್ತು. ಹಾಗೆ ಕ್ಯಾಪ್ಟನ್ ಮಿಲ್ಲರು ಇದಿತ್ತು ಅವ್ರಿಗೆ, ಲುಕ್ ಟೆಸ್ಟ್ ಇತ್ತು ಅವ್ರಿಗೆ. ನಾನು ಕೂತಿದ್ದೀನಿ, ಇಲ್ಲಿ ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲ ಸೆಟಪ್ ಮಾಡ್ತಿದ್ದಾರೆ ಅದೇ ರೂಮಲ್ಲಿ.
ಆಮೇಲೆ ಸರಿ ಓಕೆ ಅಂದಕ್ಕೆ ಬಂದರು ಅಂದರೆ ನಾನು ಫುಲ್ ಪ್ರೆಪ್ಪಾಗಿ ಮಾಡಿ ಕುತ್ಕೊಂಡಿದ್ದೆ. ಶಿವಣ್ಣ ಫುಲ್ ಶಾರ್ಟ್ಸು ಬನಿಯನ್ ಹಾಕೊಂಡು ಹಿಂಗೆ ಬಂದರು. ಅಣ್ಣ ಆದ್ರೆ ನಮ್ಮ ತಲೆಯಲ್ಲಿ ಬೇರೆ ಇರುತ್ತೆ. ಎಕ್ಸಾಕ್ಟ್ಲಿ. ಬಂದು ಕೂತ್ಕೊಂಡಿದ್ದೆ ಅಣ್ಣ, ಬಟ್ ಸ್ವ್ಯಾಗ್ ಸೇಮ್ ಬೈರತಿರಣಗಳು ಸ್ವ್ಯಾಗ್, ಕಾಲ್ ಮೇಲೆ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಕೂತ್ಕೊಂಡು ನಾನು ಫುಲ್ ರೆಡಿ ಆಗೋಗ್ಬಿಟ್ಟಿದೆ. ಸರ್ ಮೈ ನೇಮ್ ಇಸ್ ವಂಶಿ ಕೃಷ್ಣ, ಐ ಹ್ಯಾವ್ ಡನ್ ದಿಸ್, ಅದು ನಾನು ಇಲ್ಲಿ ಓದಿದ್ದೀನಿ, ಮುಂಚೆ ಇಷ್ಟು ಸಿನಿಮಾ ಮಾಡಿದ್ದೀನಿ, ಹಿಂಗೆಲ್ಲ ಫುಲ್ ಒಂದು ಇಂಟರ್ವ್ಯೂಗೆ ಪ್ರಿಪೇರ್ ಆಗಿರ್ತಲ್ಲ, ಫುಲ್ಲು ರೆಡಿಯಾಗಿ ಬಂದಿದ್ದೆ. ಬಂದಿದ ತಕ್ಷಣ ಸ್ಟಾರ್ಟ್ ಮಾಡಮ್ಮ ಅಂದ್ಬಿಟ್ರು. ನಾನು ವಂಶಿ ಕೃಷ್ಣ ಅಲ್ಲ ಕತೆ ಸ್ಟಾರ್ಟ್ ಮಾಡು ಅಂದ್ಬಿಟ್ರು. ಅಯ್ಯೋ ಅನ್ಸ್ಕಿಪ್ಪಬಲ್ ಆಡ್ನು ಸ್ಕಿಪ್ ಮಾಡ್ಬಿಟ್ರು. ಆಮೇಲೆ ಸ್ಟಾರ್ಟ್ ಮಾಡಿದೆ. ಇನ್ನೇನು ಸ್ಟಾರ್ಟ್ ಮಾಡೋ ಅಷ್ಟಿಗೆ ಅಣ್ಣ ಟೀ ಅಂತ ಬಂದ ಒಬ್ಬ. ಅಯ್ಯಯ್ಯೋ ಸ್ಟಾರ್ಟಿಂಗಲ್ಲೇ ಒಬ್ಬ ಬಂದು ಅಡ್ಡ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಸರಿ ಕೊಡಿ ಅಂತ ಟೇಬಲ್ ಮುಟ್ಟೆ. ಅಣ್ಣ ಟೀ ಕುಡಿತಾ ಸ್ಟಾರ್ಟ್ ಮಾಡೋ ಅಂದರು. ಹಿಂಗೆ ಸ್ಟಾರ್ಟ್ ಮಾಡ್ಕೊ ಟೀ ಕುಡಿಯಮ್ಮ ಫಸ್ಟು ಅಂದರು. ಅಯ್ಯೋ ಒಂದು ಸ್ಟಾರ್ಟಿಂಗೇ ಸಿಕ್ತಿಲ್ಲ. ನಾನು ಇಲ್ಲ ಅಣ್ಣ ಫಸ್ಟ್ ಕತೆ ನರೇಟ್ ಮಾಡಿಬಿಡ್ತೀನಿ, ಆಮೇಲೆ ಕುಡಿತೀನಿ ಟೀ ಅಂತ ಹೇಳ್ಬಿಟ್ಟು. ದೆನ್ ಐ ಶೋಡ್ ಮೈ ರೆಫರೆನ್ಸಸ್, ಹೌ ದ ವಿಜುವಲ್ ಲುಕ್, ಎವ್ರಿಥಿಂಗ್, ಈ ಥರ ವಿಜುವಲ್ಸ್. ಅಣ್ಣ ನಾನು ಏನು ಹೇಳ್ತೀನೋ ಈ ವಿಜುವಲ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಣ್ಣ ನೀವು ಅನ್ನೋದು ಒಂದು ಹೇಳ್ಬಿಟ್ಟೆ. ಹೇಳಿ ದೆನ್ ಐ ಸ್ಟಾರ್ಟೆಡ್ ನರೇಟ್ ಮಾಡ್ತಿದ್ದೀನಿ. ಅವ್ರು ಬ್ಲಿಂಕೇ ಮಾಡ್ತಿಲ್ಲ, ಫುಲ್ ಹಿಂಗೆ ಸೀರಿಯಸ್ ಫುಲ್ ಸ್ಟ್ರೈಟ್ ನೋಡ್ತಿದ್ರೆ, ಬ್ಲಿಂಕೇ ಮಾಡ್ತಿಲ್ಲ. ನಾನು ಹಿಂಗೆ ಮಾತಾಡ್ತಾ ಹಿಂಗೆ ಕ್ಯಾಶುವಲ್ ಕೈಗೆ ನೋಡಿದ್ರೆ ಈ ಕೈ ಟಿಕಿಟಿಗೆ. ನಾನು ಮನ್ಸಲ್ಲಿ ನರೇಟ್ ಮಾಡ್ತಿದ್ದೀನಿ, ಬಟ್ ಮನ್ಸಲ್ಲಿ ಮೈಂಡ್ ವಾಯ್ಸಲ್ಲಿ ಗುರು ಈ ನಡ್ಕ ಗಂಟ್ಲವ್ರಿಗೂ ಬರ್ದಿರೋ ನೋಡ್ಕೋಬೋದು ಪ್ಲೀಸ್ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡು ನರೇಟ್ ಮಾಡ್ತಿದ್ದೆ. ಒಂದು ಪಾಯಿಂಟಲ್ಲಿ ಹಿಂಗೇ ನೋಡ್ತಿದ್ರು. ಹಿಂಗೆ ನೋಡ್ತಿದ್ದಾರಾ, ಇಲ್ಲ ಝೋನ್ ಔಟ್ ಆಗ್ಬಿಟ್ಟಿದ್ದಾರಾ, ಇಲ್ಲ ಬೇರೆ ಏನಾದರೂ ಯೋಚನೆ ಮಾಡ್ತಿದಾರ ನನ್ನ ನೋಡ್ಕೊಂಡು ಅಂತ ಆಗಿದ್ದಾಗೋಗ್ಲಿ, ಇಟ್ಸ್ ಮೈ ಆಪರ್ಚುನಿಟಿ, ಡೂ ಆರ್ ಡೈ. ಮ್ಯಾಕ್ಸಿಮಮ್ ಹೊಡೆದ್ರೆ ಕೂಡ ಚೆನ್ನಾಗಿಲ್ಲ ಅಂತ ಆ ಮನೇಲಿ ಗೊತ್ತಿರುತ್ತೆ, ಆಚೆ ಕಡೆ ಎಲ್ಲಿ ಗೊತ್ತಾಗುತ್ತೆ, ನಾನು ಯಾರಿಗೂ ಹೇಳಲ್ಲ. ಅವರು ನಾನೊಂದು ಹುಡುಗನ್ಗೆ ಹೊಡೆದಿದ್ದೀನಿ ಅಂತ ಅವರು ಎಲ್ಲೂ ಹೇಳ್ಕೊಳಲ್ಲ. ನೀವು ಹೊರಗೆ ಬಂದ ಇಷ್ಟ ಆಯ್ತಂದ್ರೆ ಒಂದ್ ನಿಮಿಷ ಕಣ್ ಬಿಡಿಸ್ಲಿಲ್ಲ ಅವ್ರು ಅಂತ ಅದು ಮನ್ಸಲ್ಲಿ ಅನ್ಕೊಂಡು ನರೇಟ್ ಮಾಡ್ತಿದ್ದೆ. ಒಂದು ಪಾಯಿಂಟಲ್ಲಿ ವೆರಿ ಸೀರಿಯಸ್ ಆಗಿ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತು. ಫುಲ್ ಭಯ ಆಗ್ಬಿಟ್ಟಿದ ತಕ್ಷಣ ಹಿಂಗೆ ಎಡ್ನ ಹಿಂಗೆ ಪ್ಯಾನ್ ಮಾಡಿದೆ. ಅಲ್ಲಿ ಫುಲ್ ಅವಾರ್ಡ್ಸ್ ಇಟ್ಟಿದ್ರು ಶಿವಣ್ಣ, ನೀವು ನೋಡಿರ್ತೀರ ರೂಮಲ್ಲಿ ಫುಲ್ ಅವಾರ್ಡ್ಸು, ಶಿವಣ್ಣದು ಶೀಲ್ಡ್ ಎಲ್ಲ. ಅದರಲ್ಲಿ ಶಿವಣ್ಣದು ಫೋಟೋ ಇತ್ತು. ಇದೇ ಶಿವಣ್ಣ ಅಂದ್ಬಿಟ್ಟು ಕತೆ ಫುಲ್ ಫೋಟೋಗೆ ನರೇಟ್ ಮಾಡ್ಬಿಟ್ಟು ಐ ಕಾಂಟ್ಯಾಕ್ಟ್ ನರೇಟ್ ಮಾಡಿದ ತಕ್ಷಣ ಇಲ್ಲಿಗೆ ಕ್ಲೈಮ್ಯಾಕ್ಸಿಂಗ್ ಆಗಟನ ಹಿಂಗೆ ಅಂದೆ. ಅದು ನಾನು ಫುಲ್ ಫ್ಲೋ ಅಲ್ಲಿ ಶಿಟ್ಟು ಫಕ್ಕು ಗಿಕ್ಕು ಎಲ್ಲ ಹೇಳ್ಬಿಟ್ಟಿದ್ದೀನಿ. ನಾನು ಫುಲ್ ಜೋಶಲ್ಲಿ ಹೇಳ್ಬಿಟ್ಟಿದ್ದೀನಿ. ಅಂದ್ರೆ ನಾನೇನ್ ಕಥೆಯಲ್ಲಿ ಬರುತ್ತೆ ಮೂಮೆಂಟ್ ಅಂತ ಫುಲ್ ಇನ್ವಾಲ್ವ್ ಆಗಿ ಹೇಳ್ಬಿಟ್ಟಿದ್ದೀನಿ. ಅದ್ ನಂಗೆ ರಿಯಲೈಸ್ ಆಗಿಲ್ಲ. ಆಮೇಲೆ ಮೇಡಮ್ ಹೇಳಿದ್ರು ನಂಗೆ, ಏನಿದು ಹಿಂಗೆಲ್ಲ ಮಾತಾಡ್ಬಿಟ್ಟೆ ನೀನು ಅಂತ. ಸೊ ಬಟ್ ಅದಾದ್ಮೇಲೆ ಅಣ್ಣ ಓಕೆ ವಿಲ್ ಡೂ ದಿಸ್ ಸಿನಿಮಾ, ಗುಡ್ ಜಾಬ್, ವಿಲ್ ಡೂ ದಿಸ್ ಫಿಲಿಮ್ ಅಂದ್ರು. ಹ್ಯಾಪಿ, ಸಮಾಧಾನ. ಬಟ್ ಸ್ಟಿಲ್ ನಂಬಕ್ಕಾಗ್ತಿಲ್ಲ. ಇವಾಗ ಗುಡ್ ಅಂದ್ಬಿಟ್ಟು ಹೊರ್ಗೋದ್ಮೇಲೆ ಏನ್ ಡಬ್ಬ ಕತೆ ತಗೊಂಬಂದಿದ್ಯಮ್ಮ ನೀನು, ಎಲ್ಲಿ ನೋವು ಅಂದ್ಬಿಡ್ತಾರೋ ಅಂತ ಫುಲ್ ಭಯ ಆಗಿತ್ತು. ಆಮೇಲೆ ಆಕ್ಚುಲಿ 1 ವೀಕ್ ನಾನು ಮನೇಲಿ ಹೇಳಿರ್ಲಿಲ್ಲ ಯಾರಿಗೂ ಓಕೆ ಆಗಿದೆ ಅಂತ. ದೆನ್ ಒಂದ್ಸತಿ ಮೇಡಮ್ ಕರೆದು ಅಡ್ವಾನ್ಸ್ ಎಲ್ಲ ಕೊಟ್ಟಾಗ ಆಮೇಲೆ ಮನೇಲಿ ಹೇಳಿದ್ದು ಫಿಲಿಮ್ ಓಕೆ ಆಗಿದೆ ಅಂತ. ಸೊ ದಟ್ ಫಸ್ಟ್ ಇಂಟ್ರಾಕ್ಷನ್ ವಿತ್ ಶಿವಣ್ಣ ಇಸ್ ಲೈಕ್ ಮೋಸ್ಟ್ ಲಿಮಿಟೆಡ್ ವರ್ಡ್ಸ್ ಅವ್ರದ್ದು ಶಿವಣ್ಣ, ಮೋಸ್ಟ್ ಮೆಮೊರೇಬಲ್ ಒನ್. ಅದಾದ್ಮೇಲೆ ಇವಾಗ ಸ್ವಲ್ಪ ಆರಾಮಾಗಿ ಮಾತಾಡ್ತಿದ್ವಿ. ಈಗ ಫುಲ್ ನನ್ನ ವರ್ಕ್ ರಿಲೇಟೆಡ್ ಬಂದಾಗ ಲಿಮಿಟೆಡ್ ವರ್ಡ್ಸ್. ಈಗ ಇಮಿಟೇಟ್ಸ್ ಹಿಮ್ ಅಂಡ್ ಆಲ್. ನಾ ಪಾಡ್ಕಾಸ್ಟ್ ಶೂಟ್ ರೆಡಿ ಮಾಡತ್ತೇವ್ರೆ. ಒಂದು ಎಕ್ಸಾಮ್ ಪ್ಯಾಡ್ ತಗೊಂಡು ಅಲ್ಲಿ ಪೇಪರ್ ಬಾಲ್ ಮಾಡಿ ಕ್ರಿಕೆಟ್ ಆಡತ್ತಾರ. ರೆಡಿನಾ ಅಯ್ಯೋ ನಾ ಸ್ವಲ್ಪ ರೆಡಿ ಆಗ್ಬೇಕಂತೇಳಿ. ಬಿಕಾಸ್ ನಮ್ ತಲೆಯಾಗು ಹೆಂಗಿರ್ತೈತೆ ಅಂತಂದ್ರೆ, ಬಿಕಾಸ್ ವಿ ನೋ ಹಿಟ್ ವೋಂಟ್ ಜಡ್ಜ್. ಅವ್ರು ಭಾಳ ಕಂಫರ್ಟೇಬಲ್ ಅದಾರ ಇದಾರ, ಅವ್ರಿಗೆ ಜಡ್ಜ್ ಮಾಡ್ರಿ ಏನಾರ ಅವ್ರ ಮನೆ ಹೊರಗೆ ಹಾಕ್ತಾರೆ ಅವ್ರಿಗೆ ಇದನ್ನ. ಬಟ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಮ್ಯಾಟ್ರ್ ಆಗ್ತದೆ. ಅವ್ರ ಫ್ಯಾನ್ಸ್ ಇರ್ತಾರೆ, ದೇ ವಾಂಟ್ ಹಿಮ್ ಟು ಬಿ ಟ್ರೀಟೆಡ್ ಇನ್ ಅ ಸರ್ಟನ್ ವೇ and all those things. But I think adralene it all creates because of that, to be very honest. But I'm not saying to sound humble or anything, but it'll be the most normal thing in the house. Correct. Most normal person, most normal dad, like any regular dad. ಅದೇ ಇರ್ತದೆ in the family. ಯಾವಾಗಾದ್ರೂ ಮನೆಗೆ ಹಿಂಗೆ ಹೋಗಿ
ಹಾಲ್ಗೆ ಎಂಟ್ರ್ ಆಗಿದ ತಕ್ಷಣ ಸೋಫಾ ಮೇಲೆ ಮಲಗಿರ್ತಾರೆ. He'll be sleeping. ಸೋಫಾ ಮೇಲೆ ಆರಾಮಾಗಿ ಮಲಗಿರ್ತಾರೆ. ಆಮೇಲೆ ಅವ್ರು ಯಾವ ನಾಯ್ಸ್ ಅಲ್ಲೂ ಮಲ್ಕೋತಾರೆ. ಎನಿಥಿಂಗ್ ಇಸ್ ಹ್ಯಾಪನಿಂಗ್ ಅರೌಂಡ್ ಹಿ ವಾಂಟ್ ಇಫ್ ಹಿ ವಾಂಟ್ಸ್ ಟು ಸ್ಲೀಪ್ ವಿಲ್ ಸ್ಲೀಪ್. ಅಂಡ್ ರ್ಯಾಂಡಮ್ಲಿ ಬಂದು ಕೇಳ್ಬಿಡ್ತಾರೆ, ಈ ವೆಬ್ ಸೀರೀಸ್ ನೋಡಿದ್ರೆ ನೀವು ಚೆನ್ನಾಗಿದೆ ಅಂದ್ರೆ ನೀವು ನೋಡ್ಬೇಕು, ಇದು ಎಷ್ಟು ವೆಬ್ ಸೀರೀಸು ಫಿಲ್ಮ್ಸ್ ಹೇಳ್ತಾರೆ ಅಂದ್ರೆ ಇಸ್ ಲೈಕ್ ಅಪ್ ಟು ಡೇಟ್. ನಾವು ಇವತ್ತು ನೀವು ಹೇಳಿ ಯಾವ್ದಾದ್ರು ಅವ್ರು ಆಲ್ರೆಡಿ ನೋಡಿರ್ತಾರೆ. ನಾವೇ ನೋಡ್ತಿಲ್ಲ. ಸೋ ಅಪ್ಡೇಟೆಡ್ ಇನ್ ಓಲ್ಡ್ ಸಿನಿಮಾಸ್ ಎವ್ರಿಥಿಂಗ್. ಫುಲ್ ಕತೆ ಸೀನ್ ಆಕ್ಟ್ ಮಾಡಿ ತೋರಿಸ್ತಾರೆ ಸರ್. ಇಟ್ಸ್ ವೆರಿ ಸ್ಟ್ರಾಂಗ್ ಮೆಮೊರಿ ಪವರ್ ಅವ್ರಿಗೆ. ಕ್ಯೂರಿಯಾಸಿಟಿನೂ ಇರುತ್ತೆ ಅದಲ್ಲ. ನಾನು ಎಷ್ಟೋ ಸತಿ ಹೌದಣ್ಣ ಸೂಪರ್ ಅಣ್ಣ ನೋಡಿದ್ದೀನಣ್ಣ ಅಂತ ಹೇಳ್ಬಿಟ್ಟಿದ್ದೆ, ಸುಳ್ಳು ಹೇಳ್ಬಿಟ್ಟಿದ್ದೆ ಅವ್ರಿಗೆ. ಎಷ್ಟು ಸತಿ ಅಂತಿಲ್ಲ ಅಂತ ಹೇಳಿ ನೋಡಿಲ್ಲ ಎಲ್ಲೋ ಒಂದ್ಸತಿ ಬೇಕಲ್ಲ. ಇಲ್ಲಾಂದ್ರೆ ಶೋಣ್ಣ ಈ ಹುಡುಗೇನು ಅಪ್ಡೇಟೇ ಆಗೋದಿಲ್ವಾ ಒಪಿನಿಯನ್ ಬರಬಾರ್ದಲ್ಲ. ಲೈಕ್ ಎಸ್ ಅಣ್ಣ ನೋಡಿದ್ದೇನಣ್ಣ, ಚೆನ್ನಾಗಿದೆ ಅಣ್ಣ ಹಂಗಂದಿದ ತಕ್ಷಣ ಹೊರಗೋಗಿದ್ದೆ ಟ್ರೈಲರ್ ನೋಡ್ಕೊಂಡ್ ಬಂದ್ಬಿಡೋದು, ಯಾರ್ಯಾರು ಇದಾರೆ ಆಕ್ಟರ್ಸ್. ಆಮೇಲೆ ಬಂದಿದ್ದೆ ಕಾನ್ವರ್ಸೇಷನ್ ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕು. ಆಕ್ಟರ್ ಆ ಸೀನ್ ಟ್ರೈಲರ್ ಶಾರ್ಟ್ಸ್ ಮಾತ್ರ ಮಾತಾಡೋದು. ಆ ಸಿನಿಮಾ ಟ್ರಿಮ್ ಮಾಡಿ ಕೊಡ್ತೇನೆ, ತೋರಿಸ್ಬಿಡ್ರಿ ಸೀದಾ. ನಾನೆಲ್ಲ ನೋಡಿದೀನಿ. ಇಲ್ಲ ಅವ್ರು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾರೆ, ಕಾಮೆಂಟ್ಸ್ ಓದ್ತಾರೆ, he reads comments everything. ಅಂದ್ರೆ ಇವಾಗ ನಂಗೆ ಅಣ್ಣ ಸ್ವಲ್ಪ ಐ ಕ್ಯಾನ್ ಟಾಕ್ ಈಸಿಲಿ ಅಣ್ಣ ಹತ್ರ, ಸೊ ಅದಕ್ಕಷ್ಟೇ. ಬಟ್ ತುಂಬಾ ಕಲ್ತಿದ್ದಿದೆ ಅವ್ರ ಹತ್ರ ಇಂದ. ಡೆಫಿನೆಟ್ಲಿ ನಂದು ಅಪ್ರೋಚ್ ಬೈರತಿ ರಣಗಲ್ ಪಾಡ್ಕಾಸ್ಟ್ ಮಾಡಕ್ ಹೋದ ನಂದು ಅಪ್ರೋಚ್ ಆದಿತ್ತು, ಐ ಮೀಟಿಂಗ್ ಅ ಪರ್ಸನ್ ಹೂ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಎಲ್ಲ ನೋಡ್ಯಾರೆ. ನನ್ನ ಕಡೆ 2 ತಾಸು ಟೈಮ್ ಐತಿ, ನಾ ಸಣ್ಣ ಹೋದೇನಿ, ಏನ್ ಕಲಿಬೋದು ಕಲ್ತು ಬಿಡೋಣ, ನನಗೆ ಏನ್ ಡೌಟ್ಸ್ ಅದಾವು. And that podcast he has spoken a lot actually. It's really nice. ಅವ್ರು ಟ್ವೀಟ್ ಮಾಡಿರಲ್ಲ, ಲೈಕ್ ಓಕೆ ನನ್ನ ತಲೆಯಾಗ ಏನಿತ್ತು 130 ಫಿಲ್ಮ್ ಮಾಡಿ 30 ವರ್ಷ ಸಿನಿಮಾ ಇಂಡಸ್ಟ್ರಿದಾಗ ಇದ್ದವ್ರಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೋಕ್ಕಾತು. ದಟ್ ಈಸ್ ವಾಟ್ ಐ ಫೆಲ್ಟ್ ಹ್ಯಾಪಿ, ಬಿಕಾಸ್ ಹಿಸ್ ಹೆಲ್ತ್ ಆಲ್ಸೋ ವಾಸ್ ನಾಟ್ ದಟ್ ಗ್ರೇಟ್ that time. And because support Geeta madam ಕೂಡ. Oh, it's like ಗೀತಾ ಮೇಡಮ್ ಅವ್ರದ್ದು, ಸಾರಿ ಗೀತಾ ಮೇಡಮ್ ಅವ್ರದ್ದು ನಮಗ್ ಆಕ್ಚುಲಿ ನೀವೆಲ್ಲ ನರೇಶನ್ ಕೊಟ್ರಲ್ಲ ಮೀಟಿಂಗ್ ರೂಮ್ದಾಗ, ಅಲ್ಲಿ ನಾ ಫಸ್ಟ್ ಮಾಡಿದ್ದೆ. ನನಗಲ್ಲಿ ಮಾಡೋದಿರ್ಲಿಲ್ಲ ಮತ್ತೆ, ಬಿಕಾಸ್ ಐ ವಾಂಟೆಡ್ ಟು ಗಿವ್ ಅ ಡಿಫ್ರೆಂಟ್ ವೈಬ್ ಅಂಡ್ ಎವ್ರಿಥಿಂಗ್. ಸೊ ಕೀರ್ತಿ ಅವ್ರದ್ದು ದೇ ಡಿಡ್ ಇನ್ ದ ಲಿವಿಂಗ್ ರೂಮ್ ಅಲ್ಲೇ ಇನ್ ದ ಕಾರ್ನರ್. ಸೊ ಅದು ರಿಪೀಟ್ ಆಗೋದು ಬೇಡ ಅಂತಿತ್ತು, ಎಲ್ಲಿ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡತ್ತೀವಿ. ಅಲ್ಲೇ ಮಾಡ್ಬೇಕಂತ ಬರತೈತಿ. ನಮ್ದು ಇಡೀ ಟೀಮ್ ಇಸ್ ಲೈಕ್ ಬೇಡ ಬ್ರೋ ಮಾತಾಡಿ ಬ್ರೋ ನಾ ಏನ್ ಮಾಡೋದು ಅಂತೇಳಿ ನಮ್ದು ಲೈಬ್ರರಿ ಕಣ್ಣು ಅದು ಲಾಕ್ ಮಾಡಿಟ್ಟ. ನಾ ಭರತ್ ಅವ್ರಿಗೆ ಕೇಳಿದೆ, ಬ್ರೋ ಅಲ್ಲಿ ಶೂಟ್ ಮಾಡ್ಬೋದ? ಇಲ್ಲ ಕೇಳ್ಬಿಟ್ಟೆ ಅಂತ ಮಾಡ್ಬೋ, ಯಾಕಿಲ್ಲ ಹೇಳ್ತೀನಿ ಬನ್ನಿ ಅಂತೇಳಿ ಆ ಕಡೆ ಎಲ್ಲ ಏನೇನೋ ಸಾಮಾನು ಇಟ್ಟಿದ್ರೆ, ಇಲ್ಲ ನಾವು ಫ್ರೇಮ್ ಈ ಕಡೆ ಇಡ್ತೀವಿ, ವಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ಅಂತೇಳಿ ಲಾಕ್ ಓಪನ್ ಆತೆ. ಹಿಂಗೆಲ್ಲ ಹಿಂಗೆ ಫ್ರೇಮ್ ನೋಡತ್ತೀವಿ, ಇಲ್ಲೊಂದು ಸೌಂಡ್ ಬಂತು, ಇದೆಲ್ಲ ಕ್ಲೀನ್ ಮಾಡಿಸ್ಬಿಡಿ ಅಂದ್ರೆ ಗೀತಕ್ಕ ಅವ್ರು ಬಂದೆ ಎಲ್ಲ ಕ್ಲೀನ್ ಮಾಡಿಸಿ ಫ್ರೇಮಿಂಗ್ದಾಗ ಇದೆಲ್ಲ ಬರ್ತೈತೇನೆ, ಇದನ್ನ ಹಿಂಗಿಟ್ರೆ ಇಟ್ ವುಡ್ ಲುಕ್ ಎಸ್ಥೆಟಿಕ್, ಈ ಲೈಟ್ ಆನ್ ಆಗುತ್ತೆ ನೋಡಿ. ಶಿ ಆಸ್ಕ್ಡ್ ಮೀ ಸಾರಿ ಅದು ಮೊನ್ನೆ ಎಲ್ಲ ತುಂಬಾ ಕೆಲಸ ಆಯ್ತು, ಅದ ಕ್ಲೀನ್ ಮಾಡಕ್ ಆಗ್ಲಿಲ್ಲ. ನಿಮ್ದು ಮನಿ ರೀ, ನಡಕಿಡ್ರಿ ನೀವು, ಮನಿ ನಡಕಿಡ್ರಿ, ಸಾಮಾನ್ ನಿಮಗೆ ಯಾರು ಕೇಳ್ತಾರೆ? ನಾನು ಬಟ್ ಆ ಟೈಮ್ದಾಗ ನಾವು ಕಂಫರ್ಟೇಬಲ್ ಆಗ್ತೇವಲ್ಲ, ನಮ್ದು ಪ್ರಾಡಕ್ಟ್ ನಾವು ಈಸಿಲಿ ವಿ ಕ್ಯಾನ್ ಡೆಲಿವರ್. ಆ ಕಂಫರ್ಟ್ ಬಂದಾಗ ಆ್ಯಂಡ್ ಶಿವಣ್ಣ ಆ್ಯಂಡ್ ಟೀ ಈಸ್ ಅ ಲವ್ ಸ್ಟೋರಿ. ಅವ್ರ ಟೀ ಬಿದ್ರನೆ ಅವ್ರಿಗೆ ಪಾಡ್ಕಾಸ್ಟ್ ನಿಲ್ಲಿಸ್ಬಿಡ್ತಾರೆ ಅವ್ರು. ಟೀ ಇಲ್ಲ ಹೇಳಿ. ಅದೇನಿಲ್ಲ, ಗೀತಾ ಮೇಡಮ್ನ ಫಸ್ಟ್ ಟೈಮ್ ಒಂದು ದಿವಸ ರ್ಯಾಂಡಮ್ಲಿ ಗೀತಾ ಮೇಡಮ್ ಕರೆದ್ರು, ಪ್ರೊಡ್ಯೂಸರ್ ಕೈಲಿಂದ ಫೋನ್ ಮಾಡಿ, ಅರ್ಜೆಂಟ್ ಗೀತಾ ಮೇಡಮ್ ಕರೀತಿದ್ದಾರೆ ನೀವು ಬರ್ಬೇಕಂತೆ ಅಂತ ಇವ್ರು ಫೋನ್ ಮಾಡಿದ್ರು. ನಾನು ಏನಿರುತ್ತೋ ಅದು ಇದು ಇಲ್ಲ ಅಂತ ತಿಳ್ಕೊಂಡು ಫುಲ್ ಅರ್ಜೆಂಟ್, ಇನ್ನು ಶೂಟಿಂಗಿಂತ ಮುಂಚೆ ಸರ್, ಆಲ್ಮೋಸ್ಟ್ 5 days ಬಿಫೋರ್ ಫುಲ್ ಟೆನ್ಷನ್ ಆಗಿತ್ತು. ಸಡನ್ನಾಗಿ ಗೀತಾ ಮೇಡಮ್ ಕರೆದಿದ್ದಾರೆ ಏನು ಅಂತ ಹೋದೆ. ಮೇಡಮ್ ಒಂದು ಎಕ್ಸೆಲ್ ಶೀಟ್ ಕೊಟ್ಟರು, 2 ಪೇಪರ್ ಇತ್ತು, ಪಿನ್ ಹಾಕಿ ಕೊಟ್ಟಿದ್ರು. ನಾನು ಏನಿದು ಅಂತ ಹಿಂಗೆ ನೋಡಿದ್ರೆ ಮಾರ್ನಿಂಗ್ 7 o'clock ಇಡ್ಲಿ, ದೋಸೆ, ಉಪ್ಪಿಟ್ಟು, 5 ಬ್ರೇಕ್ಫಾಸ್ಟ್ ಐಟಮ್, ನೆಕ್ಸ್ಟು ಟೀ, ಕಾಫಿ, ಬಾದಾಮ್ ಹಾಲ್, ಇದು ಹಾಟ್ ಡ್ರಿಂಕ್ಸ್ದು ಬೆವರೇಜಸ್ದು, ಅದಾದ್ಮೇಲೆ ಫ್ರೂಟ್ಸ್ ಲಿಸ್ಟ್. ಇದ್ರಲ್ಲಿ ನಾವು ಪಿಕ್ ಮಾಡ್ಕೊಬೋದಂತೆ ಆಪ್ಷನ್. ಅದಾದ್ಮೇಲೆ ಲಂಚ್, ಆಮೇಲೆ ನೀವು ಯಾವತ್ತು ಹೇಳ್ತಿರೋ ಅವತ್ತು ನಾನ್ ವೆಜ್ ಇರುತ್ತೆ ಲಂಚ್. ಶಾಕ್ ಆಗ್ತಿದ್ದೀನಿ ನಾನು, ಅಲ್ಲ ಬೈ ಮಿಸ್ಟೇಕ್ ನನ್ಗೇನಾದ್ರು ಕೊಟ್ಬಿಟ್ಟ, ಇಲ್ಲ ಯಾವ್ದಾದ್ರು ಈವೆಂಟ್ಗೆ ಏನಾದ್ರು ಪ್ಲಾನ್ ಮಾಡಿದ್ರೆ ಇವರು ನನ್ಗೆ ಯಾಕೆ ಕೊಡ್ತಿದ್ದಾರೆ ಅಂತ. ಆವತ್ತೊಂದು ಮಾತು ಹೇಳಿದ್ರು,
ಇದು ನಿಮ್ಮ ಪ್ರೊಡಕ್ಷನ್ ಊಟ, ನೀವೇನು ತಿಂತೀರಾ, ಈವನ್ ದ ಲಾಸ್ಟ್ ಪರ್ಸನ್ ಇನ್ ದ ಸೆಟ್ ಸ್ವೀಪರ್ವರೆಗೂ ಎವ್ರಿ ಒನ್ ಶುಡ್ ಈಟ್ ದ ಸೇಮ್ ಫುಡ್. ಆ್ಯಂಡ್ ಇದೇ ಮೆನ್ಯೂ ಭೈರತಿ ರಣಗಲ್ಲಲ್ಲೂ ಶಿವಣ್ಣ ತಿನ್ನೋ ಮೆನ್ಯೂ ಸೇಮ್. ನಮ್ಮದ್ರಲ್ಲಿ ನಮ್ಮ ಟೀಮ್ನ ನಾವು ಚೆನ್ನಾಗಿ ನೋಡ್ಕೊತೀವಪ್ಪ. ಇದೇನು ಕೊಟ್ಟಿದ್ದೀನಿ ಅಂದರೆ ಇಲ್ಲಿಷ್ಟು ಬಿಟ್ಟು ಬೇರೆ ಡಿಮ್ಯಾಂಡ್ಸ್ ನೀನು ಆಗಬಾರ್ದು, ನಿನ್ನ ಡಿಮ್ಯಾಂಡ್ಸ್ ಗೊತ್ತಾಗಿದೆ ಅಂದರೆ ನಾನು ರಿಯಾಕ್ಷನ್ ಬೇರೆ ಥರ ಇರುತ್ತೆ ಅಂದರೆ ನಾನು ಅಲ್ಲ, ನೀವು ಇಷ್ಟು ಇದ್ರ ಮೇಲೆ ಇದಕ್ಕಿಂತ ಬೇರೆ ಫುಡ್ಡಿನ ಪ್ರಪಂಚದಲ್ಲಿ ಆಲ್ರೆಡಿ ಎಲ್ಲ ಇನ್ಕ್ಲೂಡೆಡ್ ಇದೆ. ಆಮೇಲೆ ಥ್ಯಾಂಕ್ ಯು ಮೇಡಮ್, ಇದಕ್ಕೆ ಕರೆದಿದ್ದು ಅವರು, ಇದಕ್ಕೆ ನಾನು ಟೀಮ್ ಜೊತೆ ಏನಕ್ಕೆ ಕರೆದಿರ್ಬೋದು ಅಂತೆಲ್ಲ ದಾರಿ ಪೂರ್ತಿ ಟೆನ್ಷನ್ ಮಾಡ್ಕೊ. ಮೇಡಮ್ ಹಾರ್ಟ್ ವೀಕ್ ಇದೆ ಮೇಡಮ್, ಹೇಳ್ಬಿಡಿ ಫುಡ್ಡಿಗೆ ಅಂತ ಆರಾಮಾಗಿ ಬರ್ತೀನಿ. ಬಟ್ ಸೋ ಸ್ವೀಟ್ ಆಫ್ ಅವರ್ ಲೈಕ್ ಆಸ್ ಅ ಪ್ರೊಡಕ್ಷನ್ ಹೌಸ್ ಅವ್ರ ಟೀಮ್ನ ನೋಡ್ಕೊಳೋ ವೇ ಇದೆ ಅಲ್ಲ, ದಟ್ ಕಮ್ಸ್ ನ್ಯಾಚುರಲಿ ಆಲ್ಸೋ. ಅದಕ್ಕಂತ ಕಾಣ್ತೈತಿ. ಇಫ್ ಸಮನ್ ಇಸ್ ಫೇಕಿಂಗ್ ಗೊತ್ತಾಕೈತಿ, ತೋರ್ಸಾಕ್ ಮಾಡತ್ತಾರ ವಾಟ್ ಎವರ್. ನಾವೇ ಒಂದು ಪಾಯಿಂಟಲ್ಲಿ ಎವ್ರಿಬಡಿ ಇಸ್ ವೆರಿ ಕಂಫರ್ಟಬಲ್ ಅಂದರೆ ವೇ ದೇ ಟ್ರೀಟೆಡ್ ಫ್ರಮ್ ಡೇ ಒನ್. We felt somewhere we have to cut the list of food to keep the shoot on the flow. ಅದು ಫಸ್ಟ್ ಟೈಮ್ ಆಗಿದ್ದು. ಆಮೇಲೆ ಏನಾದ್ರೆ ಬೇರೆ ಕಡೆ ಏನೋ ಕೊಡ್ರೋ ಎಲ್ಲರಿಗೂ ಸುಸ್ತಾಗ್ತದೆ ಆ ಆಟಿಟ್ಯೂಡಲ್ಲಿ ಇರ್ತೀವಿ. ಇಲ್ಲಿ ತಿಂದೆ ಸುಸ್ತಾಗ್ತದೆ ಸಾಕು ಪ್ಲೀಸ್. ಸೊ ಡಿಮಾಂಡ್ ಏನ್ ಎಕ್ಸ್ಪೆಕ್ಟ್ ಮಾಡತ್ತಿದ್ರು ಅವ್ರು? ಒಂದೇ ಡಿಮಾಂಡ್ ಮೇಡಮ್, ಕಡಿಮೆ ಮಾಡಿದ್ದಾನ ಅಂತ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ದು ಕಡಿಮೆ ಮಾಡ್ಕೊಡಿ. ಬಟ್ ಆಸ್ ಎ ಪ್ರೊಡಕ್ಷನ್ ಹೌಸ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಬ್ಲೆಸ್ಡ್ ದಟ್ ನನ್ನ ಫಸ್ಟ್ ಸಿನಿಮಾಗೆ ಇಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಬ್ಯೂಟಿಫುಲ್ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ದ ಪ್ರೊಡ್ಯೂಸರ್ ಆ್ಯಂಡ್ ಶ್ರೀಮುತ್ತು ಸಿನಿ ಸರ್ವಿಸಸ್. ಫೋರ್ಸ್ ಮಾಡಾರ ಅಂತ ಹೇಳಿಲ್ಲ. ನಾವು ಫೋರ್ಸ್ ಮಾಡಿಲ್ಲ, ಅವರೇ ಹೇಳ್ತಿದ್ದಾರೆ. ಇದು ಮನಸ್ಫೂರ್ತಿಯಾಗಿ ಬರುತ್ತೆ. ಇಲ್ಲ ನಂಗೆ ಕಾಣಿಸತ್ತೆ. ನಾನೊಂದು ನೋಡ್ರಿ ಎಲ್ಲದಕ್ಕೆ ಏನಾರ ಜನ ಹೇಳೋರೆ, ಏನ್ ಮಾಡಕ್ ಆಗಂಗಿಲ್ಲ. ಅಂಡ್ ಮೈ ಪ್ರೊಡ್ಯೂಸರ್ ನೋಸ್, ಮೈ ಟೆಕ್ನಿಷಿಯನ್ ನೋಸ್. ಐ ಆಲ್ಸೋ ಅಷ್ಟೇ. ಥ್ಯಾಂಕ್ ಯು ಅಣ್ಣ. ಅಣ್ಣ ಅಲ್ಲ, ನಾನು ಈಗೆಲ್ಲ ಒಂದ್ 2-3 ವರ್ಷ ಸಣ್ಣವ್ರು ಎಲ್ಲಾರ ಕಾಕ ಅನ್ಸ್ಕೊಂತಾನೆ. ನಂಗೆ ಕಾಕ ಅಂತ ಕರೀರಿ ನೀವು ಅಂತೇಳಿ. ಸ್ಕ್ಯಾಂಡಿ ಕಾಕ. ನೈಸ್. ಎಲ್ಲ ನೀಪ್ ಏನೈತಿ, ಬೆನ್ನು ಐತಿ, ಮತ್ತೆ ಆಗ ಬಿಡ್ತಲ್ಲ, ಆಸಿಡಿಟಿ ಐತಿ. ವಾಟ್ ದೇರ್ ಇಸ್ ಹೇರ್ ಲೈನ್ ಸ್ವಲ್ಪ ಐತೆ ಅಷ್ಟೇ, ಸ್ವಲ್ಪ ಇರುತ್ತಾನ. ಬಟ್ ನಿಮ್ ಕೂದಲ ಮಸ್ತ್ ಅದು ಹಂಗೆ ಕಾಣುತ್ತೆ. ಇಲ್ಲ ಖರೆ ಇದು ಸ್ವಲ್ಪ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಬಟ್ ಹಾರ್ಡ್ ವಾಟರ್ ಟಚ್ ವುಡ್. ಆ್ಯಕ್ಟರ್ಗೆ ಮೈನ್ ಬೇಕಾಗಿರುತ್ತೆ ಕೂದಲ. ರಾಜ್ ಬಿ ಶೆಟ್ಟಿ ಅವ್ರ ಅಫೆಂಡ್ ಆದ್ರೆ ಅಂದ್ರೆ ಮೋಸ್ಟ್ ಆಫ್ ಸಾರಿ ನಾನು ವೆರಿ ಜನರಲ್ ಆಗಿ ಹೇಳಿದ್ದು, ವೆರಿ ಸೀರಿಯಸ್ ಆಗ್ತದೆ ಪ್ಲೀಸ್. ಯಾರು ಸಿಂಪಲ್ ಆಗಿ ಮಾತಾಡೋದು ಚಾನ್ಸ್ ಸಿಕ್ಕಿದ್ರೆ But good one. But I apologize for that. I'm very sorry. ನಾನು ಜನರಲಿ ಹೇಳಿದ್ದು. ಸಾರಿ ಯಾವುದೇ ಎಲ್ಲ ಕ್ಯಾಮ್ರಾ ಆಗ್ತದೆ. And you know why I'm telling sorry this many times. ಅಯ್ಯೋ, ಅವ್ರ ಫಸ್ಟ್ ಫಿಲ್ಮ್ ಒಂದು ಮೊಟ್ಟೆ ಕತೆ ಐತಿ. ನಾ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. I know that. Exactly. Maya Bazar ಅಲ್ಲಿ I worked with him, so I know him very well. He is a very sweet. ಬ್ಲಾಂಕ್ ಆದ್ರೆ ಅವ್ರು ಮಾತಾಡ್ರಿ ಏನೋ ಹೇಳತ್ತಿದ್ರಿ. ಏನ್ ಹೇಳೋದು ಇದೆಲ್ಲ ಹೀರೋಗೆ ಕೂದಲ ಇಂಪಾರ್ಟೆಂಟ್ ಅಂತ ಯಾರು ಹೇಳಿದ್ದು? ಹೂ ಸೆಡ್ ಟ್ಯಾಲೆಂಟ್ ಇಂಪಾರ್ಟೆಂಟ್? ನನ್ನ ಕಡೆ ನಾವ್ ಎರಡು ಫುಟೇಜ್ ಇಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್ ಆಕ್ಚುಲಿ. ಹಾರ್ಡ್ ವರ್ಕಿಂಗ್ ಇರಬೇಕು, ಸೊ ಡೆಡಿಕೇಶನ್ Your ಇರಬೇಕು. work should speak, ಎಸ್, not your hair. ಯಾ ಲುಕ್ಸ್ ಎಲ್ಲ ಹಳೆ ಕಾಲ, ಅದೆಲ್ಲ ಹೋಯ್ತು ಇವಾಗ. ಇಟ್ಸ್ ಅಬೌಟ್ ಜಸ್ಟ್ ವರ್ಕ್ ವಾಟ್ ಯು ಡೂ. ನಿಮ್ಗೆ ಯಾರು ಹುಡುಗಿಯಾರು ಮೆಸೇಜ್ ಮಾಡ್ಯಾರ ಕ್ಯೂಟ್ ಇನ್ ದ ಟ್ರೈಲರ್, ಮ್ಯಾರಿ ಮೀ ಎಲ್ಲ ಹಂಗೇನ್ ಮಾಡಿಲ್ಲ. ಮತ್ತೆ ಹೆಂಗ್ ಮಾಡ್ಯಾರ? ಯಾರೋ ಆಕ್ಚುಲಿ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ಬೇಕಂದ್ರೆ ಪ್ಲಾನ್ ಇದ್ದಿದ್ದು ಟು ಪ್ರಮೋಟ್ ವಂಶಿ ಆಸ್ ದ ನ್ಯೂ ಚಾಕ್ಲೇಟ್ ಹೀರೋ. ಬೇಡಪ್ಪ ಅಂದ್ರೆ ನ್ಯೂ ಕ್ರಶ್, ನ್ಯಾಷನಲ್ ಕ್ರಶ್, ಸ್ಟೇಟ್ ಕ್ರಶ್, ಕೋಲಾರ್ ಕ್ರಶ್. ಸೊ ಅದು ಪ್ಲಾನ್ ಆಕ್ಚುಲಿ ಇದ್ದಿದ್ದು. ನಾ ಅಲ್ಲೇ ಹೇಳ್ದೆ ಬರತ್ ಇಂಥದ್ದೆಲ್ಲ ಬೇರೆ ಕಡೆ ಇಟ್ಕೊಬಾರ, ಇಲ್ಲಿ ಬರಬೇಡ, ಸಿನಿಮಾನ್ ಪ್ರಮೋಟ್ ಮಾಡಿ. ಸೊ ಮಾಡಿದ್ರು, ಬಟ್ ಹಂಗ್ ಮಾಡಿರ್ಲಿಲ್ಲ. ಅದೇ ಬ್ಲಾಂಕ್ ಆದ್ರ DM for if you're interested.
ಕಮೆಂಟ್ ಯಾವ್ದಾದ್ರು ಫೋಟೋ ಹಾಕಿರ್ತೀವಲ್ಲ ಸರ್, ಇಂಟರ್ನೆಟ್ ಎಷ್ಟು ಫನ್ ಇದೆ ಅಂದ್ರೆ, ನಮ್ದೇನೋ ಒಂದು ಪೋಸ್ಟ್ ಫಿಲಿಮ್ದು ಹಾಕಿರ್ತೀವಲ್ಲ, ಒಂದು 5 ಕಮೆಂಟ್ ಬಿದ್ದಿರುತ್ತೆ. ನಾವ್ ಏನ್ ಹಾಕಿರ್ತಾರೆ ನೋಡಕ್ಕೆ ಹಿಂಗ್ ಓಪನ್ ಮಾಡ್ತೀವಿ. ಅದ್ರಲ್ಲಿ ಅರ್ಧ ನಮ್ ಫ್ರೆಂಡ್ ಸರ್ಕಲ್ ಒಂದ್ 3 ಜನ ಹಾರ್ಟು, ಫೈರು, ಸೂಪರ್ ಅಂತ ಹಾಕಿರ್ತಾರೆ. ಇನ್ನೊಬ್ನ ಯಾರೋ ಪಾಪ ರ್ಯಾಂಡಮ್ಲಿ ಒಬ್ಬ ನೈಸ್ ಹಿಂಗೇನೋ ಹಾಕಿರ್ತಾನೆ. ಅಲ್ಲೊಂದು 5th ಕಮೆಂಟ್ ಒಂದಿರುತ್ತೆ, ಇಷ್ಟು ಫೇಸ್ ಮಾಸ್ಕ್ ಹಾಕೊಂಡಿರೋ ಹುಡುಗಿದು, ಸರ್ವಿಸ್ ಅವೈಲಬಲ್, DM ಫಾರ್ ಸರ್ವಿಸ್. ಅದು ವಿಯರ್ಡ್ ಥಿಂಗ್ಸ್. ಅದ್ರಲ್ಲಿ ನಿಮ್ಗೆ ಬಂದಾವ ನಿಮಗೆ ಹುಡುಗಿಯರು ಹಿಂಗೆ ಮೆಸೇಜ್ ಮಾಡಿರ್ತಾರೆ ಡೆಫಿನೆಟ್ಲಿ. ನಿಮ್ದು ಎಕ್ಸ್ಪ್ರೆಷನ್ದಾಗ ಗೊತ್ತಾಗುತ್ತೆ ಸ್ವಲ್ಪ ಹಂಗೆ ತುಟಿ ಕೆಂಪದು ಮಾತಾಡ್ಕೊಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳ್ರಿ ಏನಂತ. ಏನಿಲ್ಲ, ಹಾಯ್ ನೈಸ್ ಟ್ರೈಲರ್ ಅದು ಇದು ಅಂತ ಬರುತ್ತೆ, ನಾನು ಥ್ಯಾಂಕ್ ಯು ಅಂತ ಕಳಿಸ್ತೀನಿ. ಭಾಳ ಪರ್ಸನಲ್ ಐತಾನೆ, ಹಂಗಿರ ಬೇಡ. ಅದು ಅವ್ರದ್ದು ನೋಡಿರ್ತೀರ, ಅವ್ರದ್ದು ಆ ಥರ ಮೆಸೇಜ್ ಬರೋರ್ದು ಹೆಂಗಿರುತ್ತೆ ಸರ್, ಫಾಲೋಯಿಂಗ್ 2000+, ಫಾಲೋವರ್ಸ್ 20, ಪೋಸ್ಟ್ 0, ಪ್ರೊಫೈಲ್ ಫೋಟೋ ಕೂಡ ಅದೇನೋ ಅರ್ಧ ಕವರ್ ಆಗಿರೋದು ಹಂಗೆ ಇರುತ್ತೆ. ಅಂಥವ್ರಿಗೆ ಹೆಂಗ್ ರಿಪ್ಲೈ ಮಾಡೋದು ಸರ್? ಅರ್ಧ ನನ್ನ ಫ್ರೆಂಡ್ಸೇ ಇರ್ತಾರೆ, ನಾವು ಹುಡುಗಿ ಹಾಯ್ ಅಂತ ಕಳಿಸ್ಬಿಟ್ಟು ನಾನು ಕಳಿಸ್ಬಿಟ್ರೆ ಬಚ್ಚ ಲೋಡು ಸಿಕ್ಕಾಕೊಬಿಟ್ಟು ಇವಾಗ ಸಿನಿಮಾ ಮಾಡ್ತಿದ್ಯಾ ಮೀಡಿಯಾ ಕೊಟ್ಬಿಡ್ತೀನಿ ಸರ್. ಆ ಥರ ಹುಷಾರಾಗಿರ್ಬೇಕು ಸರ್ ಇಂಟರ್ನೆಟ್ ಅಲ್ಲಿ. ನಿಮ್ಮ ವಾಟ್ಸಪ್ ನಂಬರ್ ಹೇಳ್ಬಿಡ್ರಿ, ಅದಕ್ಕೆ ಮೆಸೇಜ್ ಮಾಡ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ. ಬೇಡ ಬೇಡ ಬೇಡ. ಏನಕ್ಕೆ ಅಂದ್ರೆ ಫೇಕ್ ಪ್ರೊಫೈಲ್ ಮಾಡಂಗಿಲ್ಲಲ್ಲ ವಾಟ್ಸಪ್ದಾಗ. ನಿಮ್ಮ ಫ್ರೆಂಡ್ಸ್ ನಂಬರ್ ನಿಮ್ಮ ಕಡೆ ಇರ್ತೈತಿ, ಅವರು ಹುಡುಗಿಯರು ಅದು ಮಾಡ್ತಾರ ಅವ್ರು. ಬೇಡ, ಯಾಕೆ ಇವಾಗ ಯಾಕೆ ಇಲ್ಲಿಗೆ ಬಂದ್ರಿ? ಬೇರೆ ಏನೋ ಮಾತಾಡ್ತೀವಿ. ಸ್ಟೇಟ್ ಕ್ರಶ್ ಏನು ಬೇಡ, ಕೋಲಾರ್ ಕ್ರಶ್ ಏನು ಬೇಡ. ಸಿನಿಮಾ ಫೈರ್ಫ್ಲೈ, ಇಷ್ಟು ಸಿನಿಮಾ ಹಾಯ್ ಇದಾದ್ರು ಶಿವಣ್ಣಂಗೆ ಹೇಳ್ತಾರೆ ಕ್ಯಾನ್ಸಲ್ ಆಗ್ಬಿಡ್ತಿತ್ತು. ಏನ ಈ ಲೈನ್ ಲೆಟ್ಸ್ ಫ್ಲೈ ಲಾಸ್ಟ್ಗೆ ಹೇಳ್ಬೇಕಿತ್ತು ನೀವು. ಶಿವಣ್ಣನೇ ಟೈಟಲ್ ಕೊಟ್ಟಿದ್ದು. ಫೈರ್ ಫ್ಲೈ ಆತ, ನೀವು ಹೇಳಿದ ಲೈನ್ ಹೇಳತ್ತೀನಿ, ಲೆಟ್ಸ್ ಫ್ಲೈ ವಿತ್ ಫೈರ್ ಫ್ಲೈ ಅಂತ. ಲೆಟ್ಸ್ ಫ್ಲೈ ಹೈ ವಿತ್ ಫೈರ್ ಫ್ಲೈ, ಅದು ಅವ್ರು ಕೊಟ್ಟಿದ್ದ. ಫೈರ್ ಫ್ಲೈ ಅಷ್ಟೇ ಕೊಟ್ಟಿದ್ದವ್ರು. ಅದೇ ಹೇಳ್ತೀನಿ, ನೀವು ಅಡಿಷನ್ ಮಾಡಿದ್ರಲ್ಲ, ಅದು ನಮ್ಮ ಮೋಟಿವೇಶನ್. ಏನಾಯ್ತಲ್ಲ, ಬೆಳಕಿನಾಚೆ ಬೆಳಕಿನಾಚೆ ಬೆಳಕು. ನಿಮ್ಮ ಫ್ರೆಂಡ್ಸ್ ಹಂಗೆ ಪ್ರ್ಯಾಂಕ್ ಮಾಡ್ಯಾರ ನಿಮ್ಮ ಮೇಲೆ? ನಿಮ್ಮ ಫ್ರೆಂಡ್ಸ್ ಹಂಗೆ ಪ್ರ್ಯಾಂಕ್ ಮಾಡ್ಯಾರ? ಏನು, ಯಾವ ಥರ? ಎನಿ ಪ್ರ್ಯಾಂಕ್ ಯಾ ಮಾಡಿದ್ದಾರೆ ನಿಮಗೆ? ಹ್ಯಾವ್ ಯು ಬೀನ್ ಟ್ರೀಟೆಡ್ ಡಿಫ್ರೆಂಟ್ಲಿ ಬೈ ಯುವರ್ ಫ್ರೆಂಡ್ಸ್ ಬಿಕಾಸ್ ಯುವರ್ ಶಿವರಾಜ್ ಕುಮಾರ್ಸ್ ಡಾಟರ್? ನಾಟ್ ಬೈ ಮೈ ಫ್ರೆಂಡ್ಸ್. ಬಿಫೋರ್ ಬೀಯಿಂಗ್ ಫ್ರೆಂಡ್ಸ್? No, but yeah, by people I have. Few friends also I have. But ಇವ್ರಿಗೆ ಎಷ್ಟು ಇದಿರ್ತೈತಲ್ಲ, ಏನು ನನ್ನ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಾರೋ, ನನ್ನ ಫ್ಯಾಮಿಲಿ ಹಂಗೆ ಪವರ್ಫುಲ್ ಐತೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊತಾರೋ, ಅವೆಲ್ಲ ಫಿಲ್ಟರ್ ಇರ್ತೈತಿ. ನಮ್ದ್ರಾಗ ಒಂದು ಕಪ್ ಚಾದಾಗ ದೋಸ್ತಿ ನಡಿ. ಟೀ ಕುಡಿತೀರಾ? ಕುಡಿತೀನಿ ಬನ್ನಿ, ಮುಗೀತು. ಟೀ ಕುಡಿತೀರಾ? for me also it's like that only, but ಅಂದ್ರೆ one time ಆದ್ಮೇಲೆ ಗೊತ್ತಾಗ್ಬಿಡುತ್ತೆ, like you get to know the situation. After certain age ಗೊತ್ತಾಗ್ತೈತಿ. After that, but ಮುಂಚೆ ಗೊತ್ತಾಗ್ತಿರ್ಲಿಲ್ಲ. That is what, because ಏನೋ ಪ್ರಿಡೇಟರ್ಸ್ ಟೈಪ್ ಇರ್ತಾರಲ್ಲ, ಇವರಿಂದ ಬೆನಿಫಿಟ್ ಐತಿ, ಇವ್ರ ಕಡೆ ಕ್ಲೋಸ್ ಇದ್ರೆ ಹೆಲ್ಪ್ ಆಗ್ತೈತೆ ಅಂತ ಮಾಡ್ತಾರಲ್ಲ, ಇದ್ರ ಡೆಫಿನೆಟ್ಲಿ ಇರುತ್ತೆ. ಆ ಥರದೆಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಮ ಜೊತೆ ಮಾಡ್ಯಾರ ಫ್ರೆಂಡ್ಸ್ ಪ್ರ್ಯಾಂಕ್? ನಮ್ಗೆ ಆ ಪೊಸಿಷನ್ ಎಲ್ಲ ಪ್ರ್ಯಾಂಕ್ ಎಲ್ಲ ಬೇಜಾನಾಗಿದೆ. ಅದೆಲ್ಲ ಹೇಳ್ರಲ್ಲ, ಸಡನ್ ಆಗಿ ಅದು ಫ್ಲಾಶ್ ಆಗ್ತಲ್ಲ, ಬೇಜಾನಾಗಿದೆ ಪ್ರ್ಯಾಂಕ್ ಎಲ್ಲ. ನಿಮ್ಮ ಜೊತೆ ನಾ ಹೇಳಿಲ್ಲ ಸರ್ವಿಸ್ ಅವೈಲಬಲ್. ನಿಮ್ಮ ಫ್ರೆಂಡ್ ಅದು ಫ್ರೆಂಡ್ಸ್ ಇದ್ರೂ ಇರ್ಬೋದು, ಫ್ರೆಂಡ್ಸ್ ಕೇಪಬಲ್ ಆಫ್ ಫೇಕ್ ಪ್ರೊಫೈಲ್ಸ್ ಇರ್ತಾವೆ, ಮಾಡ್ತಾರೆ ಫ್ರೆಂಡ್ಸು ಮಾಡ್ತಾರೆ. ನನ್ನ ಫ್ರೆಂಡು ಇನ್ನೊಬ್ಬ ಕುತೂಬ್ ಅಂತ ಒಬ್ಬ ಇದ್ದ ಸರ್, ಅವನು ಒಂದು ಲಿಂಕ್ ಕಳ್ಸಾನೆ, ಮಗ ಒಂದು ಲಿಂಕ್ ಕಳ್ಸಿದ್ದೀನಿ ಕ್ಲಿಕ್ ಮಾಡು ಅಂತ. ಅದು ಕ್ಲಿಕ್ ಮಾಡಿದ್ರೆ ಅದೇನೋ ಗೊತ್ತಿಲ್ಲ, ನಮ್ಮ ಅಕೌಂಟಿಂದ ಅವ್ನು ದುಡ್ಡು ಹೋಗ್ಬಿಡುತ್ತೆ ಸರ್. ನಿಮ್ಮ ಫ್ರೆಂಡ್ ಕಳ್ಸಿತ್ತದೆ? ಅವ್ನು ಹೆಂಗಂದ್ರೆ, ಮಗ ಒಂದು ಲಿಂಕ್ ಕಳ್ಸಿನ ಅಕ್ಸೆಪ್ಟ್ ಮಾಡೋ ಮಚ್ಚ, ಕ್ಲಿಕ್ ಮಾಡು ಮಚ್ಚ ಅಂತ. ಕ್ಲಿಕ್ ಮಾಡಿದ್ರೆ ಅವ್ನು ಆಲ್ರೆಡಿ ಎಷ್ಟು ಬೇಕು ಅಂತ ಆಲ್ರೆಡಿ ಅದ್ರಲ್ಲಿ ಅಮೌಂಟ್ ಹಾಕಿರ್ತಾನೆ, ಟಪ್ ಅಂತ ಹೋಗ್ಬಿಡುತ್ತೆ. ಬ್ಯಾಕ್ ದೆನ್ ಲೈಕ್ ಫ್ರೆಂಡ್ಸ್ ಅಲ್ಲ ಅವರು, ಥಿಕ್ ಫ್ರೆಂಡ್ಸ್ ಅವನು. ಸಾರಿ ಕುತುಬ್. ಹಂಗೆಲ್ಲ ಭಯಂಕರ ಅಂದ್ರೆ ಫ್ರೆಂಡೇ ಅಲ್ಲ. ಅದ್ರ ಮೇಲೆ ಏನು 2000 ಮೇಲೆ ಏನು ತಗೊಂತಾನೆ ಅಕೌಂಟಿಂದ, ಇರೋದೇ ಅಷ್ಟು. ಅಷ್ಟೇ, ನಾವು ಇದ್ದಾರೆ ಖತರ್ನಾಕ್ ಫ್ರೆಂಡ್ಸ್. ನಿಮ್ದು ನೀವು ಎಷ್ಟು, ವಾಟ್ ಈಸ್ ಯುವರ್ ಏಜ್ ಆ್ಯಕ್ಚುಲಿ? ಅವಾಗಿಂದ 37. ಎಸ್ ಕಾಕ, ಕಾಲ ಮೇಲೆ ಕಾಲ ಇಡ್ಬಾರ್ದು. ಯಪ್ಪ, ನಿಮ್ಮ ಮದುವೆ ಆಗೈತಿ? ಆಗಿದೆ. ಐ ಹ್ಯಾವ್ ಅ ಡಾಟರ್. ಓನ್ಲಿ ಮ್ಯಾರಿಡ್?
Only person married. You have a daughter? Yes. No. She's 15 months. Christmas. 15 months. Yes. Oh, nice. ಒಬ್ಬರೇ ಮಗಳು. ಆಕ್ಚುಲಿ ನಮ್ಮ ಫಿಲಿಮ್ ಸ್ಟಾರ್ಟ್ ಆದ್ಮೇಲೆ ತುಂಬಾ ಟೆಕ್ನಿಷಿಯನ್ಸ್ಗೆ ಬೇಬೀಸ್ ಆಯ್ತು. ಚರಣ್ ಸರ್ ಬೇಬೀಸ್ ಆಯ್ತು, ಅಭಿ ಸರ್ ಬೇಬಿ ಅಷ್ಟು ಖುಷಿ ಕೊಟ್ಬಿಟ್ರ when good things want to come, it will come. It'll happen. It will happen. ಇದು ಒಂದು my sister got ನನ್ನ ಸಿಸ್ಟರ್ ನಂಗೂ ಸೊಸೆ ಬೇಬಿ ಗರ್ಲ್. daughter, you have a daughter, she is a daughter, you got sose. Daughter only. nice. Nice. Charan sir's kids? 2 boys, twins. Wow. Nice. Side A, side B. ಸಮಥಿಂಗ್ ಸಾರಿ ಸರ್, ನಾನು ಇಲ್ಲಿ ಹೇಳ್ತಿದ್ದೀನಿ. ಇದು ಚಿಕ್ಕ ಮಕ್ಕಳ ಕೈಯಲ್ಲಿ ಕೋರಸ್ ಆಡಿಸ್ತಿದ್ರಿ ಸರ್. ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಮ್ಮ ಫಿಲ್ಮಲ್ಲಿ ಕೋರಸ್ ಮಕ್ಕಳ ಕೈಯಲ್ಲಿ ಆಡಿಸೋದು. ಎಲ್ಲ ಟ್ರೈ ಮಾಡ್ತಿದ್ರೆ ಅವ್ರು ಹಾಡ್ತಾನೆ ಇಲ್ಲ. ಚರಣ್ ಸರ್ ನನ್ನ ಮಕ್ಕಳಿಬ್ಬರನ್ನು ಕೋರಸ್ ಆಡ್ಸಕ್ಕೆ ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಕೋರಸ್ ಮಕ್ಕಳು ಅಂದ್ರೆ ನಾನೇ ಯೂಸ್ ಮಾಡ್ಕೊಂಡು ಆಡ್ಸೋದಕ್ಕಿಂತ. ಇವ್ ಸೋ ಫ್ರಸ್ಟ್ರೇಟೆಡ್. ಅಂದ್ರೆ ಮಕ್ಕಳು ಟಯರ್ಡ್ ಆಗ್ಬಿಟ್ಟಿದ್ರು ಅವರು, ಬಟ್ ಇವ್ರಿಗೂ ಅವ್ರು ಮಾಡ್ತಿಲ್ಲ, ಇವ್ರು ಕೊಡ್ತಿಲ್ಲ. ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು ಸೋ ಡಿಫಿಕಲ್ಟ್ ಅಲ್ಲ. ಅಂಡ್ ನಮ್ಮ ಫಿಲಿಮ್ ಅಲ್ಲಿ ದ ಮೇಜರ್ ಸ್ಕೋರ್ ಅಲ್ಲಿ ಕಿಡ್ಸ್ ವೋಕಲ್ಸ್ ತುಂಬಾ ಇದೆ. ಟ್ರೈಲರ್ದಾಗ ಹೋಯ್ತಲ್ಲ ಫಿಲಿಮ್ ಅಲ್ಲಿ ತುಂಬಾ ವಿ ಹ್ಯಾವ್ ಯೂಸ್ಡ್ ಮೋರ್ ಕಿಡ್ಸು ಎಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಜಾಬ್. ಅಂದ್ರೆ ಕಿಡ್ಸ್ಗೆ ಬೇಗ ಎನರ್ಜಿ ಡೌನ್ ಆಗ್ಬಿಡುತ್ತೆ. ಅವ್ರು 5 ಸತಿ ಅವ್ರದ್ದು ಔಟ್ ಬಸ್ಟ್ ಭಾಳ ಕ್ವಿಕ್, ಫುಲ್ ಹೈ ಎನರ್ಜಿ ಇರ್ತೈತಿ, ಒಮ್ಮೆ ಡಲ್ ಹೊಡೆದ್ಬಿಡ್ತಾರೆ. 5 ಸತಿ ಮಾಡಂದ್ರೆ ಮಾಡ್ತಾರೆ, 6ನೇ ಸತಿಗೆ ಹೋಯ್ತು. ಆಮೇಲೆ ಅವ್ರು ಏನ್ ಕೊಡ್ತಾರೋ ಅದು ತಗೊಂಬೇಕು. ಹಂಗಾಗ್ಬಿಡುತ್ತೆ. ಇವ್ ನಮ್ಮ ಫಿಲಿಮ್ ಅಲ್ಲಿ ಸ್ಕೂಲ್ ಸೀನ್ ದಟ್ ಕಿಡ್ಸ್, ಬಟ್ ಅದೆಲ್ಲ ಚೆನ್ನಾಗಿ ಬಂದಿದೆ. ಒಂದು ಸ್ಕೂಲ್ ಸೀಕ್ವೆನ್ಸ್ ಇದೆ, 30-40 ಕಿಡ್ಸ್, ವೆರಿ ಬ್ಯೂಟಿಫುಲ್. ಅಂಡ್ ಎವ್ರಿ ಒನ್ ಸೋ ಪ್ಯಾಷನೇಟ್ ಇದ್ರು ಆ ಸೀನ್ ಮಾಡೋವಾಗ. ಅಂದ್ರೆ ಕಿಡ್ಸ್ ನಾವ್ ಹೇಳಿದ್ದೆಲ್ಲ ಮಾಡ್ತಿದ್ದಾರೆ. ನಾನು ಗುರು ನೀನ್ ಹಿಂಗೆಲ್ಲ ಮಾಡಿದ್ರೆ ಸೆನ್ಸರ್ ಅವ್ರು ನಂಗೆ ಗೊತ್ತಿತ್ತಲ್ಲ ಗುರು, ಆರಾಮಾಗಿ ಮಾಡೋ ಗುರು ಅಂತ ಕಾಮ್ ಮಾಡಿ ಮಾಡ್ಸಿದ್ದು. ಬಟ್ ಫನ್ ಇತ್ತು ದಟ್ ಸ್ಕೂಲ್ ಎಪಿಸೋಡ್, ಬಿ ಫನ್. ಮೈಸೂರಲ್ಲಿ ಮಾಡಿದ ಹುಡುಗರು ವೆರಿ ಎನರ್ಜೆಟಿಕ್ ಕಿಡ್ಸ್. ಸಾಕದ ಅವ್ರಿಗೆ ಏನೋ ಖುಷಿ, ಸಂಡೇ ನಾವೆಲ್ಲ ಟ್ರಿಪ್ಗೆ ಹೋಗ್ತಿದೀವಿ ಅನ್ನೋ ತರ ಬರ್ತಿದ್ರು. ಅವ್ರಿಗೆ ಗೊತ್ತಿಲ್ಲಲ್ಲ ಏನು ಸ್ಟೇಕ್ ಏನು ಇದಾಗ್ಲಿಲ್ಲ, ಏನಾಕಿತ್ತು. ಅವ್ರು ಮಜಾ ಮಾಡಕ್ ಬಂದಾರೆ, ಹಾಡ್ತಾರೆ. ಇನ್ನೋಸೆನ್ಸ್ ಆಲ್ಸೋ ಬಹಳ. ಇನ್ನೋಸೆನ್ಸ್ ಇಸ್ ದ ಬ್ಯೂಟಿ. ಅದು ಕಿಡ್ಸ್ ಅಂಡ್ ಅನಿಮಲ್ಸ್ ವೆರಿ ನೈಸ್ಲಿ ವಿ ಕ್ಯಾನ್ ಕ್ಯಾಪ್ಚರ್. ನಿಮ್ಮನೆ ಪೆಟ್ ಕ್ಯಾಟ್? We have cats now. Cats. Only cats. Dogs ಇಲ್ಲ. ನಿಮ್ಮನೆಗೆ? ಹಂಗೆ ಐ ಆಮ್ ನಾಟ್ ಪೆಟ್ ಫ್ರೆಂಡ್ಲಿ. ಓಕೆ, ನೀವು? ಈ ಸದ್ಯಕ್ಕಿಲ್ಲ, ಬಟ್ ಆಲ್ವೇಸ್ ವಿ ಆಲ್ವೇಸ್ ಹ್ಯಾಡ್ 2 dogs. Always a dog. You don't like pets? ಇಲ್ಲ, ನಮ್ಮ ಮನೇಲಿ ಇತ್ತು. ಒಂದ್ ಯಾರೋ ಕತ್ಕೊಂಡು ಹೋಗ್ಬಿಟ್ರು. ಅದು ಮೈನ್ ಡೋರ್ ಓಪನ್ ಇತ್ತು. 2 dogs ಇತ್ತು ಸರ್, ಚಿಕ್ಕದೇ ಇತ್ತು. ಮೈನ್ ಗೇಟ್ ಓಪನ್ ಇತ್ತು, ನಾನು ನೋಡ್ಕೊಂಡಿರ್ಲಿಲ್ಲ. 2 ಹೊರಗೋಗಿದೆ, ಒಂದು ವಾಪಸ್ ಬಂತು, ಇನ್ನೊಂದು ಬರ್ಲಿಲ್ಲ. ಆಮೇಲೆ ನಾನು ಚೆನ್ನಾಗಿ ನೋಡ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ಪೆಟ್ನ ತಗೊಂಡೋಗಿ ಫಾರ್ಮ್ ಅಲ್ಲಿ ಇಟ್ಬಿಟ್ರು. ಅದು ಎಲ್ಲೋ ಹೋಗಿ ಹೈವೇಗೆ ಹೋಗಿ ಹೋಗ್ಬಿಡ್ತು. ಸೊ ದಟ್ಸ್ ವೆನ್ ನಾನು ಆವಾಗ ಗೊತ್ತಾಯ್ತು, ನೀನು ವೆರಿ ಇರ್ರೆಸ್ಪಾನ್ಸಿಬಲ್ ಇದೆ ಗುರು. ಯು ಜಸ್ಟ್ ಲಾಸ್ಟ್ 2 dogs ಜಸ್ಟ್ ಬಿಕಾಸ್ ಆಫ್ ಇರ್ರೆಸ್ಪಾನ್ಸಿಬಿಲಿಟಿ ಅನ್ನೋದು ಫೀಲ್ ಆಗ್ಬಿಡ್ತು. ಫ್ರಮ್ ದೆನ್ ಐ ಆಮ್ ಲೈಕ್, ರೈಸ್ ಮಾಡಿದ್ರೆ ಚೆನ್ನಾಗಿ ರೈಸ್ ಮಾಡ್ಬೇಕು, ಇಲ್ಲಾಂದ್ರೆ ಬಿಟ್ಬಿಡು. ಸುಮ್ಮನೆ ಪೆಟ್ ಮಾಡಿ ಅಲ್ಲೇ ಊಟ ಹಾಕಿ. ಅದೇ ನಮ್ಮ ಮನೆ ಹತ್ರ ಸ್ಟ್ರೀಟ್ ಡಾಗ್ಸ್ ಒಂದಷ್ಟು ಬರುತ್ತೆ. ಎವ್ರಿ ನೈಟ್ ವೈಲ್ ಗೋಯಿಂಗ್ ಬ್ಯಾಕ್ ಅಲ್ಲಿ ಏನಾದರೂ ಫುಡ್ ಏನಾದರೂ ಸಮಥಿಂಗ್ ಇದ್ರೆ ಗಿವ್ ಟು ದೆಮ್, ವಿ ವಾಟರ್ ದೆಮ್. ಫುಲ್ ಪರ್ಸನಲ್ ಮನೆಯವ್ರಿಗೂ ಕರ್ಕೊಂಬರಲ್ಲ, ಹರ್ಟ್ ಆಗ್ಬಿಡುತ್ತೆ. ಅದು obviously ಡಿಟ್ಯಾಚ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಲಾಸ್ ಅಂಡ್ ಆಲ್ ಅವಾಗ ಹ್ಯಾಂಡಲ್ ಮಾಡಕ್ಕೆ ಆಗಂಗಿಲ್ಲ. ಸೊ ಬ್ಯಾಕ್ ದೆನ್ ಅದಾದ್ಮೇಲೆ ಲೈಕ್ ಫುಲ್ ಪೆಟ್ ದೂರ ಆಗ್ಬಿಡ್ತು. ಬಟ್ ಅಗೇನ್ ಪೇರೆಂಟ್ಸ್ ಆರ್ ಹೋಮ್, ದೇ ವಿಲ್ ಪ್ರಾಬ್ಲಿ. ಅಂದರೆ ನಮ್ಮನೇಲೂ ಚಿಕ್ಕ ವಯಸ್ಸಿಂದ ಕಂಪ್ಯಾನಿಯನ್ಶಿಪ್ಗೆ ದರ್ ಆಲ್ವೇಸ್ ಬೀನ್ 2 dogs. ಒಂದು ನಾಯಿಗೆ ಏಜ್ ಆಗ್ತದಂಗೆ ಇನ್ನೊಂದು. ಸೊ ದ ಯಂಗ್ ಒನ್ ವಿಲ್ ಲರ್ನ್ ಫ್ರಮ್ ದಿ ಓಲ್ಡರ್ ಒನ್, ಆ್ಯಂಡ್ ದಿ ಓಲ್ಡರ್ ಒನ್ಸ್ ಮೋರ್ ಆಕ್ಯುಪೈಡ್. ಅಂದರೆ ಡಾಗ್ಸ್ ಆಲ್ಸೋ ಗೋ ಇನ್ ಟು ಡಿಪ್ರೆಷನ್. ಕರೆಕ್ಟ್. ಸೊ ಯು ಆರ್ ಕೀಪಿಂಗ್ ದೆಮ್ ಅವೇ ಆಕ್ಯುಪೈಡ್. ಸೊ ವೈಸ್ ವರ್ಷ 2 ಇರುತ್ತೆ. ಆ ಸೈಕಲ್ ಒಂದು ಕಂಟಿನ್ಯೂಸ್ ಆಗಿತ್ತು. But raising a dog is not just feeding the dog. Pamper ಮಾಡಬೇಕು, attention ಕೊಡಬೇಕು. It is huge.
ರೆಸ್ಪಾನ್ಸಿಬಿಲಿಟಿ. ಎಷ್ಟೋ ಕಡೆ ಔಟಿಂಗ್ಸೇ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ರು. ನಮ್ಮ ಪೇರೆಂಟ್ಸ್ ಅಂತೂ ಬೇಜಾನ್. ಹೌದು, ಬಿಟ್ಟು ಹೋಗೋಕ್ಕಾಗಂಗಿಲ್ಲ, ಬಿಟ್ಟು ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗ್ಬೇಕು, ಡಾಗ್ ಫ್ರೆಂಡ್ಲಿ ಪ್ಲೇಸಸ್ಗೆ ಹೋಗ್ಬೇಕು. ಇಫ್ ಯು ಕಾಂಟ್ ಟೇಕ್ ದೆಮ್ ದೆನ್ ದೇ ನಾಟ್ ಗೋಯಿಂಗ್. ಕರೆಕ್ಟ್. ಕಷ್ಟ ಸರ್, ಮಗು ಥರ ನೋಡ್ಕೊಬೇಕು. They become a part of your family. We had a puppy. We lost him in December. Okay. December we lost him. ನಮ್ಮನೆ ನಾವೊಬ್ರೆ ಆಮೇಲೆ ಅದು ಅಡಾಪ್ಟ್ ಮಾಡಿದ್ರು. ಅಡಾಪ್ಟ್ ಮಾಡಿ ಅದು ಅಗ್ರೆಸಿವ್ ಟ್ರೈನಿಂಗ್ ಇತ್ತು ಅಷ್ಟೇ. ನೈಸ್. ಫುಲ್ ಅಗ್ರೆಸಿವ್ ಟ್ರೈನಿಂಗ್. ಅನಿಮಲ್ ಅಂದಾಗ ಇದೊಂದು ನೆನಪಾಯ್ತು. ನಾವು ಫೈರ್ ಫ್ಲೈಗೆ ವಿ ಹ್ಯಾಡ್ ಟು ಗೋ ಟು ಅನಿಮಲ್ ಬೋರ್ಡ್. ದಟ್ ವಾಸ್ ಸ್ವಲ್ಪ ಫನ್ ಇತ್ತು. Oh, for the title. ಅಪ್ಲೈಯಿಂಗ್ ಟೈಟಲಿಗೆ ನೋ Oh, sorry, for the permission. ಅನಿಮಲ್ಸ್. ನಮ್ಮ ಫೈರ್ ಫ್ಲೈ ಟೈಟಲ್, ನಮ್ಮ ಫಿಲ್ಮಲ್ಲಿ ಫೈರ್ ಫ್ಲೈಸ್ ಇದೆ. ಸೊ ಅದನ್ನ Fireflies. ಎಲ್ಲಿ ಬರ್ತದೆ ಅಂತ ನಾನು ಯೋಚನೆ ಮಾಡ್ತೇನೆ. ಈವನ್ ಇಫ್ ಯು ಹ್ಯಾವ್ ಡನ್ CG ಆಲ್ಸೋ ಯು ಹ್ಯಾವ್ ಟು ಅಪ್ಲೈ ಫಾರ್ ಅನಿಮಲ್ ಬೋರ್ಡ್. ನಂಗೆ ಅದಕ್ಕೆ ನಾವು ಕೇಳ್ತಿದ್ರಿ, ಫೈರ್ ಫ್ಲೈನ್ ಹೆಂಗ್ ಕ್ಯಾಪ್ಚರ್ ಮಾಡ್ತೀಯ ಗುರು ನೀನು? ಅದೇ ಫೈರ್ ಫ್ಲೈ ಹೆಂಗ್ ಕ್ಯಾಪ್ಚರ್ ಮಾಡಿ ಹೆಂಗ್ ಕಂಟ್ರೋಲ್ ಮಾಡ್ತೀರಾ? ಇಟ್ಸ್ ಜಿನಿಯನ್ ಕ್ವೆಶ್ಚನ್. ಬಟ್ ಇಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಅಂತೆ ಅನಿಮಲ್ ಬೋರ್ಡ್ಗೆ, ಬಿಫೋರ್ ಅಂಡ್ ಆಫ್ಟರ್ ಶಾಟ್ ಹೆಂಗಿತ್ತು ಅನ್ನೋದು. Any animal in CG you have to ಎವ್ರಿಥಿಂಗ್ ಯು ಹ್ಯಾವ್ ಟು ಮೆನ್ಷನ್, ಈವನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎನಿಥಿಂಗ್ ಗೋಸ್ ಆಲ್ಸೋ ವಿ ಹ್ಯಾವ್ ಟು ಶೋ ದೆಮ್. ಬ್ಯಾಕ್ಗ್ರೌಂಡ್ ಐ ಅಂಡರ್ಸ್ಟ್ಯಾಂಡ್ ನೋ, ಬಟ್ ಫೈರ್ ಫ್ಲೈದು ವಿ ಹ್ಯಾಡ್ ದಟ್ ಥಿಂಗ್. ಹಿಂಗೆಲ್ಲ ಇರ್ತದಾ? ಚಾರ್ಲಿ ಸಿನಿಮಾ ಪ್ರೊಸೀಜರ್ ಅಂತೂ ಬೇಜಾನ್ ಇರುತ್ತೆ. ಹೆಂಗಿರುತ್ತೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಸರ್. ಲೈಕ್ ಹೌದಾ? ಹೌದು, ಫುಲ್ ಫಿಲ್ಮ್ ಇಸ್ ಅರೌಂಡ್. ಅಂಡ್ ಶೂಟಿಂಗ್ ವಿತ್ ಅನಿಮಲ್ ಆಲ್ಸೋ ಇಸ್ ಲೈಕ್ ವೆರಿ ಡಿಫಿಕಲ್ಟ್. ಅದು ಅಪ್ರಿಷಿಯೇಟ್ ಮಾಡಬೇಕು. I loved Charlie. ನಮ್ದು ತೋಟದು ದೇ ರೈಸ್ ದ ಕ್ವಶನ್ ಒನ್ ಆಫ್ ದ ಇನ್ಸಿಡೆಂಟ್ಸ್ ಅಲ್ಲಿ. ರಿಯಲ್ ತೋಟಲ್ಲಿ ಶೂಟ್ ಮಾಡಿದ್ದ, ಡಿಡ್ ಯು ಪುಟ್ ಅಪ್ ದ ಸೆಟ್ ದೇರ್ ಅಂತ. ನಾವು ಸೆಟ್ ಹಾಕಿತ್ತು ಸರ್. ಆಕ್ಚುಲಿ ನಾವು ಲಾಸ್ಟ್ ಲೈಟ್ಸ್ ಆನ್ ಆಗುತ್ತಲ್ಲ, ಇಟ್ಸ್ ಸೆಟ್. ಕರೆಕ್ಟ್. ಎಂಟೈರ್ ನಾವು ರೀಕ್ರಿಯೇಟ್ ಮಾಡಿದ್ದು. ರಿಯಲ್ ತೋಟ ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಗೆಟ್ ದ ಪರ್ಮಿಷನ್. Some farming land, ಅದೆಲ್ಲ ತಗೊಂಡ್ಬರ್ಬೇಕು. Even if it is like your land also. ಇವ್ರದೇ ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿ ಹ್ಯಾವ್ ಟು ಫೈಲ್ ಇಟ್. ದಿಸ್ ಆರ್ ಸಮಥಿಂಗ್ ಐ ಲರ್ನ್ಡ್. ಐ ಡಿಡ್ಂಟ್ ನೋ ದಿಸ್. ಆಲ್ ದಿಸ್ ಪರ್ಮಿಷನ್ಸ್ ಥಿಂಗ್. ನಂಗೆ ಹೆದರಿಕೆ ಆದೈತಿ. ಏನು ಇಟ್ಟಿದ್ದೀರಾ ನಿಮ್ಮ ಸ್ಕ್ರಿಪ್ಟ್ ಅಲ್ಲಿ? ಇಲ್ಲ ಬರ್ಯಾಕೆ ಹೆದರಿಕೆ ಆಗ್ತೈತಿ. ನಾನದೇನಿಲ್ಲ. ಅನಿಮಲ್ ಬೋರ್ಡ್ ಫಸ್ಟ್ ಇವರೇ ಸರ್ ನನಗೆ ನಾ ತೋರಿಸ್ಕೊಳಕ್ ಪರ್ಮಿಷನ್ ಕೊಡ್ರಿ ಸರ್. ಬಟ್ ಸೋ ಮೆನಿ ಥಿಂಗ್ಸ್ ಹ್ಯಾವ್ ಟು ಬಿ, ಬಿಕಾಸ್ ಇದು ಒಮ್ಮೆ ನಾವು ಶಾರ್ಟ್ ಫಿಲ್ಮ್ ಮಾಡತ್ತೇವೆ, ಇಲ್ಲ ಒಂದು ಸ್ಕೆಚ್ ಮಾಡತ್ತೇವೆ, ನಾರ್ಮಲಿ ಶೂಟ್ ಮಾಡಿ ಬಂದ್ಬಿಡ್ತೇವೆ. ಬಟ್ ಥಿಯೇಟರ್ ಅಂತ ಬಂದಾಗ ಸೋ ಮೆನಿ ಥಿಂಗ್ಸ್ ಹ್ಯಾವ್ ಟು ಬಿ ಕ್ರಿಯೇಟಿವ್ ಅಂತ ಅಷ್ಟೇ ಅಲ್ಲ, ಟೆಕ್ನಿಕಲಿ ನೋಡ್ಬೇಕು, ಲೀಗಲಿ ನೋಡ್ಬೇಕು. ರೆಸ್ಪಾನ್ಸಿಬ್ಲಿ ಯು ಹ್ಯಾವ್ ಟು ಸೀ ದ ಹೋಲ್ ಪ್ರೊಸೆಸ್. ಸ್ಮೋಕಿಂಗ್ ಅದು ಇದಾಕ್ಬೇಕಲ್ಲ, ಡಿಸ್ಕ್ಲೇಮರ್ ಹಾಕ್ಲೇಬೇಕು. ಸ್ಮೋಕಿಂಗ್ ಆಗಬೇಕು. ಕಾರ್ ಓಡಿಸ್ತಿದ್ರೆ ಕೆಳಗಡೆ ಸೀಟ್ ಬೆಲ್ಟ್ ಹಾಕೊಂಡು ಓಡಿಸಿ ಅಂತದಾಗಬೇಕು. ಹೆಲ್ಮೆಟ್ ಬೈಕ್ಗೆ ನೀವು ಹಾಕೊಳ್ಳಿಲ್ಲ ನಡೀತದೆ, ಫಿಲಿಮ್ಗೆ ಹಾಕ್ಲೇಬೇಕು. ಸ್ಕ್ರೀನ್ ಮೇಲೆ ಹಾಕಿಲ್ಲ ಅಂದ್ರೂ ಹಾಕಿಲ್ಲ ಅಂದ್ರೂ ಕೆಳಗಡೆ ಯು ಹ್ಯಾವ್ ಟು ಡಿಸ್ಕ್ಲೇಮರ್, ಯು ಹ್ಯಾವ್ ಟು ಪುಟ್ ವೇರ್ ಹೆಲ್ಮೆಟ್ ಅಂತ. ಸ್ಕ್ರೀನ್ ಅಲ್ಲಿ ಹಾಕಿಲ್ಲ ಅಂದ್ರೆ ನಡೀತೆ, ದಟ್ ಸಿನಿಮ್ಯಾಟಿಕ್ ಲಿಬರ್ಟಿ. ಬಟ್ ಕಾಷನ್ ಅನ್ನೋದು don't get influenced ಅಂತ we have to put. ಹಂಗೆಲ್ಲ ಇದೆ. ಮಜಾ ಇದೆ. ಬರ್ಕೋಬೇಕು. ಆಮೇಲೆ ನಂದ ಪಾಡ್ಕಾಸ್ಟ್ ನೋಡ್ತಾರೆ, ಆಮೇಲೆ ಬರ್ಕೊಂತೀನಿ. ಈಗ ನೀವು ಒಂದ್ಸತಿ ಸೆನ್ಸಾರ್ ಬೋರ್ಡ್ ಅವ್ರ ಹತ್ರ ಪಾಡ್ಕಾಸ್ಟ್ ಮಾಡಿ, ಇದು ಇಟ್ಕೊಂಡಾದ್ರೂ ಇಟ್ಕೊಂಡು ತೆಗೀರಿ, ಬಟ್ ಸ್ಟಿಲ್ ಗುಡ್ ನೋಟ್, ಸೊ ದಟ್ so many people get to know, because ಸೆನ್ಸಾರ್ ಅಲ್ಲಿ ಎವ್ರಿ ಟೈಮ್ ಥಿಂಗ್ಸ್ ಗೆಟ್ ಅಪ್ಡೇಟೆಡ್. ಬಿಕಾಸ್ ನಾವು ಸಿನಿಮಾ ಮಾಡ್ತಿರೋ ಅಷ್ಟಿಗೆನೆ ನ್ಯೂ ರೂಲ್ಸ್ ಬಂದು ಅಪ್ಡೇಟ್ ಆಗಿ ಇಂಪ್ಲಿಮೆಂಟ್ ಆಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ಕರೆಕ್ಟ್. ಬೈ ಫಿಲಿಮ್ ರಿಲೀಸ್ ಟೈಮ್ಗೆ ಅವಾಗ ಇರಲಿಲ್ಲ, ಇವಾಗ ಬಂತು, ದೆನ್ ದೇ ಆಸ್ಕ್ ಯು ಟು ಕಟ್ ಎ ಸೀನ್ ಆರ್ ಡೂ ಸಮಥಿಂಗ್ ಅಂದಾಗ ನಮ್ಗೆ ಮುಂಚೆನೇ ಗೊತ್ತಿದ್ರೆ ನಾವು ಶೂಟೇ ಹಂಗೆ ಮಾಡ್ತಿದ್ರಿ. ಹಾಳಾಗ್ಬಿಡ್ತೈತಲ್ಲ ಒಮ್ಮೆ ಕಟ್ ಮಾಡಂದ್ರೆ. ಅಂದರೆ ಒಂದು ಶಾರ್ಟ್ಗೆ ನಾವು ಎಷ್ಟು ಎಫರ್ಟ್ಸ್ ಹಾಕಿರ್ತೀವಿ, ಎವ್ರಿಥಿಂಗ್ ವಿಲ್ ಸಮ್ಹೌ ಡಿಸ್ಟರ್ಬ್. ಸೊ ಇಫ್ ಯು ಕ್ಯಾನ್ ಗೆಟ್ ಸೆನ್ಸಾರ್ ಲೈಕ್ ಮೆಂಬರ್ಸ್ ಆರ್ ಎಕ್ಸ್ ಸೆನ್ಸರ್ ಆ ಕಮಿಟಿಯಲ್ಲಿರೋರ್ನ ಕರೆದು ಒಂದು ಇಂಟರ್ವ್ಯೂ ಮಾಡಿದ್ರೆ, ವಾಟ್ ಆರ್ ದ ಆಸ್ಪೆಕ್ಟ್ಸ್ ಯು ಸಿ ವೈಲ್ ವಾಚಿಂಗ್ ದ ಫಿಲ್ಮ್? ಬಿಕಾಸ್ ಅಲ್ಲೊಂದು 5-6 ಪೀಪಲ್ ಇರ್ತಾರೆ. ಅವ್ರು ಏನು ನೋಡ್ತಾರೆ, ವಾಟ್ ಎಲಿಮೆಂಟ್ಸ್ ಯು ಅಬ್ಸರ್ವ್, ಯಾವುದು ನಾರ್ಮ್ಸ್ ಅಲ್ಲಿ ಬರುತ್ತೆ, ಇದೆಲ್ಲ ಇಟ್ ವಿಲ್ ಆಕ್ಚುಲಿ ಮೇಕರ್ಸ್ಗೆ ಹೆಲ್ಪ್ ಆಗುತ್ತೆ. ತುಂಬಾ ಇದೆ ಆಕ್ಚುಲಿ ಅದರ ರೂಲ್ಸ್ ಗೈಡ್ಲೈನ್ಸ್ ಎಲ್ಲ. ಬಟ್ ಇದೆ ಅದು ಅಗೇನ್ ಅಷ್ಟು ಪ್ರೊಸೆಸ್ ಮಾಡ್ಕೊಂಡು ಹೋದ್ಮೇಲೆ ಗೊತ್ತಾಗಿ ಅವಾಗ ಮಾಡೋದ್ಕಿಂತ ವೆನ್ ಮೋಸ್ಟ್ ಆಫ್ ದಮ್ ಆರ್ ಎಜುಕೇಟೆಡ್
ಇಟ್ ವಿಲ್ ಸೇವ್ ಲಾಟ್ ಆಫ್ ಟೈಮ್ ಪ್ರೊಡಕ್ಷನ್ ಇದು. ಪ್ಲಸ್ ಚೇಂಜ್ ಆಗತ್ತಲ್ವಾ, ಅಂದರೆ ಒಂದಷ್ಟು ಗೈಡ್ಲೈನ್ಸ್ ಇದೆ ಸಬ್ಜೆಕ್ಟಿವ್, ಡೋಂಟ್ ಮೆನ್ಷನ್, ಬಟ್ ಒಂದಷ್ಟು ಜಾಗದಲ್ಲಿ ಒಂದು ಬಿಹೇವಿಯರಲ್ ರೀತಿ ಇದೆ, ಅದು ಹಂಗೆ ಇರಬೇಕು. ಇದು ಅರ್ಥ ಆಗ್ಬಿಟ್ರೆ ದೆನ್ ಯು ವಿಲ್ ನೋ ದಿಸ್ ಕೆನಾಟ್ ಚೇಂಜ್, ಇಟ್ಸ್ ಜನರಲ್ ಥ್ರೂ ಔಟ್. ಸೊ ಆ ಥರದ್ದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ನೀವು ಮಾಡಿದ್ರೆ ಆ್ಯಕ್ಚುಲಿ ಇಟ್ ವಿಲ್ ಬಿ ನೈಸ್. ಆ್ಯಂಡ್ ಈವನ್ ದೇ ಕ್ಯಾನ್ ಟಾಕ್ ಅಬೌಟ್ ಬೇರೆ ಬೇರೆ ಫಿಲಿಮ್ ಎಕ್ಸ್ಪೀರಿಯನ್ಸಸ್, ಲೈಕ್ ಈ ಫಿಲಿಮಲ್ಲಿ ಮುಂಚೆ ಇತ್ತಿದ್ದು ನಾವು ಹೆಂಗೆ, ವೈ ರೀಸನ್ ಇದನ್ನ ಕಟ್ ಮಾಡಿದ್ರಿ, ಇಲ್ಲಾಂದ್ರೆ ಯಾಕೆ ಬ್ಲರ್ ಮಾಡಿದ್ರಿ, ಬೀಪ್ ಯಾಕೆ ಹಾಕಿದ್ರಿ. ಸೊ ಇದೆಲ್ಲ ವಿಲ್ ಬಿ ಗುಡ್. ಅಂದ್ರೆ ಯಾರು ನೋ ಒನ್ ಹ್ಯಾಸ್ ಡನ್ ಇಟ್. ಡೈರೆಕ್ಟರ್ಸ್ ರೌಂಡ್ ಟೇಬಲ್ ಎವ್ರಿಥಿಂಗ್ ಅವ್ರು ಮಾಡಿದ್ದಾರೆ. ಅದೇ ಡೈರೆಕ್ಟರ್ ಅಂಡ್ ಸೆನ್ಸರ್ ಬೋರ್ಡ್ ಇಬ್ರು ಜೊತೆ ಕುಂದಿರ್ಸ್ಬಿಡೋದು, ಜಗಳ ಆಗ್ಬಿಡೋದು. ಕ್ರೇಜಿ ಡೈರೆಕ್ಟರ್ಸ್ ಯಾಕೆ ಕಟ್ ಮಾಡಿದ್ರಿ ಅಂತ ಅದು ಮಾಡ್ಕೋಬಿಡಿ. ಬಟ್ ದಿಸ್ ಸೆನ್ಸರ್ ಥಿಂಗ್ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್, ವಿಲ್ ಬಿ ನೈಸ್ ಥಿಂಗ್. ಅಂದರೆ ದಿಸ್ ಇಸ್ ಅ ಸೆನ್ಸಿಟಿವ್ ಇಶ್ಯೂ. ಅದು ಹೌದು. ಅಂದರೆ ಅಗೇನ್ ಅಟ್ ವೆರಿ ಸಬ್ಜೆಕ್ಟಿವ್ ಒಂದು ಕ್ರಿಯೇಟಿವ್ ಸ್ಟ್ಯಾಂಡ್ ಪಾಯಿಂಟ್ ಇಂದ, ಸೆನ್ಸರ್ ಅಗೇನ್ ಸೊಸೈಟಿ ಸ್ಟ್ಯಾಂಡ್ ಪಾಯಿಂಟ್ ಅಂತ. We are not against them, just that we want to know the rules clearly so that ಶೂಟ್ ಮಾಡೋವಾಗ ನಮ್ಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಇನ್ನೊಂದು ನಮ್ಮ ನಾರ್ತ್ ಕರ್ನಾಟಕ ಕಡೆ ಅದು ಒಂದು ಇನ್ಬಿಲ್ಟ್ ಒಂದು ಕಾನ್ಶಿಯಸ್ನೆಸ್ ಐತಿ. ನಮ್ದು ಭಾಷಾದ ಬೈಗಳ ಜಾಸ್ತಿ ಅಲ್ಲ, ಬಟ್ ಇಟ್ ಇಸ್ ಪಾರ್ಟ್ ಆಫ್ ದ ಕಲ್ಚರ್. ಅಂದ್ರೆ ನಮ್ಮ ಕಲ್ಚರ್ ಬೈಗಳ ಅಂತಲ್ಲ, ಪಾರ್ಟ್ ಆಫ್ ಅವರ್ ಡೈಲೆಕ್ಟ್ ಇಸ್ ದಟ್. ನಾವು ಮಾತಾಡೋದು ಹಂಗೆ, ಅಪ್ಪ ಬೈತಾನ ಮಗಂಗೆ ಸೊಳೆ ಮಗನ ಬಾಯಿಲ್ಲ ಅಂತ ಹೇಳಿ, ಇಟ್ ಡಸಂಟ್ ಹ್ಯಾವ್ ಮೀನಿಂಗ್. ಆ ವರ್ಡಿಂಗ್ ಮೀನಿಂಗ್ ನೋಡಾತಿಲ್ಲ. ರಾಯಚೂರ್ ಹೋಗಿದ್ವಿ, ವೇದಾದೇನೋ ಇವೆಂಟ್ಗೆ, ಆ್ಯಂಡ್ ಐ ಥಿಂಕ್ 2-3 years ಬ್ಯಾಕ್. ರಾಯಚೂರ್. ಸೊ ಅಲ್ಲಿ ದ ಗೇಟ್ ಪರ್ಸನ್, ವಾಚ್ಮ್ಯಾನ್ ಯಾರೋ ಬಂದ್ಬಿಟ್ಟು ಗೇಟ್ ತೆಗಿತಾ ಇದ್ರು. ಆ್ಯಂಡ್ ವಿ ಹ್ಯಾಡ್ ಪುಟ್ ದ ವಿಂಡೋ ಡೌನ್ ಆ್ಯಂಡ್ ಸಡನ್ಲಿ ಹಿ ಸೆಡ್ some very nice words and I was so blank. I was like, who is he telling? And then I was like, okay fine. It's very, because ಇದು ಸೆನ್ಸರ್ ಅಂತ ಅಂದ್ರಲ್ಲ. ಇವಾಗ ನಿಮ್ಮ ಲ್ಯಾಂಗ್ವೇಜ್ ಅಂದರೆ ನಾರ್ತ್ ಕರ್ನಾಟಕ ಅಲ್ಲಿ ಇವ್ರ ಡೈಲೆಕ್ಟ್ ಇಟ್ಕೊಂಡು ಒಂದು ಸಿನಿಮಾ ತೆಗಿತಿದ್ದೀವಿ ಅಂದರೆ ಅವ್ರಿಗೆ ನಾವು ಈಸಿಯಾಗಿ ಯು ಕೊಡ್ಬೋದು, ಬಿಕಾಸ್ ಅವ್ರ ಮನೇಲಿ ಮಕ್ಕಳು ಎಲ್ಲರೂ ಅದೇ ಮಾತಾಡೋದು. ಬಟ್ ನಾವು ಇಲ್ಲಿ ಅದು ಕೊಡಕ್ಕಾಗೋದಿಲ್ಲ. ಇಲ್ಲಿ ಅವ್ರು ಎ ಕೊಟ್ಬಿಡ್ತಾರೆ. ಅದೇ ಈಗ ಅದೇ ನಂದು ಉತ್ತರ ಕರ್ನಾಟಕ ಶೈಲಿದಾಗ ಇದ್ದಿದ್ದ ಭಾಷೆದ ಫಿಲ್ಮ್ ಬೆಂಗಳೂರದಾಗ ರಿಲೀಸ್ ಆಗ್ಬೇಕಂತಂದ್ರೆ ಅದ್ ನಂಗೆ ಗೊತ್ತಿಲ್ಲ. ಫಿಲ್ಟರ್ ಆಗುತ್ತೆ. ಅಂಡ್ ದಟ್ ಮೈಟ್ ಬಿ ಒನ್ ರೀಸನ್ ಯಾಕೆ ಆ ಡೈಲೆಕ್ಟ್ ಫಿಲಿಮ್ಸ್ ನ ನಾವು ಎಕ್ಸ್ಪ್ಲೋರ್ ಮಾಡಕ್ ಆಗ್ತಿಲ್ಲ ಅನ್ನೋದು, ಅದು ರೀಸನ್ ಇರ್ಬೋದೇನೋ. ಬಿಕಾಸ್ ಎಂತೆಂತ ಡೈರೆಕ್ಟರ್ಸ್ ಇದಾರೆ, ಯಾಕೆ ಅಲ್ಲಿ ಹೋಗಕ್ ಆಗ್ತಿಲ್ಲ ಅಂದ್ರೆ ವಿತೌಟ್ ಬೈಗಳ ಮಾಡ್ಬೋದು, ಮಾಡಕ್ ಆಗಿಲ್ಲ ಅಂತಲ್ಲ, ಸರ್ಟನ್ ಸ್ಟೋರೀಸ್ ಇರ್ತೈತಿ. ಈ ಫ್ರೆಂಡ್ಸ್ ಮಾತಾಡತ್ತಾರೆ, ಇಬ್ರು ಫ್ರೆಂಡ್ಸ್ ಬೈಗಳ ಬೈಲಾರ್ದೆ ಇಂಪಾಸಿಬಲ್ ಫ್ರೆಂಡ್ಶಿಪ್ ಅದು. ಅಂಡ್ ಮೋರ್ ಓವರ್ ನೀವು ಹಂಗ್ ಮಾಡಿದ್ರೆ ಸಿನಿಮಾ ಫುಲ್ ಡೈಲ್ಯೂಟ್ ಆಗ್ಬಿಡುತ್ತೆ. ಅಲ್ಲಿ ಅವರು ಲ್ಯಾಂಗ್ವೇಜ್ ಅಥೆಂಟಿಸಿಟಿ ಹೋಗ್ಬಿಡುತ್ತೆ. ಎರಡು ಅಂದ್ರೆ ಮಾಡಿದ ಎಫರ್ಟ್ಸ್ ಹೋಯ್ತು, ಅನ್ಕೊಂಡಿದ್ದು ಡೆಲಿವರ್ ಮಾಡಕ್ಕೂ ತೋರ್ಸತ್ತೆ, ಅವ್ರಿಗೂ ರಿಲೇಟ್ ಆಗಂಗಿಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಕರೆಕ್ಟ್. ಈಗ ನಮ್ದು ಹೆಂಗೈತೆ ಅಂತಂದ್ರೆ ಕ್ಲೋಸ್ ಫ್ರೆಂಡ್ಸ್ ಫೋನ್ ಹಚ್ಚಿರ್ತೇವಿ, ನಾರ್ಮಲ್ ಮಾತಾಡಿದಲ್ಲ, ಮೀಟ್ ಆದಾಗ ಹಾಯ್ಲೆ ಹಿಂಗ್ ಬೈಗಳ ಬೈಲ ವಿ ಗೆಟ್ ವರಿಡ್. ಕ್ಲೋಸ್ನೆಸ್ ಇಲ್ಲ, ಏಕ್ಲೆ ಸಿಟ್ಟಾದೇನ್ಲೆ ಭಯವಲ್ಲೇ ಹಂಗ ಐದಿಲ್ಲ ಅಂದ್ರೆ ಅವ್ರಿಗೆ ಫ್ರೆಂಡ್ಶಿಪ್ ಕಟ್ ಆಗಿಲ್ಲ, ಬೈಲೆ ಒಂದಂತ ಹಿಂಗ್ ಹೇಳ್ತೇವ್ ನಾವ್, ಒಂದ್ ಬೈಗಳ ಬೈಲೆ ಅವ ಬೈತಾನ ಹಿಂಗ್ ಬೋ ಅಂತ ಏನೋ ಬೈತಾನ. ಬಟ್ ಅದೇ ಸರ್, ಇಮ್ಯಾಜಿನ್ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಒಂದು ಫುಲ್ ಫ್ಲೆಜ್ ಫಿಲ್ಮ್ ಅಂಡ್ ಅವ್ರಿಗೆ ಯು ಕೊಟ್ಬಿಟ್ರೆ ಅಂಡ್ ಅಮೌಂಟ್ ಆಫ್ ಬಿಸ್ನೆಸ್ ದೇ ಮೇಕ್ ದೇರ್ ಸೋ ಹೈ, ಅವ್ರದೇ ಒಂದು ಇಂಡಸ್ಟ್ರಿ ಓಪನ್ ಆಗ್ಬಿಡುತ್ತೆ. ಬಿಕಾಸ್ ಇವ್ರಿಗೆಲ್ಲ ಅವ್ರ ರಿಲೇಟೆಡ್ ಫಿಲ್ಮ್ಸ್ ದೇ ಕ್ಯಾನ್ ಗೋ ಸ್ಟಾರ್ಟ್ ವಾಚಿಂಗ್ ಇಟ್. ಅವ್ರಿಗೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇಟ್ಸ್ ಲೈಕ್ ನಮ್ಮೂರ್ ಕತೆ, ಇವರೇ ಮಾತಾಡ್ತಿರೋ ತರ ಇರುತ್ತೆ. ಸೊ ದ ಬಿಸ್ನೆಸ್ ಯು ಕ್ಯಾನ್ ಆಕ್ಚುಲಿ ಶೂಟ್ ಅಪ್. ಬಟ್ ಆ ತರ ಸಿನಿಮಾ ಬಂದಿಲ್ವಾ? ಲೈಕ್ ಬಂದ ಕ್ಷೇತ್ರಪತಿ ಕೇಮ್, ದಟ್ ಇಸ್ ಅ ಫಾರ್ಮರ್ ಸ್ಟೋರಿ. ಪಪ್ಪಿ ಅಂತ ಒಂದು ಬರತೈತಿ, ಅದು ಒಂದು ನಾಯಿದು ಇದೆ, ಅದ್ರ ಸ್ವಲ್ಪ ಹ್ಯೂಮರ್ ಎಲ್ಲ ಐತಿ. ಬಟ್ ನಮ್ಮ ಕಡೆ ಇಟ್ ವಿಲ್ ಬಿ ಈಸಿಲಿ, ಒಬ್ಬ ಸೆನ್ಸ್ ಆಫ್ ಹ್ಯೂಮರ್ ಇದ್ದ ಅಂದ್ರೆ ಆರಾಮ್ ಒಂದು ಫನಿ ಸ್ಟೋರಿ ಮಾಡ್ಬೋದು. ಎದಕ್ಕಂತಂದ್ರೆ ನಮ್ದ್ರ ಬ್ಯಾರಿಯರ್ಸು ಇಲ್ಲ. ಅಪ್ಪ ಮಗ ನಡಕ್ ಬ್ಯಾರಿಯರ್ ಇಲ್ಲ. ಅಪ್ಪನ ಬೈಯಾತನ ಬೈಗಳ, ಮಗಂಗ್ ಬೈಯಾತನ, ಅವ ಹೊರಗೆ ಬೈಯಾತನ. ಸೊ ಆಲ್ ದೀಸ್ ಥಿಂಗ್ ಬೈಗಳ ಮೇಲೆ ಫನಿ ಅಂತಲ್ಲ, ಬಟ್ ಆ ಬ್ಯಾರಿಯರ್ ಇಲ್ಲಲ್ಲ. ಅಪ್ಪಂಗೂ ಏಕವಚನದಾಗ ಕರೀತಾರಲ್ಲ, ಅದು ಹಿಂಗೆ ದಟ್ ರೆಸ್ಪೆಕ್ಟ್ ವಾಟ್ ಎವರ್. ಅಂಡ್ ಆ ಕಡೆ ಹೋದಾಗೆಲ್ಲ ಸಡನ್ಲಿ ಸ್ಟೋರಿ ಬಿಕಮ್ಸ್ ವೆರಿ ಸೀರಿಯಸ್ ಅಬೌಟ್ ದೇರ್ ಲೈವ್ಲಿಹುಡ್ ಪ್ರಾಬ್ಲಮ್ಸ್, ವಾಟರ್ ಪ್ರಾಬ್ಲಮ್. ನಂಗೆ ಬಟ್ ಡೈಲಿ ಲೈಫ್
ದಟ್ ರೊಟೀನ್ ವಾಟ್ ಕಮರ್ಷಿಯಲ್ ಫನ್ ನಾವ್ ಇಲ್ಲಿ ಮಾಡ್ತೀವಲ್ಲ ಅಲ್ಲಿ ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ಇಟ್ ವಿಲ್ ಬಿ ಸಮಥಿಂಗ್ ರಿಯಲಿ ಗ್ರೇಟ್. ಸ್ಟೋರಿ ಆಫ್ 3 ಉತ್ತರ ಕರ್ನಾಟಕ ಫ್ರೆಂಡ್ಸ್ ಹೂ ಆರ್ ಇಡಿಯಾಟಿಕ್. ಇಲ್ಲ ಅವ್ರ ಲೈಫ್ ಇಲ್ಲೇ ತೋರಿಸಿದ್ರು ಮಜಾ ಇರ್ತದೆ, ಸಾಕಾಗಿರುತ್ತೆ. ನಮ್ದಿಲ್ ಟ್ರಾನ್ಸಿಷನ್ ಇಸ್ ವೆರಿ ಡಿಫಿಕಲ್ಟ್. ನಮ್ದಿಲ್ ಒಂದ್ ಸಣ್ಣ ಬೈಗಳಾಗ ಅಫೆಂಡ್ ಆಗ್ತಾರೆ, ನಮಗದ್ ಮಾತಾಡಕ್ ಬರಂಗಿಲ್ಲ. ಏನ್ ಗುರು ಇದಂತಾನ ನಮಗ್ ನನ್ನ ಫ್ರೆಂಡಿಗೆ ಫೋನ್ ಹಚ್ಚಿ ಏನ್ ಮಾಡ್ತಿದ್ದೆ ಗುರು, ಮಾತಾಡಂಗಿಲ್ಲ ನನ್ ಜೋಡಿ. ಅವ ಏನ್ ಹೊಲಸ್ ಮಾತಾಡತ್ತಿ ಲೇಪ, ಹಿಂಗ್ಯಾಕ್ ಮಾತಾಡತ್ತಿ ಅಂತ, ಬಿಕಾಸ್ ಅದ್ ರೂಢಿ ಇಲ್ಲ. ಸೊ ಕಾಂಟ್ರಾಸ್ಟಿಂಗ್ ಭಾಳ ಸಿಗ್ತಾವ ಸ್ಟೋರೀಸ್ ಬಿಲ್ಡ್ ಮಾಡಕ್. ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ನೀವು ಒಂದು ಸೆನ್ಸರ್ ಅವ್ರ ಹತ್ರ ಒಂದು ಪಾಡ್ಕಾಸ್ಟ್ ಮಾಡಿ 2 ಸೆನ್ಸರ್ ತಗೊಂಡು ಫಾರ್ ದೆಮ್ ಒಂದ್ ಸೆನ್ಸರ್, ಇಲ್ಲಿ ರಿಲೀಸ್ಗೆ ಒಂದ್ ಸೆನ್ಸರ್ ಮೊದಲು ಬರೆಯೋಣ. Once we write, we get an idea of what goes into it. Then we can even ಅವ್ರಿಗೂ ಚಾಲೆಂಜಿಂಗ್, ಈವನ್ ದ ಕಮಿಟಿ ಕೂಡನು. ಹೌ ಡು ದೇ ಅಪ್ರೂವ್ ಇಟ್? ಬಿಕಾಸ್ ಕಮಿಟಿಯಲ್ಲಿ ದೇ ನೀಡ್ ಟು ಹ್ಯಾವ್ ಸಮ್ಮನ್ ಫ್ರಮ್ ದೇರ್. ಅಪ್ರೂವಿಂಗ್ ಮಾಡ್ಬೇಕು, ಡಿಸ್ಅಪ್ರೂವಿಂಗ್ ಮಾಡ್ಬೇಕು. ನಾರ್ತ್ ಇವಾಗ ಇವ್ರ ರೀಜನ್ ಇಂದ ಒಬ್ರು ಕಮಿಟಿಯಲ್ಲಿ ಇದ್ರೇನೆ ಯು ಕ್ಯಾನ್ ಫೈಟ್ ಫಾರ್ ಇಟ್. ಕಮಿಟಿಯಲ್ಲಿ ಯಾರು ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ವೆಲ್ ವಾಚಿಂಗ್ ದ ಫಿಲ್ಮ್ ಸ್ಟೈಲ್ ಅನ್ನೋದೇ ಗೊತ್ತಾ. ನಾನು ಫಸ್ಟ್ ಕೆಂಡಸಂಪಿಗೆ ಮಾಡುವಾಗ ಹುಬ್ಳಿದ ಸರ್ಕಲ್ ಇದೆಲ್ಲ, ಮೇನ್ ಸರ್ಕಲ್, ಅಲ್ಲಿ ಟೈಮ್ ಲ್ಯಾಪ್ಸ್ ಚೆನ್ನಮ್ಮ ಸರ್ಕಲ್ ಅಲ್ಲಿ ಆ ಸರ್ಕಲ್ದು ಒಂದು ಶಾರ್ಟ್ ಬೇಕು, ಟೈಮ್ ಲ್ಯಾಪ್ ಶಾರ್ಟ್ ಬೇಕು ಅಂತ ಕ್ಯಾಮ್ರಾ ಹಾಕ್ಬಿಟ್ಟು ಶೂಟ್ ಮಾಡ್ತಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಗ್ಯಾಪಲ್ಲಿ 2 ಕಾರು ಹಿಂಗೆ ಹೊಡೆದು ಆಕ್ಸಿಡೆಂಟ್ ಆಗೋಗಿದೆ. ಇಬ್ರು ಇಳಿದು ಬಂದು ಕಿಚ್ಚಾಡ್ತಾರೆ, ಹಿಂಗೆ ಮಾತು ಕೇಳ್ತಾರೆ. ಒಂದು ದೊಡ್ಡ ಜಗಳ ಆಗೋದ್ರು ಕ್ಯಾಮ್ರಾ ಸಿಕ್ಕತ್ತೆ ನೋಡೋಣ. ಒಂದು 2 ನಿಮಿಷ ಕಿರ್ಚಾಡಿದ್ರು ಕಾರ್ ನೋಡಿದ್ರು, ಸೈಲೆಂಟಾಗಿ ಹತ್ಕೊಂಡು ಹೊರಟ್ಬಿಟ್ರು. ನಾನು ಐ ವಾಸ್ ಡಿಸಪಾಯಿಂಟೆಡ್. ಈ ಲೆವೆಲ್ ಕಿರ್ಚಾಡಿದ್ರು, ಈ ಥರ ಬೈಗಳು ಬೈದ್ರು. ಬೆಂಗಳೂರಾಗಿದ್ರು ಹೊಡೆದ್ರು. ಇಷ್ಟೆಲ್ಲ ಮಾತಾಡ್ಬಿಟ್ಟು ಅಷ್ಟೆಲ್ಲ ಬೈದ್ಬಿಟ್ಟು ಅವನೊಂದು ಕಾರ್ ಹತ್ಕೊಂಡು ಹೋಗ್ಬಿಟ್ರು. ಲೈಕ್ ಇಟ್ಸ್ ವೆರಿ ಕಾಮನ್ ಥಿಂಗ್ ಅನ್ನೋ ಥರ. ಬೆಂಗಳೂರಾಗಿದ್ರೆ ದೊಡ್ಡ ಜಗಳ ಆಗಿರುತ್ತೆ, ಕ್ಯಾಮ್ರಾ ಸಿಕ್ಕಿದೆ. ಹುಬ್ಳಿ ಇದನ್ನ ಫುಟೇಜ್ ಮೂವಿಗೆ ಹಾಕ್ತಾರೆ, ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ಐ ಆಮ್ ಶೂಟಿಂಗ್ ಸಮಥಿಂಗ್, ಐ ವಾಸ್ ಜಸ್ಟ್ ಸೀಯಿಂಗ್. ಕ್ಯಾಮ್ರಾ ಮುಂದೆನೇ ಆಗಿದೆ. Their culture is so beautiful, sir. I love and they culture. also love like that. I feel they're little rough love, but it's love. ನಮ್ದ್ರಾಗ the tone is rough. Yeah. ನಿಮಗೆ ಅಷ್ಟೇ ಪ್ರೀತಿಲೆ ನಿಮ್ ಮನೆಗ್ ಕರೆಸಿ ಊಟ ಮಾಡಿ ಕಳಿಸ್ಬಿಡ್ತಾರ. ಯಾರು ಏನು ಬೇಡ. ಅವ್ರು ಹೋಗಿದ ತಕ್ಷಣ ಫಸ್ಟ್ ಕೇಳೋದೆ ಟೀ ಕುಡೀರಿ, ಚಾಯ್ ಕುಡೀರಿ. ಕುಡ್ದಿಲ್ಲ ಅಂದ್ರೆ ಅಫೆಂಡ್. ಅಂದ್ರೆ ಹಾಸ್ಟೆಲ್ ಹುಡುಗರು ಟೀಮು ಹುಬ್ಳಿ ಬಂದಾರ, ಅವ್ರಿಗೆ ಗೊತ್ತಿಲ್ಲ ಯಾರಿಗೂ ಹುಬ್ಳಿ ಇದಾವ, ಯಾರೋ ಒಬ್ಬ ಬೆಳಗಾವಿ ಇದಾವ ಅದಾನ, ದೂರ ಅದಾನ, ಹಿ ನೋಸ್. ಬಟ್ ಏನ್ರಿ ಸಿನಿಮಾ ಏನ್ರಿ, ನಾ ಸಿನಿಮಾ ಮಾಡತ್ತೆ ಬರ್ರಿ ಒಂದು ಫೋಟೋ ತಗೊಳ್ಳೋಣ ಅಂತ. ಸಾರಿ, ಬಟ್ ಅಲ್ಲಿ ಹೋದಾಗ ದೇ ಡೋಂಟ್ ಸೇ ಶಿವಣ್ಣ ನೋಡು ಶಿವರಾಜ್ ಕುಮಾರ್ ಬಂದಿದ್ದಾರೆ. ಇಟ್ಸ್ ಔಟ್ ಆಫ್ ಲವ್ ಓನ್ಲಿ, ಬಟ್ ಆ ತರ ಮಾತು ಇಟ್ಸ್ ನೈಸ್. ಅದು ಪೂರಾ ಲವ್. ಅಪ್ಪು ಅವ್ರು ಬಂದಿದ್ರು ಫಾರ್ ನಟ ಸಾರ್ವಭೌಮ, ಇಟ್ ವಾಸ್ ಫುಲ್. ದರ್ಶನ್ ಅವ್ರು ಬಂದಿದ್ರೆ, ರೋಡ್ ವಾಸ್ ಬ್ಲಾಕ್. ಲವ್ ಐತಿ, ಆದ್ರೆ ನಾವು ಹೊಗಳೋದು ಬೈದ ಹೊಗಳತ್ತೇವಿ. ಈಗ ನನಗೆ ನನ್ನ ಫ್ರೆಂಡ್ ಏನ್ ಭಾರಿ ಸೋಳ ಮಗ ಬಿಡ್ಲ, ದ ವರ್ಡ್ ಇಸ್ ಸೇಮ್, ದ ಇಮೋಷನ್ಸ್ ಕೀಪ್ಸ್ ಆನ್ ಚೇಂಜಿಂಗ್ ಅಂಡ್ ಎವ್ರಿಥಿಂಗ್ ಎಲ್ಸ್, ದ ಫೈಟ್ಸ್, ದ ಲವ್ ಅಂಡ್ ಎವ್ರಿಥಿಂಗ್ ಎಲ್ಸ್. ಮಜಾ. ವೆರಿ ಸೂನ್ ಪ್ಲೀಸ್. ಡೈರೆಕ್ಟೆಡ್ ಬೈ ಸ್ಕ್ಯಾಂಡಿಮ್ಯಾನ್. ಫುಲ್ ಹೆಸರು ಯೂಸ್ ಮಾಡ್ತೇನೆ, ನಮ್ಮ ಅಪ್ಪ ಸರ್ನೇ ಮರ ಯೂಸ್ ಮಾಡು. On that note, I will write that. Yes. I will write that note. On that note, we are ending this podcast. Thank you. Thank you. It was nice. Thank you. ಹೆಂಗಿತ್ತು? ಚೆನ್ನಾಗಿತ್ತು. ಸ್ವಲ್ಪ ಖುಷಿಲಿ ಹೇಳ್ರಿ, ಹಂಗೆ ಕ್ಯಾರೆಕ್ಟರ್ದಾಗ ಅದೇ. ನಿಮ್ದು ಇನ್ನೂ ಇಂಟ್ರೋ ಒಂದು ಪೆಂಡಿಂಗ್ ಇದೆ, ಶಮಿತಾ. ನೀವು ಶಮಿತಾ ಇಂಟ್ರೋ ಕೊಡ್ಬೇಕು. ಆಯ್ತು. Fun. How did you like it? ನೀವು ಫಸ್ಟ್ ಟೈಮ್ ನಿಮ್ ಅದ್ರ ಜೊತೆ ಮಾಡಿದ್ರೆ ನಿಮಗೆ ಹೆಂಗ ಅನಿಸ್ತು? ಚೆನ್ನಾಗಿತ್ತು. I liked it. It was very chill. Yes, I've seen your shows ಮುಂಚೆನೂ, so I've liked it. ಅಂದ್ರೆ there's something more to this beyond cinema. Yeah, it was nice. Fun ಇತ್ತು, ನಂಗೆ ಇಷ್ಟ ಆಯ್ತು. ರಿಲ್ಯಾಕ್ಸ್ಡ್. ಸ್ಟ್ರೆಸ್ಡ್ ಇದ್ರಿ ಎಲ್ಲರೂ, ಮತ್ತೆ ಸ್ಟ್ರೆಸ್ಸಿಗೆ ಹೋಗ್ತೀರಿ, ಬಟ್ ಇಲ್ಲಿ ರಿಲ್ಯಾಕ್ಸ್ಡ್ ಇದ್ರಲ್ಲ, ಹೆಂಗಿತ್ತು ಸೆಟಪ್? ಬೆಳಕಿನ ಆಚೆಯ ಬೆಳಕು, ಬೆಳಕಿನ ಆಚೆಯ ಬೆಳಕಿನ ಒಳಗಡೆ. Yes, on that note, all the best for Firefly. Thank you so much. Thank you 24th April release date ಹೇಳಿಲ್ಲ. 4th April, yes. 24th April 2025. ಮುಂದಿನ ವರ್ಷ ಫಿಲ್ಮ್ ನೋಡ್ರಿ, ಮತ್ತೆ ಅವಾಗ 26ಕ್ಕೆ ಹೋದ್ರವ್ರೆ. ಇವಾಗಿರೋ 24ಕ್ಕೆ ಜನ ನೆನ್ಪಿಟ್ಕೊಳಲ್ಲ, ನೀವು ನೆಕ್ಸ್ಟ್ ಇಯರ್ ಅಂತ. ಈ ವರ್ಷ ನೋಡ್ಲಿ, ಮ್ಯಾನಿಫೆಸ್ಟ್ ಮಾಡ್ರಿ, ಒಂದು ವರ್ಷ ಓಡ್ಲಿ ಫಿಲ್ಮ್. ಅಲ್ಲ, ದೇ ರಿಮೆಂಬರ್ April 24th ಎವ್ರಿ ಇಯರ್. ವೈ? ಅಣ್ಣ ಅವ್ರ ಬರ್ತ್ಡೇ. ಓಕೆ, ಅದಕ್ಕೆ ನೀವು ಇದು ಮಾಡಿದ್ರನೆ? It happened. Coincidence. Everything will come together like fireflies. Done, sir. Thank you. All the best. Sigona. ಸಿಗೋಣ. Love you, Amma.
ಬೆಲ್ಟ್ ನಾ ಮನೆಗೆ ಹಾಕೊಂಡು ಈಗ ಹಾಕೊಂಡು ಬಂದೇನೆ ಬೆಲ್ಟ್ ಏನು ಮಾಡ್ತೀರಿ? Southside.